ಪ್ರೀತಿ ಗೌರವಗಳನ್ನು ಪಡೆಯುತ್ತಿದ್ದ ಭಾರತದ ರಾಜಕಾರಣದಲ್ಲಿ ಪ್ರಣಬ್ ದಾದಾ ಎಂದೇ ಜನಜನಿತರಾಗಿದ್ದ ಶ್ರೀ ಪ್ರಣಬ್ ಕುಮಾರ್ ಮುಖರ್ಜಿ ಅವರು ದಿನಾಂಕ 31/8/2020 ನಿಧನ ಹೊಂದಿರುತ್ತಾರೆ. ಶ್ರೀ ಅಶೋಕ್ ಗಸ್ತಿ. ರಾಜ್ಯಸಭೆಯ ಹಾಲಿ ಸದಸ್ಯರಾಗಿದ್ದ ಶ್ರೀ ಅಶೋಕ್ ಗಸ್ತಿ ಅವರು 1965ರಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಜನಿಸಿದ್ದು ಕಾನೂನು ಪದವೀಧರರಾಗಿದ್ದರು. ಬಡವರು ಹಾಗೂ ಹಿಂದುಳಿದ ವರ್ಗಗಳ ಸಬಲೀಕರಣಕ್ಕಾಗಿ ಕಾರ್ಯನಿರ್ವಹಿಸುತ್ತಿದ್ದ ಶ್ರೀ ಗಸ್ತಿಯವರು ಸರಳತೆಗೆ ಹೆಸರಾಗಿದ್ದರು. ಶ್ರೀಯುತರ ಸೇವೆಯನ್ನು ಗುರುತಿಸಿ ಸರ್ಕಾರವು 2012ರಲ್ಲಿ ಡಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿತ್ತು. 2020ರಲ್ಲಿ ರಾಜ್ಯದಿಂದ ರಾಜ್ಯಸಭೆಗೆ ನಡೆದ ದ್ವೈವಾರ್ಷಿಕ ಚುನಾವಣೆಯಲ್ಲಿ ಚುನಾಯಿತರಾಗಿದ್ದರು. ಸರಳ ಸಜ್ಜನಿಕೆಯ ಶ್ರೀ ಅಶೋಕ್ ಗಸ್ತಿಯವರು ದಿನಾಂಕ 17/9/2020 ನಿಧನ ಹೊಂದಿರುತ್ತಾರೆ. ಶ್ರೀ ಎಂ.ವಿ. ರಾಜಶೇಖರನ್ ಅವರು. ಕೇಂದ್ರದ ಮಾಜಿ ಸಚಿವರಾಗಿದ್ದ ಶ್ರೀ ಎಂ.ವಿ. ರಾಜಶೇಖರನ್ ಅವರು ದಿನಾಂಕ 12/9/1928 ಕನಕಪುರ ತಾಲೂಕಿನ ಮರಳವಾಡಿಯಲ್ಲಿ ಜನಿಸಿದ್ದರು. ಮೈಸೂರು ವಿಶ್ವವಿದ್ಯಾಲಯದಿಂದ BA ಹಾಗೂ ದೆಹಲಿ ವಿಶ್ವವಿದ್ಯಾಲಯದಿಂದ ಕಾನೂನು ಪದವಿ ಪಡೆದಿದ್ದ ಶ್ರೀಯುತರು ವೃತ್ತಿಯಲ್ಲಿ ಕೃಷಿಕರು ಹಾಗೂ ಗ್ರಾಮೀಣಾಭಿವೃದ್ಧಿಯ ಸಲಹೆಗಾರರಾಗಿದ್ದರು. ಸ್ವಾತಂತ್ರ್ಯ ಹೋರಾಟಗಾರರಾಗಿ ಕ್ವಿಟ್ ಇಂಡಿಯಾ ಸೇರಿದಂತೆ ಹಲವಾರು ಚಳುವಳಿಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದರು. 1967ರಿಂದ 1970ರವರೆಗೆ ಕನಕಪುರ ಕ್ಷೇತ್ರದಿಂದ ಲೋಕಸಭೆಗೆ ಚುನಾಯಿತರಾಗಿದ್ದರು. 1978ರಲ್ಲಿ ಉತ್ತರಹಳ್ಳಿ ಕ್ಷೇತ್ರದಿಂದ 6ನೇ ವಿಧಾನಸಭೆಗೆ, 1999 ಹಾಗೂ 2008ರಲ್ಲಿ ವಿಧಾನ ಪರಿಷತ್ತಿನ ಸದಸ್ಯರಾಗಿ, 2002ರಲ್ಲಿ ರಾಜ್ಯಸಭಾ ಸದಸ್ಯರಾಗಿ, ಕೇಂದ್ರ ಯೋಜನಾ ಖಾತೆಯ ರಾಜ್ಯ ಸಚಿವರಾಗಿಯೂ ಕಾರ್ಯನಿರ್ವಹಿಸಿದ್ದರು. ವಿಧಾನಸಭೆ ಮತ್ತು ವಿಧಾನ ಪರಿಷತ್ತು, ಲೋಕಸಭೆ ಹಾಗೂ ರಾಜ್ಯಸಭೆಯ ಸದಸ್ಯರಾಗಿ 4 ಸದನಗಳಲ್ಲಿ ಕಾರ್ಯನಿರ್ವಹಿಸಿದ್ದರು. ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಗ್ರಾಮೀಣಾಭಿವೃದ್ಧಿಗಳ ಕುರಿತಂತೆ 100ಕ್ಕೂ ಹೆಚ್ಚಿನ ಪ್ರಬಂಧಗಳನ್ನು ಮಂಡಿಸಿರುವ ಶ್ರೀಯುತರು ಗಾಂಧಿ ವಿಚಾರಧಾರೆಯನ್ನು ತಮ್ಮ ಜೀವನದಲ್ಲಿ ಅಕ್ಷರಶಃ ಅಳವಡಿಸಿಕೊಂಡಿದ್ದರು. ಹಳೆಯ ತಲೆಮಾರಿನ ಮೌಲ್ಯಗಳ ಪ್ರಬುದ್ಧತೆಯ ರಾಜಕಾರಣಿಯಾಗಿದ್ದರು. ಸರಳ ಹಾಗೂ ಸಜ್ಜನಿಕೆಯ ಹಿರಿಯ ರಾಜಕಾರಣಿ ಶ್ರೀ ಎಂ.ವಿ. ರಾಜಶೇಖರನ್ ಅವರು ದಿನಾಂಕ 13/4/2020 1999ರಲ್ಲಿ ಸಣ್ಣ ಉಳಿತಾಯ ಹಾಗೂ ಲಾಟರಿ ಖಾತೆಗಳ ಹಾಗೂ 2004ರಲ್ಲಿ ಗ್ರಾಮೀಣ ನೀರು ಸರಬರಾಜು ಹಾಗೂ ಒಳಚರಂಡಿ ಮತ್ತು ಗ್ರಾಮೀಣಾಭಿವೃದ್ಧಿ ಸಚಿವರಾಗಿಯೂ ಸೇವೆ ಸಲ್ಲಿಸಿದ್ದರು. 2019ರಲ್ಲಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಅಧ್ಯಕ್ಷರಾಗಿಯೂ ಕಾರ್ಯನಿರ್ವಹಿಸಿರುತ್ತಾರೆ. ಸರಳ ಸಜ್ಜನ ರಾಜಕಾರಣಿಯಾಗಿದ್ದ ಶ್ರೀ ಬಿ. ಸತ್ಯನಾರಾಯಣ ಅವರು ದಿನಾಂಕ 4/8/2020 ನಿಧನ ಹೊಂದಿರುತ್ತಾರೆ. ಶ್ರೀ ಪ್ರಣಬ್ ಮುಖರ್ಜಿಯವರು. ನಡೆದಾಡುವ ವಿಶ್ವಕೋಶ ಬಿರುದಾಂಕಿತ ಗೌರವಾನ್ವಿತ ರಾಜಕಾರಣಿ, ಭಾರತದ ಮಾಜಿ ರಾಷ್ಟ್ರಪತಿಗಳಾಗಿದ್ದ ಶ್ರೀ ಪ್ರಣಬ್ ಕುಮಾರ್ ಮುಖರ್ಜಿ ಅವರು ದಿನಾಂಕ 11/12/1935 ಪಶ್ಚಿಮ ಬಂಗಾಳದಲ್ಲಿ ಮೀರತಿಯಲ್ಲಿ ಜನಿಸಿದ್ದರು. ಕೋಲ್ಕತ್ತಾ ವಿಶ್ವವಿದ್ಯಾಲಯದಿಂದ ಇತಿಹಾಸ, ರಾಜಕೀಯ ಶಾಸ್ತ್ರ ಹಾಗೂ ಕಾನೂನು ಪದವಿ ಪಡೆದಿದ್ದರು. ಉಪನ್ಯಾಸಕರಾಗಿ ಹಾಗೂ ಪತ್ರಕರ್ತರಾಗಿ ಕಾರ್ಯನಿರ್ವಹಿಸಿದ್ದರು. 1969ರಲ್ಲಿ ಮೊದಲ ಬಾರಿಗೆ ರಾಜ್ಯಸಭೆ ಪ್ರವೇಶಿಸಿದ್ದ ಶ್ರೀಯುತರು ನಂತರ 1975, 1981, 1993 ಮತ್ತು 1999ರಲ್ಲಿ ಪುನರಾಯ್ಕೆಗೊಂಡಿದ್ದರು. 2004ರಲ್ಲಿ ಹಾಗೂ 2019ರಲ್ಲಿ ಲೋಕಸಭೆಗೆ 2 ಬಾರಿ ಚುನಾಯಿತಗೊಂಡಿದ್ದರು. 1973ರಿಂದ 2012ರವರೆಗೆ ವಿವಿಧ ಅವಧಿಗಳಲ್ಲಿ ಕೈಗಾರಿಕೆ, ಹಡಗು ಮತ್ತು ಸಾರಿಗೆ, ಕಂದಾಯ ಮತ್ತು ಬ್ಯಾಂಕಿಂಗ್, ವಾಣಿಜ್ಯ, ಉಕ್ಕು ಮತ್ತು ಗಣಿ, ಹಣಕಾಸು, ವಿದೇಶಾಂಗ ವ್ಯವಹಾರಗಳು ಹಾಗೂ ರಕ್ಷಣಾ ಖಾತೆಗಳ ಸಚಿವರಾಗಿ ದೇಶ ಮೆಚ್ಚುವಂತಹ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿರುತ್ತಾರೆ. 1980ರಿಂದ 1985ರವರೆಗೆ ರಾಜ್ಯಸಭೆಯ ನಾಯಕರಾಗಿ, 2004ರಿಂದ 2012ರವರೆಗೆ ಲೋಕಸಭೆಯ ಸಭಾನಾಯಕರಾಗಿಯೂ ಕಾರ್ಯನಿರ್ವಹಿಸಿದ್ದರು. 1999ರಿಂದ 1995ರವರೆಗೆ ಯೋಜನಾ ಆಯೋಗದ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿರುವ ಶ್ರೀಯುತರು 2012ರಿಂದ 2017ರವರೆಗೆ ಭಾರತದ
ರಾಷ್ಟ್ರಪತಿಗಳಾಗಿ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿರುವ ಶ್ರೀಯುತರು 2012ರಿಂದ 2017ರವರೆಗೆ ಭಾರತದ ರಾಷ್ಟ್ರಪತಿಗಳಾಗಿ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿರುವ ಶ್ರೀಯುತರು 2012ರಿಂದ 2017ರವರೆಗೆ ಭಾರತದ ರಾಷ್ಟ್ರಪತಿಗಳಾಗಿ ರಾಷ್ಟ್ರಪತಿ ಭವನದ ಅಧಿಕೃತ ಟ್ವಿಟರ್ ಖಾತೆಯನ್ನು ಪ್ರಥಮ ಬಾರಿಗೆ ತೆರೆದಿದ್ದ ಶ್ರೀಯುತರು ರಾಷ್ಟ್ರಪತಿ ಭವನದಲ್ಲಿ ಅಪರೂಪದ ವಸ್ತು ಸಂಗ್ರಹಾಲಯವನ್ನು ಪ್ರಾರಂಭಿಸಿದ್ದು, ಅದರಲ್ಲಿ ರಾಷ್ಟ್ರಪತಿಗಳಿಗೆ ಲಭಿಸಿರುವ ಅಪರೂಪದ ವಸ್ತುಗಳನ್ನು ಸಂಗ್ರಹಿಸಲಾಗಿದೆ. ದೇಶದ ರಾಜಕೀಯ, ಪ್ರಜಾಪ್ರಭುತ್ವ ವ್ಯವಸ್ಥೆ ಮತ್ತು ಆರ್ಥಿಕ ಸ್ಥಿತಿಗತಿಗಳ ಬಗ್ಗೆ 10ಕ್ಕೂ ಹೆಚ್ಚು ಪುಸ್ತಕಗಳನ್ನು ಬರೆದಿರುವ ಶ್ರೀ ಪ್ರಣಬ್ ಮುಖರ್ಜಿ ಅವರು ಲೇಖಕರಾಗಿಯೂ ಪ್ರಖ್ಯಾತಿ ಗಳಿಸಿದ್ದರು. ಶ್ರೀಯುತರು ವಿವಿಧ ಕ್ಷೇತ್ರದಲ್ಲಿ ಸಲ್ಲಿಸಿದ್ದ ಸೇವೆಗೆ ದೇಶ ವಿದೇಶಗಳ ಗೌರವ ಡಾಕ್ಟರೇಟ್ ಪದವಿಗಳು, ಪದ್ಮ ವಿಭೂಷಣ, ಅತ್ಯುತ್ತಮ ಸಂಸದೀಯ ಪಟು ಹಾಗೂ 2019ರಲ್ಲಿ ಭಾರತ ರತ್ನ ಪ್ರಶಸ್ತಿಗಳಿಗೂ ಪುರಸ್ಕೃತರಾಗಿದ್ದರು. ಪಕ್ಷಾತೀತವಾಗಿ ಎಲ್ಲರಿಂದಲೂ ಪ್ರೀತಿ ಗೌರವಗಳನ್ನು ಪಡೆಯುತ್ತಿದ್ದ ಭಾರತದ ರಾಜಕಾರಣದಲ್ಲಿ ಪ್ರಣಬ್ ದಾದಾ ಎಂದೇ ಜನಜನಿತರಾಗಿದ್ದ ಶ್ರೀ ಪ್ರಣಬ್ ಕುಮಾರ್ ಮುಖರ್ಜಿ ಅವರು ದಿನಾಂಕ 31/8/2020ರಂದು ನಿಧನ ಹೊಂದಿರುತ್ತಾರೆ. ಶ್ರೀ ಅಶೋಕ್ ಗಸ್ತಿ. ರಾಜ್ಯಸಭೆಯ ಹಾಲಿ ಸದಸ್ಯರಾಗಿದ್ದ ಶ್ರೀ ಅಶೋಕ್ ಗಸ್ತಿ ಅವರು 1965ರಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಜನಿಸಿದ್ದು ಕಾನೂನು ಪದವೀಧರರಾಗಿದ್ದರು. ಬಡವರು ಹಾಗೂ ಹಿಂದುಳಿದ ವರ್ಗಗಳ ಸಬಲೀಕರಣಕ್ಕಾಗಿ ಕಾರ್ಯನಿರ್ವಹಿಸುತ್ತಿದ್ದ ಶ್ರೀ ಗಸ್ತಿಯವರು ಸರಳತೆಗೆ ಹೆಸರಾಗಿದ್ದರು. ಶ್ರೀಯುತರ ಸೇವೆಯನ್ನು ಗುರುತಿಸಿ ಸರ್ಕಾರವು 2012ರಲ್ಲಿ ಡಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿತ್ತು. 2020ರಲ್ಲಿ ರಾಜ್ಯದಿಂದ ರಾಜ್ಯಸಭೆಗೆ ನಡೆದ ದ್ವೈವಾರ್ಷಿಕ ಚುನಾವಣೆಯಲ್ಲಿ ಚುನಾಯಿತರಾಗಿದ್ದರು. ಸರಳ ಸಜ್ಜನಿಕೆಯ ಶ್ರೀ ಅಶೋಕ್ ಗಸ್ತಿಯವರು ದಿನಾಂಕ 17/9/2020ರಂದು ನಿಧನ ಹೊಂದಿರುತ್ತಾರೆ. ಶ್ರೀ ಎಂ ವಿ ರಾಜಶೇಖರನ್ ಅವರು. ಕೇಂದ್ರದ ಮಾಜಿ ಸಚಿವರಾಗಿದ್ದ ಶ್ರೀ ಎಂ ವಿ ರಾಜಶೇಖರನ್ ಅವರು ದಿನಾಂಕ 12/9/1928ರಂದು ಕನಕಪುರ ತಾಲೂಕಿನ ಮರಳವಾಡಿಯಲ್ಲಿ ಜನಿಸಿದ್ದರು. ಮೈಸೂರು ವಿಶ್ವವಿದ್ಯಾಲಯದಿಂದ BA ಹಾಗೂ ದೆಹಲಿ ವಿಶ್ವವಿದ್ಯಾಲಯದಿಂದ ಕಾನೂನು ಪದವಿ ಪಡೆದಿದ್ದ ಶ್ರೀಯುತರು ವೃತ್ತಿಯಲ್ಲಿ ಕೃಷಿಕರು ಹಾಗೂ ಗ್ರಾಮೀಣಾಭಿವೃದ್ಧಿಯ ಸಲಹೆಗಾರರಾಗಿದ್ದರು. ಸ್ವಾತಂತ್ರ್ಯ ಹೋರಾಟಗಾರರಾಗಿ ಕ್ವಿಟ್ ಇಂಡಿಯಾ ಸೇರಿದಂತೆ ಹಲವಾರು ಚಳುವಳಿಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದರು. 1967ರಿಂದ 1970ರವರೆಗೆ ಕನಕಪುರ ಕ್ಷೇತ್ರದಿಂದ ಲೋಕಸಭೆಗೆ ಚುನಾಯಿತರಾಗಿದ್ದರು. 1978ರಲ್ಲಿ ಉತ್ತರಹಳ್ಳಿ ಕ್ಷೇತ್ರದಿಂದ 6ನೇ ವಿಧಾನಸಭೆಗೆ, 1999 ಹಾಗೂ 2008ರಲ್ಲಿ ವಿಧಾನ ಪರಿಷತ್ತಿನ ಸದಸ್ಯರಾಗಿ, 2002ರಲ್ಲಿ ರಾಜ್ಯಸಭಾ ಸದಸ್ಯರಾಗಿ, ಕೇಂದ್ರ ಯೋಜನಾ ಖಾತೆಯ ರಾಜ್ಯ ಸಚಿವರಾಗಿಯೂ ಕಾರ್ಯನಿರ್ವಹಿಸಿದ್ದರು. ವಿಧಾನಸಭೆ ಮತ್ತು ವಿಧಾನ ಪರಿಷತ್ತು, ಲೋಕಸಭೆ ಹಾಗೂ ರಾಜ್ಯಸಭೆಯ ಸದಸ್ಯರಾಗಿ 4 ಸದನಗಳಲ್ಲಿ ಕಾರ್ಯನಿರ್ವಹಿಸಿದ್ದರು. ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಗ್ರಾಮೀಣಾಭಿವೃದ್ಧಿಗಳ ಕುರಿತಂತೆ 100ಕ್ಕೂ ಹೆಚ್ಚಿನ ಪ್ರಬಂಧಗಳನ್ನು ಮಂಡಿಸಿರುವ ಶ್ರೀಯುತರು ಗಾಂಧಿ ವಿಚಾರಧಾರೆಯನ್ನು ತಮ್ಮ ಜೀವನದಲ್ಲಿ ಅಕ್ಷರಶಃ ಅಳವಡಿಸಿಕೊಂಡಿದ್ದರು. ಹಳೆಯ ತಲೆಮಾರಿನ ಮೌಲ್ಯಗಳ ಪ್ರಬುದ್ಧತೆಯ ರಾಜಕಾರಣಿಯಾಗಿದ್ದರು. ಸರಳ ಹಾಗೂ ಸಜ್ಜನಿಕೆಯ ಹಿರಿಯ ರಾಜಕಾರಣಿ ಶ್ರೀ ಎಂ ವಿ ರಾಜಶೇಖರನ್ ಅವರು ದಿನಾಂಕ 13/4/2020ರಂದು ನಿಧನ ಹೊಂದಿರುತ್ತಾರೆ. ಶ್ರೀ ರಾಜಾ ಮದನ್ ಗೋಪಾಲ್ ನಾಯ್ಕ್. ರಾಜ್ಯದ ಮಾಜಿ ಸಚಿವರಾಗಿದ್ದ ಶ್ರೀ ರಾಜಾ ಮದನ್ ಗೋಪಾಲ್ ನಾಯ್ಕ್ರವರು ದಿನಾಂಕ 21/8/1951ರಂದು ಜನಿಸಿದ್ದರು. BA ಪದವೀಧರರಾಗಿದ್ದ ಶ್ರೀಯುತರು ವೃತ್ತಿಯಲ್ಲಿ ಕೃಷಿಕರು. 1983ರಲ್ಲಿ ಪ್ರಥಮ ಬಾರಿಗೆ ಸುರಪುರ ವಿಧಾನಸಭಾ ಕ್ಷೇತ್ರದಿಂದ 7ನೇ ವಿಧಾನಸಭೆಗೆ ಚುನಾಯಿತಗೊಂಡಿದ್ದು, 1985 ಮತ್ತು 1989ರಲ್ಲಿ 8ನೇ ಮತ್ತು 9ನೇ ವಿಧಾನಸಭೆಗೆ ಇದೇ ಕ್ಷೇತ್ರದಿಂದ ಸತತವಾಗಿ ಆಯ್ಕೆಗೊಂಡಿದ್ದರು. 1993ರಿಂದ 1994ರವರೆಗೆ ಕೃಷಿ ಮಾರುಕಟ್ಟೆ, ಸಣ್ಣ ಉಳಿತಾಯ ಮತ್ತು ಲಾಟರಿ ಸಚಿವರಾಗಿ ಕಾರ್ಯನಿರ್ವಹಿಸಿದ್ದರು. ಶ್ರೀಯುತರು ಖಾನಾಪುರ ಕೃಷಿ ಉತ್ಪನ್ನ ಮಾರುಕಟ್ಟೆ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, 23 ಪ್ರೌಢಶಾಲೆ, 3 PU ಕಾಲೇಜುಗಳ ಸ್ಥಾಪನೆಗೆ ಕಾರಣೀಕರ್ತರಾಗಿ ವಿವಿಧ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿರುತ್ತಾರೆ. ಹಿರಿಯ ರಾಜಕಾರಣಿ ಶ್ರೀ ರಾಜಾ ಮದನ್ ಗೋಪಾಲ್ ನಾಯ್ಕ್ರವರು ಕರೋನಾ ವೈರಸ್ ಸೋಂಕಿಗೆ ಒಳಗಾಗಿ ದಿನಾಂಕ 27/7/1920ರಂದು ನಿಧನ ಹೊಂದಿರುತ್ತಾರೆ. ಶ್ರೀ ಜಿ ರಾಮಕೃಷ್ಣ. ರಾಜ್ಯದ ಮಾಜಿ ಸಚಿವರಾಗಿದ್ದ ಶ್ರೀ ಜಿ ರಾಮಕೃಷ್ಣರವರು ದಿನಾಂಕ 10/11/1936ರಂದು ಗುಲ್ಬರ್ಗಾದಲ್ಲಿ ಜನಿಸಿದ್ದು BA ಪದವೀಧರರಾಗಿದ್ದರು. ಸಮಾಜ ಸೇವಕರಾಗಿ ಶ್ರೀಯುತರು 1985ರಲ್ಲಿ 8ನೇ ವಿಧಾನಸಭೆಗೆ ಕಮಲಾಪುರ ಮೀಸಲು ಕ್ಷೇತ್ರದಿಂದ ಮೊದಲ ಬಾರಿಗೆ ಚುನಾಯಿತಗೊಂಡಿದ್ದರು. 1989ರಲ್ಲಿ 9ನೇ ವಿಧಾನಸಭೆಗೆ ಪುನರಾಯ್ಕೆಗೊಂಡಿದ್ದರು. ಕ್ಷೇತ್ರ ಪುನರ್ವಿಂಗಡಣೆ ನಂತರ ಗುಲ್ಬರ್ಗಾ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದಿಂದ 2013ರಲ್ಲಿ
14ನೇ ವಿಧಾನಸಭೆಗೆ ಚುನಾಯಿತಗೊಂಡಿದ್ದರು. 1992ರಲ್ಲಿ ವೈದ್ಯಕೀಯ ಶಿಕ್ಷಣ ಸಚಿವರಾಗಿ ಕಾರ್ಯನಿರ್ವಹಿಸುತ್ತಿದ್ದ ಶ್ರೀಯುತರು ದೀನ ದಲಿತರ ಏಳಿಗೆಗಾಗಿ ಸಲ್ಲಿಸಿದ್ದ ಸೇವೆಯನ್ನು ಗುರುತಿಸಿ ಸರ್ಕಾರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಿತ್ತು. ಹಿರಿಯ ರಾಜಕಾರಣಿ ಶ್ರೀ ಜಿ ರಾಮಕೃಷ್ಣರವರು ದಿನಾಂಕ 9/8/2020 ನಿಧನ ಹೊಂದಿರುತ್ತಾರೆ. ಶ್ರೀ ರಾಜಾ ರಂಗಪ್ಪ ನಾಯ್ಕ್ ಲೋಕಸಭೆಯ ಮಾಜಿ ಸದಸ್ಯರಾಗಿದ್ದ ಶ್ರೀ ರಾಜಾ ರಂಗಪ್ಪ ನಾಯ್ಕ್ ಅವರು ದಿನಾಂಕ 24/5/1959 ಹೈದರಾಬಾದ್ನಲ್ಲಿ ಜನಿಸಿದ್ದರು. ಅಭಿವೃದ್ಧಿಯ ಹರಿಕಾರ ಮತ್ತು ಬಡವರ ಬಂಧು ಎಂದು ಪ್ರಖ್ಯಾತರಾಗಿದ್ದ ಶ್ರೀಯುತರು ಖಾನಾಪುರ ಮಂಡಲ ಪ್ರಧಾನರಾಗಿ, ಗುಲ್ಬರ್ಗಾ ಜಿಲ್ಲಾ ಪಂಚಾಯಿತಿಯ ಸದಸ್ಯರಾಗಿ ಹಾಗೂ ಆರೋಗ್ಯ ಮತ್ತು ಶಿಕ್ಷಣ ಸ್ಥಳೀಯ ಸಮಿತಿಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದರು. 1996ರಲ್ಲಿ 11ನೇ ಲೋಕಸಭೆಗೆ ರಾಯಚೂರು ಕ್ಷೇತ್ರದಿಂದ ಚುನಾಯಿತಗೊಂಡಿದ್ದರು. ಶ್ರೀ ರಾಜಾ ರಂಗಪ್ಪ ನಾಯ್ಕ್ ಅವರು 10/5/2020 ನಿಧನ ಹೊಂದಿರುತ್ತಾರೆ. ಶ್ರೀ ರತನ್ ಸಿಂಗ್ ವಿಧಾನಸಭೆಯ ಮಾಜಿ ಸದಸ್ಯರಾಗಿದ್ದ ಶ್ರೀ ರತನ್ ಸಿಂಗ್ ಅವರು ಹೊಸಪೇಟೆಯಲ್ಲಿ ಜನಿಸಿದ್ದು ವಾಣಿಜ್ಯ ಪದವೀಧರರಾಗಿದ್ದರು. ವೃತ್ತಿಯಲ್ಲಿ ಕೃಷಿಕರಾಗಿದ್ದ ಶ್ರೀಯುತರು ಹಲವಾರು ಸಾಮಾಜಿಕ ಕಾರ್ಯಗಳನ್ನು ಮಾಡಿದ್ದು ದಿನಾಂಕ 15/6/1991 ಹೊಸಪೇಟೆ ಕ್ಷೇತ್ರಕ್ಕೆ ನಡೆದ ಉಪಚುನಾವಣೆಯಲ್ಲಿ 9ನೇ ವಿಧಾನಸಭೆಗೆ ಚುನಾಯಿತಗೊಂಡು ಸೇವೆ ಸಲ್ಲಿಸಿರುತ್ತಾರೆ. ಶ್ರೀ ರತನ್ ಸಿಂಗ್ ಅವರು ದಿನಾಂಕ 24/3/2020 ನಿಧನ ಹೊಂದಿರುತ್ತಾರೆ. ಶ್ರೀಮತಿ ವಿನ್ನಿಫ್ರೆಡ್ ಫರ್ನಾಂಡಿಸ್ ವಿಧಾನಸಭೆಯ ಮಾಜಿ ಸದಸ್ಯರಾಗಿದ್ದ ಶ್ರೀಮತಿ ವಿನ್ನಿಫ್ರೆಡ್ ಫರ್ನಾಂಡಿಸ್ ರವರು ದಿನಾಂಕ 25/6/1929 ಮಂಗಳೂರಿನ ಬಿಜೆಯಲ್ಲಿ ಜನಿಸಿದ್ದರು. ಕುಂದಾಪುರ ಪಟ್ಟಣ ಪಂಚಾಯಿತಿಯ ಹಾಗೂ ಪುರಸಭೆಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದ ಶ್ರೀಯುತರು 1967ರಲ್ಲಿ ಮೊದಲ ಬಾರಿಗೆ ಕುಂದಾಪುರ ಕ್ಷೇತ್ರದಿಂದ 4ನೇ ವಿಧಾನಸಭೆಗೆ ಚುನಾಯಿತಗೊಂಡಿದ್ದರು. ವಿರೋಧ ಪಕ್ಷದ ಮೊದಲ ಚುನಾಯಿತ ಮಹಿಳಾ ಸದಸ್ಯೆ ಎನಿಸಿಕೊಂಡಿದ್ದರು. 1972ರಲ್ಲಿ 5ನೇ ವಿಧಾನಸಭೆಗೆ ಇದೇ ಕ್ಷೇತ್ರದಿಂದ ಪುನರಾಯ್ಕೆಗೊಂಡಿದ್ದರು. 2005ರಲ್ಲಿ ವಿಧಾನ ಪರಿಷತ್ತಿನ ಸದಸ್ಯರಾಗಿಯೂ ಸೇವೆ ಸಲ್ಲಿಸಿದ್ದರು. ಶ್ರೀಮತಿ ಫರ್ನಾಂಡಿಸ್ ರವರು ಬಡವರ, ಅನಕ್ಷರಸ್ಥರ ಅಭಿವೃದ್ಧಿಗಾಗಿ ಅಪಾರವಾಗಿ ಶ್ರಮಿಸಿದ್ದರು. ಹಿರಿಯ ಮಹಿಳಾ ರಾಜಕಾರಣಿ ಶ್ರೀಮತಿ ವಿನ್ನಿಫ್ರೆಡ್ ಫರ್ನಾಂಡಿಸ್ ರವರು ದಿನಾಂಕ 28/4/2021 ನಿಧನ ಹೊಂದಿರುತ್ತಾರೆ. ಶ್ರೀ ಸಿ ಗುರುಸ್ವಾಮಿ ವಿಧಾನಸಭೆಯ ಮಾಜಿ ಸದಸ್ಯರಾಗಿದ್ದ ಶ್ರೀ ಸಿ ಗುರುಸ್ವಾಮಿ ಅವರು ದಿನಾಂಕ 23/8/1952 ಚಾಮರಾಜನಗರ ತಾಲೂಕಿನಲ್ಲಿ ಯಾನಗಳ್ಳಿಯಲ್ಲಿ ಜನಿಸಿದ್ದರು. MA ಹಾಗೂ LLB ಪದವೀಧರರಾಗಿದ್ದರು. ವೃತ್ತಿಯಲ್ಲಿ ವಕೀಲರಾಗಿದ್ದ ಶ್ರೀಯುತರು ಸಮಾಜ ಸೇವೆಯಲ್ಲಿ ಅತೀವ ಆಸಕ್ತಿ ಹೊಂದಿದ್ದರು. ಚಾಮರಾಜನಗರ ವಿಧಾನಸಭಾ ಕ್ಷೇತ್ರದಿಂದ 1999ರಲ್ಲಿ 11ನೇ ವಿಧಾನಸಭೆಗೆ ಆಯ್ಕೆಯಾಗಿ ಸೇವೆ ಸಲ್ಲಿಸಿರುತ್ತಾರೆ. ಶ್ರೀ ಸಿ ಗುರುಸ್ವಾಮಿ ಅವರು ಕೊರೋನಾ ವೈರಸ್ಸಿಗೆ ಸೋಂಕಿಗೆ ಒಳಗಾಗಿ ದಿನಾಂಕ 19/8/2020 ನಿಧನ ಹೊಂದಿರುತ್ತಾರೆ. MJ ಅಪ್ಪಾಜಿಗೌಡ ವಿಧಾನಸಭೆಯ ಮಾಜಿ ಸದಸ್ಯರಾಗಿದ್ದ ಶ್ರೀ MJ ಅಪ್ಪಾಜಿಗೌಡ ಅವರು ದಿನಾಂಕ 20/6/1953 ಜನಿಸಿದ್ದು BA ಪದವೀಧರರಾಗಿದ್ದರು. ವೃತ್ತಿಯಲ್ಲಿ ಕೃಷಿಕರಾಗಿದ್ದ ಶ್ರೀಯುತರು 1994ರಲ್ಲಿ ಭದ್ರಾವತಿ ವಿಧಾನಸಭಾ ಕ್ಷೇತ್ರದಿಂದ ಮೊದಲ ಬಾರಿಗೆ 10ನೇ ವಿಧಾನಸಭೆಗೆ ಚುನಾಯಿತರಾಗಿದ್ದರು. 11 ಮತ್ತು 14ನೇ ವಿಧಾನಸಭೆಗೆ ಕ್ಷೇತ್ರದಿಂದ ಪುನರಾಯ್ಕೆಗೊಂಡು ಸೇವೆ ಸಲ್ಲಿಸಿರುತ್ತಾರೆ. ಶ್ರೀ ಅಪ್ಪಾಜಿಗೌಡರವರು ದಿನಾಂಕ 2/9/2020 ನಿಧನ ಹೊಂದಿರುತ್ತಾರೆ. ಶ್ರೀ ಕೇಶವಾನಂದ ಭಾರತಿ ಸ್ವಾಮೀಜಿಯವರು ಕಾಸರಗೋಡಿನಲ್ಲಿರುವ ಎಡನೀರು ಜಗದ್ಗುರು ಶ್ರೀ ಶಂಕರಾಚಾರ್ಯ ಸಂಸ್ಥಾನದ ಮಠಾಧೀಶರಾಗಿದ್ದ ಶ್ರೀ ಕೇಶವಾನಂದ ಭಾರತಿ ಸ್ವಾಮೀಜಿ ಅವರು ಅತಿ ಹೆಚ್ಚು ಚಾತುರ್ಮಾಸ್ಯ ವ್ರತಗಳನ್ನು ಕೈಗೊಂಡ ವಿರಳ ಯತಿಗಳಲ್ಲಿ ಒಬ್ಬರಾಗಿ ಧಾರ್ಮಿಕ, ಸಾಮಾಜಿಕ, ಆಧ್ಯಾತ್ಮಿಕ ಹಾಗೂ ಸಾಂಸ್ಕೃತಿಕ ಜಗತ್ತಿಗೆ ಮಾರ್ಗದರ್ಶಿಯಾಗಿದ್ದರು. ಶ್ರೀಗಳು ಮಹಾಕಲಾ ತಪಸ್ವಿಯಾಗಿ, ತೋಟಕಾಚಾರ್ಯ ಪರಂಪರೆಯ ಯತಿಶ್ರೇಷ್ಠರಾಗಿ, ಕಲೆ ಮತ್ತು ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ಪುನರುತ್ಥಾನದಲ್ಲಿ ವೈವಿಧ್ಯಪೂರ್ಣ ಕೊಡುಗೆಗಳ ಮೂಲಕ ಗಣನೀಯ ಸಾಧನೆ ಮಾಡಿದ್ದರು. ಕೇರಳ ಸರ್ಕಾರವು 1970ರಲ್ಲಿ ಜಾರಿಗೆ ತಂದ ಭೂ ಸುಧಾರಣೆ ಕಾಯ್ದೆಯ ವಿರುದ್ಧ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಿಸಿ ಸಂವಿಧಾನದ ಮೂಲ ರಚನೆಗಳನ್ನು ಸಂಸತ್ತು ಬದಲಾಯಿಸಲು ಸಾಧ್ಯವಿಲ್ಲ ಎಂದು 13 ನ್ಯಾಯಮೂರ್ತಿಗಳಿದ್ದ ಗರಿಷ್ಠ ಸಾಮರ್ಥ್ಯದ ಪೀಠವು ಐತಿಹಾಸಿಕ ತೀರ್ಪನ್ನು ನೀಡಲು ಕಾರಣೀಕರ್ತರಾಗಿದ್ದರು. ಇದು ದೇಶದಲ್ಲಿ ಕೇಶವಾನಂದ ಭಾರತಿ ಪ್ರಕರಣವೆಂದೇ ಖ್ಯಾತಿಗೊಂಡಿದೆ. ಶ್ರೀ ಕೇಶವಾನಂದ ಭಾರತಿ ಸ್ವಾಮೀಜಿಯವರು ದಿನಾಂಕ 5/9/2020 ನಿಧನ ಹೊಂದಿರುತ್ತಾರೆ. ಡಾಕ್ಟರ್ KS ನಿಸಾರ್ ಅಹಮದ್ ನಿತ್ಯೋತ್ಸವ ಕವಿ ಡಾಕ್ಟರ್ KS ನಿಸಾರ್ ಅಹಮದ್ ರವರು ದಿನಾಂಕ 5/2/1936 ಬೆಂಗಳೂರಿನ
ದೇವನಹಳ್ಳಿಯಲ್ಲಿ ಜನಿಸಿದ್ದರು. ಭೂಗರ್ಭಶಾಸ್ತ್ರದಲ್ಲಿ ಆನರ್ಸ್ ಪದವಿ ಪಡೆದಿದ್ದು ಇಂಗ್ಲಿಷ್, ಹಿಂದಿ, ಉರ್ದು, ಪರ್ಷಿಯನ್ ಭಾಷೆಗಳಲ್ಲಿ ಪಾಂಡಿತ್ಯ ಹೊಂದಿದ್ದರು. ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಅಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದ ಶ್ರೀಯುತರು ಕಾವ್ಯ ಮತ್ತು ಪದ್ಯಾನುವಾದಗಳಲ್ಲಿ ಮಹತ್ವದ ಕೆಲಸ ಮಾಡಿದ್ದರು. 21 ಕವನ ಸಂಕಲನಗಳು, 14 ವೈಚಾರಿಕ ಕೃತಿಗಳು, 5 ಮಕ್ಕಳ ಸಾಹಿತ್ಯ ಕೃತಿಗಳು, 5 ಅನುವಾದ ಕೃತಿಗಳು ಹಾಗೂ 13 ಸಂಪಾದನಾ ಗ್ರಂಥಗಳನ್ನು ರಚಿಸಿದ್ದಾರೆ. ಇವುಗಳಲ್ಲಿ ಮನಸ್ಸು, ಗಾಂಧಿ ಬಜಾರು ಹಾಗೂ ನಿತ್ಯೋತ್ಸವ ಪ್ರಸಿದ್ಧ ಕವನ ಸಂಕಲನಗಳು. ನಿತ್ಯೋತ್ಸವ ಧ್ವನಿ ಮುದ್ರಿಕೆ ಕನ್ನಡ ಸುಗಮ ಸಂಗೀತ ಕ್ಷೇತ್ರದಲ್ಲಿ ಭಾರೀ ಯಶಸ್ಸು ಗಳಿಸಿತ್ತು. ಕನ್ನಡ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾಗಿಯೂ ಕಾರ್ಯನಿರ್ವಹಿಸಿದ್ದರು. ನಿಸಾರ್ ಅಹಮದ್ ಅವರು ಕನ್ನಡ ಸಾಹಿತ್ಯ ಲೋಕಕ್ಕೆ ನೀಡಿರುವ ಕೊಡುಗೆ ಅಪಾರವಾದ್ದು. ಶ್ರೇಷ್ಠ ಕವಿ, ವಿಮರ್ಶಕರು ಹಾಗೂ ಅನುವಾದಕರು ಆಗಿದ್ದ ಡಾಕ್ಟರ್ ಕೆ.ಎಸ್. ನಿಸಾರ್ ಅಹಮದ್ ಅವರು ದಿನಾಂಕ 3/5/2020 ನಿಧನ ಹೊಂದಿರುತ್ತಾರೆ. ಡಾಕ್ಟರ್ ಶ್ಯಾಮಲಾ ಜಿ ಭಾವೆ, ಗಾನ ವಿದೂಷಿ ಡಾಕ್ಟರ್ ಶ್ಯಾಮಲಾ ಜಿ ಭಾವೆ ಅವರು ದಿನಾಂಕ 14/3/1941 ಜನಿಸಿದ್ದು, ಹಿಂದೂಸ್ತಾನಿ ಹಾಗೂ ಕರ್ನಾಟಕ ಸಂಗೀತ ಎರಡೂ ಪ್ರಕಾರಗಳಲ್ಲಿ ಆಳವಾದ ಜ್ಞಾನವನ್ನು ಪಡೆದು ಉಭಯಗಾನ ವಿದೂಷಿಕೆ ಎಂಬ ಹಿರಿಮೆಗೆ ಪಾತ್ರರಾಗಿದ್ದರು. ಇಡೀ ಜೀವನವನ್ನೇ ಸಂಗೀತಕ್ಕಾಗಿ ಮುಡುಪಾಗಿಟ್ಟಿದ್ದ ಅವರು ಸರಸ್ವತಿ ಸಂಗೀತ ವಿದ್ಯಾಲಯವನ್ನು ಸಮರ್ಥವಾಗಿ ಮುನ್ನಡೆಸಿ ಸುಮಾರು 9 ಭಾಷೆಗಳ 1500ಕ್ಕೂ ಹೆಚ್ಚು ಗೀತೆಗಳಿಗಾಗಿ ರಾಗ ಸಂಯೋಜನೆ ಮಾಡಿದ್ದರು. ಸಂಗೀತ ಕ್ಷೇತ್ರದ ಅಪಾರ ಸಾಧನೆಗಾಗಿ ರಾಜ್ಯೋತ್ಸವ, ಕರ್ನಾಟಕ ಸಂಗೀತ ಅಕಾಡೆಮಿಯ ಕಲಾ ತಿಲಕ ಸೇರಿದಂತೆ ಹಲವು ಪ್ರಶಸ್ತಿಗಳಿಗೆ ಭಾಜನರಾಗಿದ್ದರು. ಗಾನ ವಿದೂಷಿ ಡಾಕ್ಟರ್ ಶ್ಯಾಮಲಾ ಜಿ ಭಾವೆ ಅವರು ದಿನಾಂಕ 22/5/2020 ನಿಧನ ಹೊಂದಿರುತ್ತಾರೆ. ಶ್ರೀ ಪಂಡಿತ್ ಜಸರಾಜ್, ಸುಪ್ರಸಿದ್ಧ ಶಾಸ್ತ್ರೀಯ ಸಂಗೀತಗಾರರಾಗಿದ್ದ ಶ್ರೀ ಪಂಡಿತ್ ಜಸರಾಜ್ ಅವರು ದಿನಾಂಕ 28/1/1931 ಹರಿಯಾಣದಲ್ಲಿ ಜನಿಸಿದ್ದರು. ಚಿಕ್ಕಂದಿನಿಂದಲೇ ಹಾಡುಗಾರರಾಗಿದ್ದ ಶ್ರೀಯುತರು ಶಾಸ್ತ್ರೀಯ ಸಂಗೀತದ ಜೊತೆ ತಬಲಾ, ಸಿತಾರ್, ಸರೋದ್ ಕಲಿಕೆಯಲ್ಲಿಯೂ ಆಸಕ್ತಿ ಹೊಂದಿದ್ದರು. ಶಾಸ್ತ್ರೀಯ ಸಂಗೀತದಲ್ಲಿ ಟುಮರಿ, ಖಯಾಲ್ ಅಂತಹ ಪ್ರಕಾರಗಳನ್ನು ಪರಿಚಯಿಸಿ ಶಾಸ್ತ್ರೀಯ ಸಂಗೀತಗಳನ್ನು ದೇಶ ವಿದೇಶಗಳಿಗೆ ಕೊಂಡೊಯ್ದು ಕೀರ್ತಿಯು ಪಂಡಿತ್ ಜಸರಾಜ್ ಅವರಿಗೆ ಸಲ್ಲುತ್ತದೆ. ಶ್ರೀಯುತರು ಸ್ಥಾಪಿಸಿದ ಸಂಗೀತ ಶಾಲೆಗಳಲ್ಲಿ ಅಟ್ಲಾಂಟಾ, ವ್ಯಾಂಕೋವರ್, ಟೊರಾಂಟೊ, ನ್ಯೂಯಾರ್ಕ್, ಪಿಟ್ಸ್ಬರ್ಗ್, ಮುಂಬೈ, ಕೇರಳ ಅನೇಕ ಸಂಗೀತ ಪ್ರತಿಭೆಗಳಿಗೆ ಮಾರ್ಗದರ್ಶನ ನೀಡುತ್ತವೆ. ಪದ್ಮಶ್ರೀ, ಪದ್ಮಭೂಷಣ ಮತ್ತು ಪದ್ಮವಿಭೂಷಣ ಪ್ರಶಸ್ತಿ ಪುರಸ್ಕೃತರಾಗಿದ್ದ ಶ್ರೀಯುತರು ಸಂಗೀತ ಮಾರ್ತಾಂಡ ಎಂಬ ಬಿರುದನ್ನು ಪಡೆದಿದ್ದರು. ಸೌರಮಂಡಲದ ಪುಟ್ಟ ಗ್ರಹವೊಂದಕ್ಕೆ ಶ್ರೀಯುತರು ಹೆಸರನ್ನು ಇಡಲಾಗಿದ್ದು, ಇಂಥ ಗೌರವ ಪಡೆದ ಮೊದಲ ಭಾರತೀಯ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದರು. ಶಾಸ್ತ್ರೀಯ ಸಂಗೀತ, ದಂತಕಥೆ ಶ್ರೀ ಜಸರಾಜ್ ಅವರು ದಿನಾಂಕ 17/8/2020 ನಿಧನರಾಗಿರುತ್ತಾರೆ. ಶ್ರೀ ಹೊಸತೋಟ ಗಜಾನನ್ ಭಟ್, ರಾಜ್ಯದ ಹೆಸರಾಂತ ಯಕ್ಷಗಾನ ಕಲಾವಿದರಾದ ಶ್ರೀ ಹೊಸತೋಟ ಗಜಾನನ್ ಭಟ್ ಅವರು ಉತ್ತರ ಕನ್ನಡ ಜಿಲ್ಲೆಯ ಅನೇಕ ಯಕ್ಷ ಪ್ರತಿಭೆಗಳಿಗೆ ಗುರುವಾಗಿದ್ದರು. 170ಕ್ಕೂ ಹೆಚ್ಚು ಕಡೆಯಲ್ಲಿ ಯಕ್ಷಗಾನ ಕುರಿತಾದ ತರಬೇತಿ ನೀಡಿದ್ದರು. ವೃಕ್ಷ ಮಹಾತ್ಮೆ, ಸಾಧ್ವಿ ಜಯಂತಿ, ಕಲ್ಪನಾ ವಿಲಾಸ ಸೇರಿ 27ಕ್ಕೂ ಹೆಚ್ಚು ಯಕ್ಷಗಾನ ಪ್ರಸಂಗಗಳನ್ನು ರಚಿಸಿದ್ದರು. ಕರ್ನಾಟಕ ಯಕ್ಷಗಾನ ಅಕಾಡೆಮಿ, ಕೆರೆಮನೆ ಗಜಾನ್ ಹೆಗ್ಡೆ ಹಾಗೂ ಸ್ವರ್ಣವಲ್ಲಿ ಯಕ್ಷಶಾಲ್ಮಲಾ ಪ್ರಶಸ್ತಿಗಳಿಗೆ ಶ್ರೀಯುತರು ಭಾಜನರಾಗಿದ್ದರು. ಯಕ್ಷ ಋಷಿ ಶ್ರೀ ಹೊಸತೋಟ ಗಜಾನನ್ ಭಟ್ ಅವರು ದಿನಾಂಕ 16/4/2020 ನಿಧನ ಹೊಂದಿರುತ್ತಾರೆ. ಕೊರೋನಾ ವೈರಸ್ ಕೋವಿಡ್-19 ಹಾವಳಿಯಿಂದ ದೇಶದ ಹಾಗೂ ರಾಜ್ಯದಲ್ಲಿ ಕೊರೋನಾ ವಾರಿಯರ್ಸ್ ಸೇರಿದಂತೆ ಸಾವಿರಾರು ಜನ ಮೃತಪಟ್ಟಿರುತ್ತಾರೆ. ದೇಶದ ಪೂರ್ವ ಲಡಾಖ್ ಗಡಿಗಳಲ್ಲಿ ಗಲ್ವಾನ ಕಣಿವೆಗಳಲ್ಲಿ ಭಾರತ ಹಾಗೂ ಚೀನಾ ಸೇನೆಯ ನಡುವೆ ನಡೆದ ಸಂಘರ್ಷದಲ್ಲಿ ಕನಿಷ್ಠ 20 ಭಾರತೀಯ ಸೈನಿಕರು ಹುತಾತ್ಮರಾಗಿದ್ದಾರೆ. ಜುಲೈ ಹಾಗೂ ಆಗಸ್ಟ್ ತಿಂಗಳುಗಳಲ್ಲಿ ಸುರಿದ ಭಾರೀ ಮಳೆ ಹಾಗೂ ಪ್ರವಾಹದಿಂದ ತಲಕಾವೇರಿಯ ಬ್ರಹ್ಮಗಿರಿ ಬೆಟ್ಟ ಕುಸಿದು ಒಂದೇ ಕುಟುಂಬದ 5 ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳಲ್ಲಿ ಹಲವಾರು ಜನ ಮೃತಪಟ್ಟಿದ್ದು ಅಪಾರ ನಷ್ಟಕ್ಕೆ ಒಳಗಾಗಿರುತ್ತಾರೆ. ಈ ಎಲ್ಲ ಕಾರಣಗಳಿಂದ ಮೃತಪಟ್ಟಿರುವವರಿಗೂ ಈ ಸದನವು ಶ್ರದ್ಧಾಂಜಲಿ ಸಲ್ಲಿಸುತ್ತದೆ. ಮಾನ್ಯ ಸಭಾನಾಯಕರು, ಮುಖ್ಯಮಂತ್ರಿಗಳು. ಮಾನ್ಯ ಅಧ್ಯಕ್ಷರೇ, ಕಳೆದ ಅಧಿವೇಶನ ಮತ್ತು ಈ ಅಧಿವೇಶನದ ನಡುವೆ ಹಲವು ಗಣ್ಯಮಾನ್ಯರು ನಮ್ಮನ್ನು ಅಗಲಿದ್ದಾರೆ. ಅವರ ಗೌರವಾರ್ಥ ತಾವು ಮಂಡಿಸಿರುವ ಸಂತಾಪ ಸೂಚಕ ನಿರ್ಣಯಕ್ಕೆ ನನ್ನ ಧ್ವನಿಯನ್ನು ಸೇರಿಸ್ತಾ ಇದ್ದೇನೆ. ಶಿರಾ ಶಾಸಕ ಹಾಗೂ JDS ಹಿರಿಯ ಮುಖಂಡ ಬಿ ಸತ್ಯನಾರಾಯಣ ಅವರು ಆಗಸ್ಟ್ 4ರಂದು ನಿಧನರಾದರು. ಸಚಿವರು ಆಗಿ ಶಾಸಕರಾಗಿ ಉತ್ತಮ ಸೇವೆ ಸಲ್ಲಿಸಿದವರು KSRTC ನಿಗಮದ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿದರು. ತಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮಿಸಿದರು. ಬಡವರು ಹಾಗೂ ರೈತರ ಪರವಾಗಿ ನಿಂತ ಉತ್ತಮ ರಾಜಕಾರಣಿಯಾಗಿದ್ದರು.
ಜನಾನುರಾಗಿಯಾಗಿ ಅಪಾರ ಜನಮನ್ನಣೆ ಪಡೆದಿದ್ದರು. ಸತ್ಯನಾರಾಯಣ ಅವರ ನಿಧನದಿಂದ ಉತ್ತಮ ಶಾಸಕರೊಬ್ಬರನ್ನು ಕಳೆದುಕೊಂಡಂತಾಗಿದೆ. ಭಾರತದ ಮಾಜಿ ರಾಷ್ಟ್ರಪತಿ, ಭಾರತ ರತ್ನ ಪ್ರಣಬ್ ಮುಖರ್ಜಿ ಅವರು ಆಗಸ್ಟ್ 31, 2020ರಂದು ನಿಧನರಾದರು. ಕ್ಲರ್ಕ್ ಕೆಲಸದಿಂದ ರಾಷ್ಟ್ರಪತಿ ಹುದ್ದೆಯವರೆಗೆ ಸಾಗಿದ ಅವರು ರಾಜಕೀಯ ಪಯಣ ಅದ್ಭುತವಾದಂಥದ್ದು. 5 ದಶಕಗಳ ಸುದೀರ್ಘ ರಾಜಕೀಯ ಜೀವನದಲ್ಲಿ ಅವರು ರಕ್ಷಣಾ, ಆರ್ಥಿಕ, ವಿದೇಶಾಂಗ ವ್ಯವಹಾರ ಹಾಗೂ ಯೋಜನಾ ಆಯೋಗದ ಉಪಾಧ್ಯಕ್ಷರಾಗಿ ಪ್ರಮುಖ ಸ್ಥಾನಗಳನ್ನು ಅಲಂಕರಿಸಿದ್ದರು. ದೂರದೃಷ್ಟಿಯವರಾಗಿದ್ದ ಅವರು ಭಾರತ ಕಂಡ ಅತ್ಯುತ್ತಮ ಸಂಸದ ಹಾಗೂ ಸಮರ್ಥ ರಾಜಕಾರಣಿ ಎಂದೇ ಜನತೆನಿತರಾಗಿದ್ದರು. ದೇಶದ ಅಭಿವೃದ್ಧಿಗೆ ಅವರು ನೀಡಿದ ಕೊಡುಗೆ ಅಪಾರವಾದಂಥದ್ದು. ತಮ್ಮ ಅವಧಿಯಲ್ಲಿ ರಾಷ್ಟ್ರಪತಿ ಭವನವನ್ನು ಜನರಿಗೆ ಹತ್ತಿರವಾಗಿಸಿ ಅದನ್ನು ಹೆಚ್ಚು ಪ್ರಜಾಸತ್ತಾತ್ಮಕಗೊಳಿಸಿದರು. ಪಕ್ಷ ರಾಜಕಾರಣವನ್ನು ಮೀರಿದ ಪ್ರೀತಿ ವಿಶ್ವಾಸವನ್ನು ಎಲ್ಲರಿಂದಲೂ ಗಳಿಸಿದ ವಿಶಿಷ್ಟ ವ್ಯಕ್ತಿ. ಅವರ ನಿಧನದಿಂದ ಅತ್ಯುತ್ತಮ ಸಂಸದ ಮತ್ತು ಸಮರ್ಥ ರಾಜಕಾರಣಿಯೊಬ್ಬರನ್ನು ಕಳೆದುಕೊಂಡಾಗಿದೆ. ರಾಜ್ಯಸಭೆ ಹಾಲಿ ಸದಸ್ಯರಾಗಿದ್ದ ಅಶೋಕ್ ಗಸ್ತಿಯವರು ಸೆಪ್ಟೆಂಬರ್ 17ರಂದು ನಿಧನರಾದರು. ವಿದ್ಯಾರ್ಥಿ ದಿನಗಳಿಂದಲೇ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿ ದುಡಿದಿದ್ದ ಅವರು ಬಡವರು ಹಾಗೂ ಸಮಾಜದ ಹಿಂದುಳಿದ ವರ್ಗಗಳ ಸಬಲೀಕರಣಕ್ಕೆ ಶ್ರಮಿಸಿದರು. ಡಿ. ದೇವರಾಜ್ ಅವರು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿದರು. ಅವರ ನಿಧನದಿಂದ ಸರಳ ಸಜ್ಜನಿಕೆ ರಾಜಕಾರಣಿಯನ್ನು ಕಳೆದುಕೊಂಡಂತಾಗಿದೆ. ಪ್ರಮಾಣ ವಚನವನ್ನು ರಾಜ್ಯಸಭೆಯಲ್ಲಿ ತಗೊಂಡರು. ಒಂದು ದಿನ ಸಹ ರಾಜ್ಯಸಭೆಗೆ ಪ್ರವೇಶ ಮಾಡೋಕ್ಕಾಗಲಿಲ್ಲ ಅವರಿಗೆ. ಅವರ ಸಾವು ನಮ್ಮೆಲ್ಲರಿಗೂ ನೋವು ತಂದಿದೆ. ಕಾಂಗ್ರೆಸ್ಸಿನ ಹಿರಿಯ ಮುಖಂಡ, ಕೇಂದ್ರದ ಮಾಜಿ ಸಚಿವ ಎಂ. ರಾಜಶೇಖರನ್ ಏಪ್ರಿಲ್ 13ರಂದು 2020ರಲ್ಲಿ ಮರಣ ಹೊಂದಿದ್ದಾರೆ. ಸರಳತೆಯ, ಸಜ್ಜನಿಕೆಯ ಪ್ರಬುದ್ಧ ರಾಜಕಾರಣಿಯಾಗಿದ್ದರು. ಲೋಕಸಭೆ, ರಾಜ್ಯಸಭೆ ಹಾಗೂ ವಿಧಾನ ಪರಿಷತ್ ಸದಸ್ಯರಾಗಿ ಅತ್ಯುತ್ತಮ ಸೇವೆ ಸಲ್ಲಿಸಿದಂಥ ವ್ಯಕ್ತಿ ಅವರಾಗಿದ್ದರು. ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡಿದ್ದ ಅವರು ಮನಮೋಹನ್ ಸಿಂಗ್ ನೇತೃತ್ವದ ಸರ್ಕಾರದಲ್ಲಿ ಕೇಂದ್ರ ಯೋಜನೆ ಮತ್ತು ಅಂಕಿಅಂಶ ಖಾತೆಯ ಸಚಿವರಾಗಿ ಸಹ ಕೆಲಸ ಮಾಡಿದರು. ಕನಕಪುರ ಕ್ಷೇತ್ರದ ಮೊದಲ ಸಂಸದ ಎಂಬ ಹೆಗ್ಗಳಿಕೆ ಅವರದಾಗಿತ್ತು. ಮೌಲ್ಯಾಧಾರಿತ ರಾಜಕಾರಣದ ಗುರುತಿಸಿಕೊಂಡಿದ್ದವರು. ಮಾಜಿ ಸಚಿವ ರಾಜ ಮದನ್ ಗೋಪಾಲ್ ನಾಯ್ಕ್ ಅವರು ಜುಲೈ 26, 2021 ಮರಣ ಹೊಂದಿದ್ದಾರೆ. ಸುರಪುರ ಕ್ಷೇತ್ರದ 3 ಬಾರಿ ವಿಧಾನಸಭೆಗೆ ಹಾಕಿದ್ದ ಅವರು ವೀರಪ್ಪ ಮೊಯ್ಲಿ ಅವರ ಸಚಿವ ಸಂಪುಟದಲ್ಲಿ ಕೃಷಿ ಮಾರುಕಟ್ಟೆ, ಸಣ್ಣ ಉಳಿತಾಯ ಮತ್ತು ಲಾಟರಿ ಖಾತೆ ಸಚಿವರಾಗಿ ಕಾರ್ಯನಿರ್ವಹಿಸಿದರು. ಸುರಪುರದ ಕನ್ನಡ ಸಾಹಿತ್ಯ ಸಂಘದ ಅಧ್ಯಕ್ಷರೂ ಆಗಿದ್ದರು. ಅವರ ನಿಧನದಿಂದ ಜನಪರ ಕಾಳಜಿ ಹೊಂದಿದ ರಾಜಕಾರಣ ಕಳೆದುಕೊಂಡಂತಾಗಿದೆ. ಜಿ. ರಾಮಕೃಷ್ಣ, ಮಾಜಿ ಸಚಿವ ಜಿ. ರಾಮಕೃಷ್ಣ ಅವರು ಆಗಸ್ಟ್ 8ರಂದು ಮರಣ ಹೊಂದಿದ್ದಾರೆ. ವೈದ್ಯಕೀಯ ಶಿಕ್ಷಣ ಸಚಿವರಾಗಿ ಉತ್ತಮ ಸೇವೆಯನ್ನು ಸಲ್ಲಿಸಿದರು. ಪ್ರಗತಿಪರ ಚಿಂತಕರು, ಅಭಿವೃದ್ಧಿ ಅಧಿಕಾರರಾಗಿದ್ದ ರಾಮಕೃಷ್ಣ ಅವರು ಎಲ್ಲರಿಗೂ ಮಾರ್ಗದರ್ಶನ ಮಾಡುವಂಥ ವ್ಯಕ್ತಿತ್ವ ಹೊಂದಿದ್ದರು. ದೀನದಲಿತರ ಬಗ್ಗೆ ಅಪಾರ ಕಾಳಜಿ ವಹಿಸಿದ್ದ ಅವರು ನುಡಿದಂತೆ ನಡೆಯುತ್ತಿದ್ದ ಅಪರೂಪದ ವ್ಯಕ್ತಿ. ಅವರ ನಿಧನದಿಂದ ಪ್ರಾಮಾಣಿಕ ಹಾಗೂ ಚಿಂತಕರನ್ನು ಕಳೆದುಕೊಂಡಾಗಿದೆ. ಮಾಜಿ ಸಂಸದ ರಾಜ ರಂಗಪ್ಪ ನಾಯಕ್ ಮೇ 10, 2021 ನಿಧನರಾದರು. ರಾಯಚೂರು ತಾಲೂಕಿನ ರುಕ್ಮಾಪುರ ಮಂಡಲ ಪ್ರಧಾನರಾಗಿ ರಾಜಕೀಯ ಜೀವನ ಆರಂಭಿಸಿ ಕಲಬುರಗಿ ಜಿಲ್ಲಾ ಪಂಚಾಯಿತಿ ಆರೋಗ್ಯ ಸ್ಥಾಯಿ ಸಮಿತಿಗೆ ಸೇವೆ ಸಲ್ಲಿಸಿದ್ದಾರೆ. ನಂತರ ರಾಯಚೂರು ಕ್ಷೇತ್ರದ ಸಂಸದರಾಗಿ ಆಯ್ಕೆಯಾಗಿದ್ದರು. ಕಲ್ಯಾಣ ಕರ್ನಾಟಕದ ಭಾಗದ ಅಭಿವೃದ್ಧಿಗೆ ಶ್ರಮಿಸಿ ಈ ಭಾಗದ ಜನರ ಏಳಿಗೆ ಕಾರಣೀಭೂತರಾಗಿದ್ದರು. ರತನ್ ಸಿಂಗ್, ಮಾಜಿ ಶಾಸಕ ರತನ್ ಸಿಂಗ್ ಅವರು 24/3/2020 ನಿಧನರಾದರು. 1991ರಲ್ಲಿ ವಿಜಯನಗರ ಕ್ಷೇತ್ರ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ನ ಗೆದ್ದು ಶಾಸಕರಾಗಿದ್ದರು. ಅದಕ್ಕೂ ಮುನ್ನ ನಗರಾಭಿವೃದ್ಧಿ ಮಂಡಳಿ ಅಧ್ಯಕ್ಷರಾಗಿದ್ದರು. ಮೃದು ಮಿತಭಾಷಿ ರತನ್ ಸಿಂಗ್ ಎಲ್ಲ ಸಮಾಜದ ಉತ್ತಮ ಬಾಂಧವ್ಯವನ್ನು ಹೊಂದಿದ್ದರು. ವಿನಿಫ್ರೆಡ್ ಫರ್ನಾಂಡಿಸ್, ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕಿ ಹಾಗೂ ಮಾಜಿ ಶಾಸಕಿ ವಿನಿಫ್ರೆಡ್ ಫರ್ನಾಂಡಿಸ್ ಅವರು ಏಪ್ರಿಲ್ 27 ನಿಧನರಾಗಿದ್ದಾರೆ. ವಿನಿಫ್ರೆಡ್ ಫರ್ನಾಂಡಿಸ್ ಪ್ರಜಾಸತ್ತಾತ್ಮಕ ಪಕ್ಷದ ಮೂಲಕ ರಾಜಕೀಯ ಜೀವನ ಆರಂಭಿಸಿ ಕುಂದಾಪುರ ಕ್ಷೇತ್ರದ 4 ಬಾರಿ ಚುನಾಯಿತಗೊಂಡು ವಿರೋಧ ಪಕ್ಷದ ಮೊದಲ ಚುನಾಯಿತ ಮಹಿಳಾ ಸದಸ್ಯರು ಎನಿಸಿಕೊಂಡಿದ್ದರು. ಶ್ರೀಮತಿ ಫರ್ನಾಂಡಿಸ್ ಅವರು ಬಡವರು, ಅನಕ್ಷರಸ್ಥರ ಅಭಿವೃದ್ಧಿಗೆ ಅಪಾರವಾಗಿ ಶ್ರಮಿಸಿದಂಥ ವ್ಯಕ್ತಿ. ಶ್ರೀ ಗುರುಸ್ವಾಮಿ, ಚಾಮರಾಜನಗರ ವಿಧಾನಸಭಾ ಕ್ಷೇತ್ರದ ಮೊದಲ ಬಿಜೆಪಿ ಅಭ್ಯರ್ಥಿಯಾಗಿ ಮಾಜಿ ಶಾಸಕ, ಬಿಜೆಪಿ ಮುಖಂಡ ಶ್ರೀ ಗುರುಸ್ವಾಮಿ ಅವರ ಮೂಲತಃ ವೃತ್ತಿಯಲ್ಲಿ ವಕೀಲರಾಗಿದ್ದರು. ಜನತಾ ಪಕ್ಷದಿಂದ ರಾಜಕೀಯ ಜೀವನ ಆರಂಭಿಸಿದ ಗುರುಸ್ವಾಮಿ ಅತ್ಯುತ್ತಮ ರಾಜಕಾರಣಿಯಾಗಿದ್ದರು. ಸಮಾಜ ಸೇವೆಯಲ್ಲಿ ತೊಡಗಿ ಅವರು ಕ್ಷೇತ್ರದ ಅಭಿವೃದ್ಧಿಗೆ ಸಾಕಷ್ಟು ಕೊಡುಗೆಯನ್ನು ನೀಡಿದ್ದಾರೆ. ಎಂ. ಜೆ. ಅಪ್ಪಾಜಿಗೌಡ, ಭದ್ರಾವತಿ ವಿಧಾನ ಕ್ಷೇತ್ರದ ಮಾಜಿ ಶಾಸಕ ಎಂ. ಜೆ. ಅಪ್ಪಾಜಿಗೌಡ ಅವರು VSL ನೌಕರರಿಗೆ ಜೀವನ ಆರಂಭಿಸಿದರು. ಅವರು ಕಾರ್ಮಿಕ ನಾಯಕರು ಬೆಳೆದು ನಂತರ ರಾಜಕೀಯ ಕ್ಷೇತ್ರದಲ್ಲಿ ಬೆಳೆದಿದ್ದರು.
ಶಾಸಕರಾಗಿ ಭದ್ರಾವತಿ ಕ್ಷೇತ್ರ 3 ಬಾರಿ ಪ್ರತಿನಿಧಿಸಿದರು. ಕೇಶವಾನಂದ ಭಾರತಿ ಸ್ವಾಮೀಜಿ ಕಾಸರಗೋಡು ಜಿಲ್ಲೆಯ ಯಡನೂರು ಜಗದ್ಗುರು ಶಂಕರಾಚಾರ್ಯ ಸಂಸ್ಥಾನದ ಮಠಾಧೀಶ ಕೇಶವಾನಂದ ಭಾರತಿ ಸ್ವಾಮೀಜಿ 2020 ಸೆಪ್ಟೆಂಬರ್ 5ರಂದು ದೈವಾಧೀನರಾದರು. ಅವರು ಹೆಚ್ಚು ಚತುರ್ಮಾಸವನ್ನು ಕೈಗೊಂಡ ವಿರಳ ಯತಿಗಳಲ್ಲಿ ಒಬ್ಬರು. ಕೇರಳ ಸರ್ಕಾರ 1970ರಲ್ಲಿ ಜಾರಿಗೆ ತಂದ ಭೂ ಸುಧಾರಣೆ ಕಾಯ್ದೆ ವಿರುದ್ಧ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಿಸಿ ಸಂವಿಧಾನದ ಮೂಲ ರಚನೆಯನ್ನು ಸಂಪತ್ತು ಬದಲಾಯಿಸಲು ಸಾಧ್ಯವಿಲ್ಲ ಎಂಬ ಐತಿಹಾಸಿಕ ತೀರ್ಪನ್ನು 13 ನ್ಯಾಯಮೂರ್ತಿಗಳ ಗರಿಷ್ಠ ಸಾಮರ್ಥ್ಯದ ಪೀಠವನ್ನು ನೀಡಲು ಇವರು ಕಾರಣರಾಗಿದ್ದರು. ಇಡೀ ದೇಶದಲ್ಲಿ ಕೇಶವಾನಂದ ಭಾರತಿ ಕೇರಳ ಸರ್ಕಾರ ಪ್ರಕರಣ ಎಂದೇ ಖ್ಯಾತಿ ಪಡೆದಿದೆ. ಪ್ರಕರಣದ ತೀರ್ಪು ಭಾರತದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಹಾಗೂ ಭಾರತದ ಸಂವಿಧಾನದ ಕುರಿತಾದ ಮಹತ್ತರ ಮೈಲಿಗಲ್ಲಾಗಿದೆ. ಅದ್ವೈತ ತತ್ವದ ದೃಢ ಅನುಯಾಯಿಯಾಗಿದ್ದ ಕೇಶವಾನಂದ ಭಾರತಿ ಸ್ವಾಮೀಜಿ ಕೇವಲ 29 ವರ್ಷ ವಯಸ್ಸಿನಾಗಿದ್ದಾಗ ಸಂವಿಧಾನದ 29ನೇ ತಿದ್ದುಪಡಿ ಕಾಯ್ದೆ 1972 ಪ್ರಶ್ನಿಸಿ ಕೋರ್ಟ್ ಮೆಟ್ಟಿಲೇರಿದರು ಎನ್ನುವುದು ವಿಶೇಷ. ಅವರು ಸಾಮಾಜಿಕ ಮತ್ತು ಧಾರ್ಮಿಕ, ಆಧ್ಯಾತ್ಮಿಕ ಹಾಗೂ ಸಾಂಸ್ಕೃತಿಕ ಮಾರ್ಗದರ್ಶಿಯಾಗಿದ್ದರು. ಕೆ.ಎಸ್. ನಿಸಾರ್ ಅಹಮದ್ ಕನ್ನಡದ ಹಿರಿಯ ಸಾಹಿತಿ, ಕವಿ. ಪ್ರೊಫೆಸರ್ ಕೆ.ಎಸ್. ನಿಸಾರ್ ಅಹಮದ್ ಅವರು ನಿತ್ಯೋತ್ಸವದ ಕವಿ ಎಂದೇ ಖ್ಯಾತಿ ಪಡೆದಿದ್ದರು. ಅತ್ಯುತ್ತಮ ಕವನ ಸಂಕಲನವನ್ನು ಕನ್ನಡಕ್ಕೆ ನೀಡಿದವರು ಕನ್ನಡಿಗರ ಮನೆ ಮಾತಾಗಿದ್ದ ಕವಿಯಾಗಿದ್ದರು. ಶಿವಮೊಗ್ಗದಲ್ಲಿ 2007ರಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಕಾವ್ಯ ಮತ್ತು ಪದ್ಮಾನುವಾದದಲ್ಲಿ ಮಹತ್ವದ ಕೆಲಸ ಮಾಡಿ 21 ಕವನ ಸಂಕಲನಗಳು, 14 ವೈಚಾರಿಕ ಕೃತಿಗಳು ಸೇರಿದ ಪ್ರಸಿದ್ಧ ಕವನ ಸಂಕಲನ ಕನ್ನಡ ಸಾಹಿತ್ಯಕ್ಕೆ ನೀಡಿದ್ದಾರೆ. ಕನ್ನಡ ಸುಗಮ ಸಂಗೀತ ಕ್ಷೇತ್ರದಲ್ಲಿ ನಿತ್ಯೋತ್ಸವ ಧ್ವನಿಮುದ್ರಿಕೆ ಭಾರಿ ಯಶಸ್ಸು ಗಳಿಸಿತ್ತು. ಶ್ಯಾಮಲಾಜಿ ಭಾವೆ ಸಂಗೀತ ವಿದೂಷಿ ಶ್ಯಾಮಲಾಜಿ ಭಾವೆ ಅವರು 2020 ಮೇ 22ರಂದು ನಿಧನರಾಗಿದ್ದಾರೆ. ಹಿಂದೂಸ್ತಾನಿ, ಕರ್ನಾಟಕ ಶಾಸ್ತ್ರೀಯ ಸಂಗೀತ ಎರಡೂ ಪ್ರಕಾರ ತಮ್ಮದೇ ಆದ ಮಹತ್ವವನ್ನು ಮೂಡಿಸಿ ಉಭಯಗಾನ ವಿಶಾರದ ಎಂಬ ಕೀರ್ತಿಗೆ ಪಾತ್ರರಾಗಿದ್ದರು. ಪಂಡಿತ ಜಸ್ರಾಜ್ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ದಿಗ್ಗಜ. ಪಂಡಿತ ಬಸವರಾಜ್ ಅವರು ಆಗಸ್ಟ್ 17ರಂದು ಸ್ವರ್ಗಸ್ಥರಾದರು. 80 ವರ್ಷಗಳ ಕಾಲ ಸಂಗೀತದೊಂದಿಗೆ ವೃತ್ತಿ ಜೀವನ ನಡೆಸಿದವರು ಪದ್ಮಶ್ರೀ, ಪದ್ಮಭೂಷಣ ಮತ್ತು ಪದ್ಮವಿಭೂಷಣ ಸೇರಿದಂತೆ ವಿವಿಧ ಪ್ರತಿಷ್ಠಿತ ಪ್ರಶಸ್ತಿಗಳನ್ನು, ಗೌರವವನ್ನು ಪಡೆದಿದ್ದಾರೆ. ಬಸವರಾಜ್ ಜೈಪುರ ಅಕ್ರೋಲಿ ಘರಾನಾದ ಶಾಸ್ತ್ರೀಯ ಗಾಯಕ ಕೊನೆ ಪೀಳಿಗೆಯವರಾಗಿದ್ದು ಮೇವಾಟಿ ಘರಾಣದ ಅಧ್ವರ್ಯರಾಗಿದ್ದರು. ಇವರ ಶಿಷ್ಯರಲ್ಲಿ ಸಂಜೀವ್ ಅಭ್ಯಂಕರ್, ಹಿಂದಿ ಚಿತ್ರರಂಗದ ಸಾಧನಾ ಸೆರಗಮ್ ಮುಂತಾದವರು ಪ್ರಮುಖರಾಗಿದ್ದಾರೆ. ಹೊಸಕೋಟೆ ಗಜಾನನ ಭಟ್ ಯಕ್ಷಗಾನಕ್ಕಾಗಿ ಬದುಕನ್ನೇ ಮುಡುಪಾಗಿಟ್ಟು ಹೊಸಕೋಟ ಗಜಾನನ ಭಟ್ ಅವರು ಏಪ್ರಿಲ್ 16ರಂದು ನಿಧನರಾದರು. ಉತ್ತರ ಕನ್ನಡ ಜಿಲ್ಲೆಯ 106 ಯಕ್ಷ ಪ್ರತಿಭೆಗೆ ಗುರುವಾಗಿ 170ಕ್ಕೂ ಹೆಚ್ಚು ಕಚೇರಿಗಳಲ್ಲಿ ಯಕ್ಷಗಾನ ತರಬೇತಿ ಪಡೆದಿದ್ದರು. ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಪ್ರಶಸ್ತಿ, ಕರೆಮನೆ ಗಜಾನನ ಹೆಗ್ಗಡೆ ಪ್ರಶಸ್ತಿ ಸ್ಥಾನದೊಂದಿಗೆ ಯಕ್ಷಶಾಲರ ನೀಡುವ ಪ್ರಶಸ್ತಿಗಳು ಅವರಿಗೆ ಸಂದಿವೆ. ಕೋವಿಡ್-19 ಹಾವಳಿಯಿಂದ ರೈತರ ಹಾಗೂ ರಾಜ್ಯದಲ್ಲಿ ಕೊರೋನಾ ವಾರಿಯರ್ ಸೇರಿದಂತೆ ಸಾವಿರಾರು ಜನ ಮೃತಪಟ್ಟಿದ್ದಾರೆ. ದೇಶದ ಪೂರ್ವ ಲಡಾಖ್ ಗಡಿಯ ಗಲ್ವಾನ್ ಕಣಿವೆಯಲ್ಲಿ ಭಾರತದ ಹಾಗೂ ಚೀನಾ ಸೇನೆಯ ನಡುವೆ ನಡೆದ ಸಂಘರ್ಷದಲ್ಲಿ ಕನಿಷ್ಠ 20 ಭಾರತೀಯ ಸೈನಿಕರು ಹುತಾತ್ಮರಾಗಿದ್ದಾರೆ. ಜುಲೈ ಹಾಗೂ ಆಗಸ್ಟ್ ತಿಂಗಳಲ್ಲಿ ಸುರಿದ ಭಾರೀ ಮಳೆ ಹಾಗೂ ಪ್ರವಾಹದಿಂದ ತಲಕಾವೇರಿಯ ಬ್ರಹ್ಮಗಿರಿ ಬೆಟ್ಟ ಕುಸಿದು ಒಂದೇ ಕುಟುಂಬದವರು ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳಲ್ಲಿ ಹಲವಾರು ಜನ ಮೃತಪಟ್ಟಿದ್ದು ಅಪಾರ ನಷ್ಟಗೊಳಗಾಗಿರುತ್ತಾರೆ. ಈ ಎಲ್ಲ ಕಾರಣಗಳಿಂದ ಮೃತಪಟ್ಟವರಿಗೆ ಶ್ರದ್ಧಾಂಜಲಿ ಅರ್ಪಿಸಲು ಹಾಗೂ ಅವರ ಕುಟುಂಬ ವರ್ಗದವರು ಜೊತೆ ಈ ಸದನವು ಸಹ ಅಷ್ಟು ಸಂತರ್ಪಣೆಯನ್ನು ಸಲ್ಲಿಸುತ್ತದೆ. ಮಾನ್ಯ ಸಭಾಧ್ಯಕ್ಷರೇ, ನಮ್ಮ ನಗಲಿರುವ ಎಲ್ಲ ಹಿರಿಯ ಚೇತನಗಳ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರಿ ಈ ಸಂದರ್ಭದಲ್ಲಿ ತಾವು ಮಂಡಿಸಿರುವ ಸಂತಾಪ ಸೂಚಕ ನಿರ್ಣಯಕ್ಕೆ ಬೆಂಬಲಿಸಿ ನನ್ನ ಮಾತನ್ನು ಮುಗಿಸುತ್ತೇನೆ. ಪ್ರತಿಪಕ್ಷದ ನಾಯಕರು ಶ್ರೀಯುತ ಸಿದ್ದರಾಮಯ್ಯನವರು. ಸನ್ಮಾನ್ಯ ಅಧ್ಯಕ್ಷರೇ, ತಾವು ತಂದಿರ್ತಕ್ಕಂಥ ಸಂತಾಪ ಸೂಚಕ ನಿರ್ಣಯವನ್ನು ಬೆಂಬಲಿಸಿ ಅವರಿಗೆ ಗೌರವ ಸಲ್ಲಿಸಿ ಯಾರ್ಯಾರು ಗಣ್ಯರು ಕಳೆದ ಅಧಿವೇಶನ ನಂತರ ನಮ್ಮನ್ನೆಲ್ಲ ಅಗಲಿದ್ದಾರೆ ಅವರಿಗೆ ಗೌರವ ಸಲ್ಲಿಸಿ ಕೆಲವು ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಬಿ ಸತ್ಯನಾರಾಯಣ ಅವರು ಹಾಲಿ ಸದಸ್ಯರಾಗಿದ್ದಂಥವರು.
ಅವರು ನಮ್ಮನ್ನು ಅಗಲಿದ್ದಾರೆ. ಶಿರಾ ಕ್ಷೇತ್ರದಿಂದ 3 ಬಾರಿ ಆಯ್ಕೆಯಾಗಿದ್ದರು. ಮಂತ್ರಿನೂ ಕೂಡ ಆಗಿದ್ದರು. ಆಮೇಲೆ ಸ್ವಲ್ಪ ದಿನಗಳ ಕಾಲ ಕರ್ನಾಟಕ ಕುಡಿಯುವ ನೀರು ಮತ್ತು ಒಳಚರಂಡಿ ಮಂಡಳಿ ಏನಿದೆಯಲ್ಲ ಅದರ ಅಧ್ಯಕ್ಷರಾಗೂ ಕೂಡ ಕೆಲಸ ಮಾಡಿದ್ರು. ವೃತ್ತಿಯಲ್ಲಿ ವಕೀಲರು, BA ಮತ್ತು ಕಾನೂನು ಪದವೀಧರರಾಗಿದ್ದರು. ವಕೀಲಿ ಕೆಲಸ ಕೂಡ ಮಾಡ್ತಾ ಇದ್ರು. ಮತ್ತೆ ರಾಜಕಾರಣದಲ್ಲಿ ಬಂದು 3 ಬಾರಿ ಶಾಸಕರಾಗಿ, ಮಂತ್ರಿಯಾಗಿ ಈ ರಾಜ್ಯದ ಜನರ ಸೇವೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದರು. ಬಹಳ ಸಜ್ಜನ, ಮಿತಭಾಷಿ, ಹೆಚ್ಚು ಮಾತಾಡ್ತಾ ಇರಲಿಲ್ಲ. ಸಜ್ಜನ ರಾಜಕಾರಣಿಯಾಗಿದ್ದಂಥವರು. ಅವರು ನಾನು JH ಪಟೇಲ್ ಮುಖ್ಯಮಂತ್ರಿ ಆಗಿರುವಾಗ, ನಾನು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಇರುವಾಗ ಕಾರ್ಮಿಕ ಇಲಾಖೆ ಕೂಡ ನನ್ನ ಹತ್ರ ಇತ್ತು. ಆ ಕಾರ್ಮಿಕ ಇಲಾಖೆಯ ರಾಜ್ಯ ಸಚಿವರಾಗಿ ನನ್ನ ಜೊತೆಯಲ್ಲಿ ಕೆಲಸ ಮಾಡಿದ್ರು. ಹಾಗಾಗಿ ನನಗೆ ಬಹಳ ಹತ್ತಿರದವರಾಗಿದ್ದರು ಮತ್ತು ಆತ್ಮೀಯರಾಗಿದ್ದರು. ಅವರ ಸ್ವಭಾವ, ಅವರ ನಡವಳಿಕೆ ಅವೆಲ್ಲನೂ ಕೂಡ ಹತ್ತಿರದಿಂದ ಬಲ್ಲವನಾಗಿದ್ದೆ ನಾನು. ಸೊ ಯಾವತ್ತೂ ಕೂಡ ಮಂತ್ರಿಯಾಗಿದ್ದಾಗ ನಾವು ಏನು ಜವಾಬ್ದಾರಿ ಕೊಡ್ತೀವಿ ಅದನ್ನು ಶಿಸ್ತಿನಿಂದ ಪ್ರಾಮಾಣಿಕವಾಗಿ ನಿರ್ವಹಿಸ್ತಾ ಇದ್ರು. ಅಂತ ಒಬ್ಬ ಸಜ್ಜನ ರಾಜಕಾರಣಿ ಪಾಪ ಈ ಅವಧಿ ಪೂರೈಸಲಿಕ್ಕೆ ಆಗಲೇ ಇಲ್ಲ. 2 ವರ್ಷ 4 ತಿಂಗಳು ಮಾತ್ರ ಅವಧಿ ಪೂರೈಸಿದ್ದಾರೆ. ಇನ್ನು 2 ವರ್ಷ 8 ತಿಂಗಳ ಅವಧಿ ಇತ್ತು ಅವರಿಗೆ. ಅವರು ಇವತ್ತು ನಮ್ಮನ್ನು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ. ಅವರ ಕುಟುಂಬ ವರ್ಗದವರಿಗೆ ಅವ್ರ ಸಾವಿನ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಮಾಜಿ ರಾಷ್ಟ್ರಪತಿಗಳಾದಂಥ ಶ್ರೀ ಪ್ರಣವ್ ಕುಮಾರ್ ಮುಖರ್ಜಿ ಅವರು ಇತ್ತೀಚೆಗೆ ನಿಧನರಾಗಿದ್ದಾರೆ. ಅವ್ರಿಗೂ ಕೂಡ ಕೊರೋನಾ ಸೋಂಕು ತಗುಲಿತ್ತು. ಜೊತೆಗೆ ಬ್ಲಡ್ ಕ್ಲಾಟ್ ಆಗಿ ಮಿಲಿಟರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೀತಾ ಇದ್ದರು. ಸಾವನ ಜೊತೆ ಹೋರಾಟ ಮಾಡಿ ಒಬ್ಬ ಶ್ರೇಷ್ಠ ಸಂಸದೀಯ ಪಟು, ದೇಶ ಕಂಡಂತ ಶ್ರೇಷ್ಠ ಸಂಸದೀಯ ಪಟುಗಳಲ್ಲಿ ಒಬ್ಬರಾಗಿದ್ರು ಅಂತಕ್ಕಂಥದ್ದನ್ನು ಇವತ್ತು ನಾವು ನೆನಪು ಮಾಡ್ಕೋಬೇಕಾಗ್ತದೆ. ಅವರು ನಮ್ಮನ್ನ ಅಗಲಿದ್ದಾರೆ. ಸುಮಾರು 84 ವರ್ಷಗಳು ಅವರಿಗೆ ಆಗಿತ್ತು. 5 ಬಾರಿ ರಾಜ್ಯಸಭಾ ಸದಸ್ಯರಾಗಿತ್ತು. 1969ರಲ್ಲಿ ಮೊದಲನೇ ಬಾರಿಗೆ ರಾಜ್ಯಸಭೆಯನ್ನು ಪ್ರವೇಶ ಮಾಡಿದ್ರು. ಅಂದಿನ ಪ್ರಧಾನಮಂತ್ರಿಯಾಗಿದ್ದಂಥ ಶ್ರೀಮತಿ ಇಂದಿರಾ ಗಾಂಧಿಯವರು ಇವರನ್ನು ಗುರುತಿಸಿ 1969ರಲ್ಲಿ ಮೊದಲನೇ ಬಾರಿಗೆ ರಾಜ್ಯಸಭಾ ಸದಸ್ಯರನ್ನಾಗಿ ಮಾಡಿದರು. ಅದಾದ ನಂತರ ತಮ್ಮ ಮಂತ್ರಿಮಂಡಲದಲ್ಲಿ ಸಚಿವರನ್ನಾಗಿಯೂ ಕೂಡ ಮಾಡ್ಕೊಂಡಿದ್ದರು. ಅತ್ಯಂತ ಕಿರಿಯ ವಯಸ್ಸಿನ ರಾಜಕಾರಣಿ
ಈ ದೇಶದ ಹಣಕಾಸಿನ ಮಂತ್ರಿ ಆಗಿದ್ದರು. ಯಾರು ಕೂಡ 47 ವಯಸ್ಸಿಗೇನೆ ಹಣಕಾಸಿನ ಮಂತ್ರಿ ಆಗಿರಲಿಲ್ಲ. ಇವರು 47ನೇ ವಯಸ್ಸಿನಲ್ಲೇನೆ ಈ ದೇಶದ ಹಣಕಾಸಿನ ಮಂತ್ರಿ ಆಗಿದ್ದರು. ಬಹಳ ಬುದ್ಧಿವಂತ ರಾಜಕಾರಣಿ ಅಂತಲೇ ಅವ್ರನ್ನ ಕರೀತಾ ಇದ್ದದ್ದು ನಾವು, ಇಂಟೆಲೆಕ್ಚುಯಲ್ ಪಾಲಿಟಿಷಿಯನ್. ಅವರಿಗೆ ಅಗಾಧವಾದಂಥ ಅಪಾರವಾದಂಥ ಜ್ಞಾಪಕ ಶಕ್ತಿ ಇತ್ತು. ಈ ದೇಶದ ಇತಿಹಾಸ, ರಾಜಕೀಯ ಮತ್ತು ಅರ್ಥವ್ಯವಸ್ಥೆ ಇದರ ಬಗ್ಗೆ ನಿರರ್ಗಳವಾಗಿ ಮಾತಾಡ್ತಾ ಇದ್ರು. ಅಷ್ಟೊಂದು ಪಾಂಡಿತ್ಯವನ್ನ ಅವರು ಪಡ್ಕೊಂಡಿದ್ರು. ಒಂದು ರೀತಿ ಅವರು ಎಲ್ಲ ರಾಜಕೀಯ ಪಕ್ಷದವರು ಕೂಡ ಅವರನ್ನು ಗೌರವಿಸ್ತಾ ಇದ್ರು. ರಾಜ್ಯಸಭೆ ಇರ್ಬೋದು, ಲೋಕಸಭೆ ಇರ್ಬೋದು. 5 ಬಾರಿ ರಾಜ್ಯಸಭಾ ಸದಸ್ಯರಾಗಿ, 2 ಬಾರಿ ಲೋಕಸಭಾ ಸದಸ್ಯರಾಗಿ, ಬಹುಶಃ ಈ ದೇಶದ ಬಹಳ ಮಹತ್ವದ ಖಾತೆಗಳಿದ್ದಾವಲ್ಲ ಕೇಂದ್ರ ಸರ್ಕಾರದಲ್ಲಿ, ಆ ಖಾತೆಗಳನ್ನು ನಿರ್ವಹಿಸಿದಂಥವ್ರು ಇವರು. ಹಣಕಾಸು ಇಲಾಖೆ, ವಿದೇಶಾಂಗ ಖಾತೆ ಮತ್ತು ರಕ್ಷಣಾ ಖಾತೆ. ಅವು ಇಷ್ಟೊಂದು ಎತ್ತರದವಲ್ಲ ಅವು. ರಕ್ಷಣಾ, ಹಣಕಾಸು, ವಿದೇಶಾಂಗ, ಅದ್ರ ಜೊತೆಗೆ ಕಾಮರ್ಸು, ಇಂಡಸ್ಟ್ರೀಸು ಅದೆಲ್ಲ ಮಾಡಿದ್ರು. ಜೊತೆಗೆ ಪಿ ವಿ ನರಸಿಂಹರಾವ್ರವರು ಪ್ರಧಾನಮಂತ್ರಿ ಆಗಿದ್ದಾಗ 5 ವರ್ಷಗಳ ಕಾಲ ಯೋಜನಾ ಆಯೋಗದ ಉಪಾಧ್ಯಕ್ಷರಾಗಿ ಕೂಡ ಕೆಲಸ ಮಾಡಿದ್ರು. 5 ವರ್ಷಗಳ ಕಾಲ ಯೋಜನಾ ಆಯೋಗದ ಉಪಾಧ್ಯಕ್ಷರಾಗಿದ್ದರು. ಅವರು ನಿರಂತರವಾಗಿ ಕಾಂಗ್ರೆಸ್ನಿಂದ ಸ್ವಲ್ಪ ಕಾಲ ಮಾತ್ರ ಸ್ವಲ್ಪ ಭಿನ್ನಾಭಿಪ್ರಾಯ ಅವ್ರಿಗೂ ರಾಜೀವ್ ಗಾಂಧಿ ಅವ್ರಿಗೂ ಇದ್ದದ್ರಿಂದ ಆಗ ಹೊರಗಡೆ ಇದ್ರು, ಬೇರೆ ಪಕ್ಷ ಕೂಡ ಸ್ಥಾಪನೆ ಮಾಡ್ಕೊಂಡಿದ್ರು. ಮತ್ತೆ ಅವರು ಕಾಂಗ್ರೆಸ್ಗೆ ಬಂದಿದ್ರು. ಅವರು ರಾಷ್ಟ್ರಪತಿ ಆದಮೇಲೆ 2012ರಲ್ಲಿ ರಾಷ್ಟ್ರಪತಿ ಆದರು. 2012ರಿಂದ 2017ರವರೆಗೆ ರಾಷ್ಟ್ರಪತಿಗಳಾಗಿದ್ದರು. ಆ ಅವಧಿನಲ್ಲಿ ನನಗೂ ಕೂಡ ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತಕ್ಕಂಥ ಅವಕಾಶ ಸಿಕ್ಕಿತ್ತು. ನಾನು ವಿರೋಧ ಪಕ್ಷದ ನಾಯಕನಾಗಿದ್ದಾಗ 2012ರಲ್ಲಿ ಅವರು ರಾಷ್ಟ್ರಪತಿ ಚುನಾವಣೆ ಬಂತು. ಆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ರು. ಬಹಳ ದೊಡ್ಡ ಅಂತರದಿಂದ ಗೆದ್ದರು. ಕರ್ನಾಟಕದಲ್ಲೂ ಕೂಡ ನಮ್ಮ ಕಾಂಗ್ರೆಸ್ಸಿನ ಓಟ್ಗಳಿಗಿಂತ ಹೆಚ್ಚು ಓಟ್ಗಳು ಅವ್ರಿಗೆ ಬಂದಿದ್ದವು. ಅಂದ್ರೆ ಅವ್ರ ವ್ಯಕ್ತಿತ್ವ ಬಹಳ ಎತ್ತರಕ್ಕೆ ಬೆಳೆದಿತ್ತು ಅನ್ನೋದನ್ನ ಇದರಿಂದ ನಾವು ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಅವರು ಇತಿಹಾಸ, ರಾಜಕೀಯ, ಅರ್ಥವ್ಯವಸ್ಥೆ ಅವುಗಳ ಬಗ್ಗೆ ಅನೇಕ ಪುಸ್ತಕಗಳನ್ನು ಕೂಡ ಬರೆದಿದ್ದರು. ಜೊತೆಗೆ ಪತ್ರಕರ್ತರು ಕೂಡ ಆಗಿದ್ದರು, ಉಪನ್ಯಾಸಕರು ಕೂಡ ಆಗಿದ್ದರು. ಅವರು ಸ್ವತಃ ಎಕನಾಮಿಸ್ಟ್ ಅಲ್ಲದೆ ಹೋದ್ರು ಕೂಡ, ಅರ್ಥಶಾಸ್ತ್ರಜ್ಞರಲ್ಲದೆ ಹೋದ್ರು ಕೂಡ ಈ ದೇಶದ ಫೈನಾನ್ಸಸ್ ಬಗ್ಗೆ ಆಳವಾದಂಥ ಅಧ್ಯಯನ ಮಾಡಿದ್ರು. ಅಪಾರವಾದಂಥ ಜ್ಞಾನ ಇತ್ತು. ಉತ್ತಮವಾದಂಥ ಹಣಕಾಸಿನ ಸಚಿವರು ಅಂತಲೂ ಕೂಡ ಈ ದೇಶ ಅವರನ್ನು ಗುರುತಿಸಿತ್ತು.
ನನಗೆ ಮುಖ್ಯಮಂತ್ರಿ ಆಗಿರುವಾಗ ಅನೇಕ ಸಾರಿ ಅವರನ್ನು ಭೇಟಿ ಮಾಡ್ತಕ್ಕಂಥ ಅವಕಾಶ ಸಿಕ್ಕಿತ್ತು. ಕರ್ನಾಟಕಕ್ಕೂ ಕೂಡ 3-4 ಸಾರಿ ಬಂದಿದ್ದರು ಅಧ್ಯಕ್ಷರಾಗಿದ್ದಾಗ, ದೇಶದ ರಾಷ್ಟ್ರಪತಿಗಳಾಗಿದ್ದಾಗ. ಅವರನ್ನು ರಿಸೀವ್ ಮಾಡ್ಕೊಳ್ತಕ್ಕಂಥ, ಬೀಳ್ಕೊಡ್ತಕ್ಕಂಥ, ಅವ್ರ ಜೊತೆ ಫಂಕ್ಷನ್ ಸಭೆಯಲ್ಲಿ ಭಾಗವಹಿಸ್ತಕ್ಕಂಥ ಎಲ್ಲ ಅವಕಾಶಗಳು ಕೂಡ ಸಿಕ್ಕಿದ್ದು ನನಗೆ. ಮತ್ತೆ ನಾನು ಡೆಲ್ಲಿಗೆ ಹೋದಾಗ ಒಂದು 4-5 ಸಾರಿ ಅವರನ್ನು ಭೇಟಿ ಮಾಡಿದ್ದೆ. ಯಾವುದೇ ಕಾನೂನುಗಳು, ಬಿಲ್ಗಳು ರಾಷ್ಟ್ರಪತಿ ಅಂಕಿತಕ್ಕೆ ಹೋದಾಗ ಹೋಗಿ ಭೇಟಿ ಮಾಡಿ ಇದು ರಾಜ್ಯದ ಹಿತದೃಷ್ಟಿಯಿಂದ, ಸಮಾಜದ ದೃಷ್ಟಿಯಿಂದ ಬಹಳ ಅತ್ಯಂತ ಅವಶ್ಯ ಅಂತ ಹೇಳಿದಾಗ ಕೂಡಲೇ ಅವರು ಅಂಕಿತ ಆಗ್ತಾ ಇದ್ರು. ಒಂದು, ನಾವು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಒಂದು ಬಿಲ್ಲನ್ನು ತಯಾರು ಮಾಡಿ ಕಳಿಸ್ಕೊಟ್ಟಿತ್ತು. SCP TSP ಸಂಬಂಧಪಟ್ಟಂತೆ ಒಂದು ಬಿಲ್ ತಯಾರು ಮಾಡಿದ್ದು ನಾವು. ಅದು ಕಾನೂನು ಆಯಿತು. ಅದು ಕೆಲವು ದಿನಗಳ ಕಾಲ ಕೇಂದ್ರ ಸರ್ಕಾರ ಮತ್ತು ರಾಷ್ಟ್ರಪತಿಗಳ ಕಾರ್ಯಾಲಯದಲ್ಲಿ ಉಳಿದೋಗ್ಬಿಟ್ಟಿತ್ತು. ನಾನು ರಾಷ್ಟ್ರಪತಿಗಳನ್ನ ಭೇಟಿ ಮಾಡಿ, ಇದು ಅತ್ಯಂತ ಪ್ರಗತಿಪರವಾದಂಥ ಒಂದು ಕಾನೂನು, ಈ ಕಾಯ್ದೆಗೆ ತಾವು ಅಂಕಿತ ಆಗಲೇಬೇಕು ಅಂತ ಹೇಳಿ ಅವರಿಗೆ ಎಕ್ಸ್ಪ್ಲೈನ್ ಮಾಡಿದ ಮೇಲೆ ನಾನು ಡೆಲ್ಲಿಯಿಂದ ಬೆಂಗಳೂರು ಬರೋದ್ರೊಳಗಡೆ ಅಂಕಿತ ಹಾಕಿ ಕಳಿಸ್ಕೊಟ್ಟಿದ್ದೆ. ನಾನು ಅದನ್ನು ಇವತ್ತಿಗೂ ಕೂಡ ಸ್ಮರಿಸ್ಕೊತಾ ಇದ್ದೇನೆ. ಯಾವಾಗ ಭೇಟಿಯಾದಾಗಲೂ ಕೂಡ ದೇಶದ ಆರ್ಥಿಕ ಪರಿಸ್ಥಿತಿ ಬಗ್ಗೆ, ರಾಜಕೀಯ ಪರಿಸ್ಥಿತಿ ಬಗ್ಗೆ ಚರ್ಚೆ ಮಾಡೋರು. ಒಬ್ಬ ಮೇಧಾವಿ ರಾಜಕಾರಣಿ, ಅಜಾತಶತ್ರು ರಾಜಕಾರಣಿ, ಇಂಟೆಲೆಕ್ಚುಯಲ್ ಪಾಲಿಟಿಷಿಯನ್ ಅಂತ ಒಬ್ಬ ವ್ಯಕ್ತಿ ಇವತ್ತು ನಮ್ಮನ್ನು ಅಗಲಿದ್ದಾರೆ. 2019ರಲ್ಲಿ ಅವರಿಗೆ ಭಾರತ ರತ್ನ, ಅತ್ಯುನ್ನತವಾದಂಥ ನಾಗರಿಕ ಪ್ರಶಸ್ತಿ, ಅದನ್ನು ಕೂಡ ಕೊಟ್ಟಿದ್ದರು. ಪದ್ಮಶ್ರೀ, ಪದ್ಮಭೂಷಣ, ಪದ್ಮ ವಿಭೂಷಣ, ದೇಶ ವಿದೇಶಗಳಲ್ಲಿ ಅನೇಕ ಡಾಕ್ಟರೇಟ್ಗಳು ಅವ್ರಿಗೆ ಸಂದಿದ್ದು. ಹಾಗಾಗಿ ಅಂತ ಒಬ್ಬ ಮೇಧಾವಿ ರಾಜಕಾರಣಿ, ಇಡೀ ದೇಶಕ್ಕೆ ಮಾರ್ಗದರ್ಶನ ನೀಡುತ್ತಿದ್ದಂಥ ಒಬ್ಬ ರಾಜಕಾರಣಿ, ಅವರು ಇವತ್ತು ನಮ್ಮನ್ನು ಅಗಲಿದ್ದಾರೆ. ಅದರ ಒಂದೇನು ಅಂತಂದರೆ, ಅವರಿಗೆ ಪ್ರಧಾನಮಂತ್ರಿ ಆಗ್ತಕ್ಕಂಥ ಎಲ್ಲ ಅರ್ಹತೆಗಳಿದ್ರೂ ಕೂಡ ಪ್ರಧಾನಮಂತ್ರಿ ಆಗಲಿಲ್ಲ ಅಂತಕ್ಕಂಥದ್ದು ಎಲ್ಲೋ ಒಂದು ಕಡೆ ಆ ನೋವಿತ್ತು ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ. ಅವರ ಮಾತಿನ ಮೂಲಕ ಅದು ವ್ಯಕ್ತ ಆಯಿತು. ಬಹುಶಃ ಅದನ್ನು ಸರಿದೂಗಿಸ್ಲಿಕ್ಕೋಸ್ಕರನೇ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಅವರಿಗೆ ರಾಷ್ಟ್ರಪತಿ ಅಭ್ಯರ್ಥಿಯನ್ನಾಗಿ ಮಾಡಿ ಈ ದೇಶದ ಅತ್ಯುನ್ನತ ರಾಜಕೀಯ ಸ್ಥಾನ, ಅಧಿಕಾರದ ಸ್ಥಾನ, ಆ ಹುದ್ದೆ ಅಲಂಕರಿಸ್ತಕ್ಕಂಥ ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ರು. ಅವರು ನಮ್ಮನ್ನು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಅವರ ಕುಟುಂಬ ವರ್ಗದವ್ರಿಗೂ ಕೂಡ ಅವ್ರ ಸಾವಿನ ದುಃಖ ಭರಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೇನೆ. ಆಮೇಲೆ ಅಶೋಕ್ ಗಸ್ತಿ ಅವರು, ಪಾಪ ಅವರು ಈ ಮನೆಗೇನು ಬಂದಿರಲಿಲ್ಲ. ಇತ್ತೀಚೆಗೆ ರಾಜ್ಯಸಭಾ ಸದಸ್ಯರಾಗಿದ್ದರು. ಪಾಪ ಹಿಂದುಳಿದ ಜಾತಿ ಸೇರಿದಂಥವ್ರು, ಮೈಕ್ರೋಸ್ಕೋಪಿಕ್ ಬ್ಯಾಕ್ವರ್ಡ್ ಕಮ್ಯುನಿಟಿ ಅದಕ್ಕೆ ಸೇರಿದವರು. ಅವರನ್ನು ಗುರುತಿಸಿ ಭಾರತೀಯ ಜನತಾ ಪಕ್ಷದವರು ಅವರನ್ನು ರಾಜ್ಯಸಭೆಗೆ ನಾಮಕರಣ ಮಾಡಿದ್ರು. ಅವರು ಪಾಪ
ಕೊರೋನಾ ರೋಗಕ್ಕೆ ತುತ್ತಾಗಿ ಸಾವನ್ನಪ್ಪಿದ್ದಾರೆ. ಕೆಲವರು ಬಹಳ ಜನ ಸಿಟ್ಟಿಂಗ್ ಮೆಂಬರ್ಸು, ತಮಿಳುನಾಡಿನಲ್ಲಿ ಒಬ್ಬ ಕಾಂಗ್ರೆಸ್ನ MP ಕೊರೋನಾ ರೋಗಕ್ಕೆ ತುತ್ತಾಗಿ ಸತ್ತೋದ್ರು. ಕನ್ಯಾಕುಮಾರಿ ಕ್ಷೇತ್ರದ ವಿಜಯಕುಮಾರ್ ಅಂತೇಳಿ, ವಸಂತ್ ಕುಮಾರ್ ಅವರು ಕಾಲ ಆದರು. ಇವರು ರಾಜ್ಯಸಭಾ ಸದಸ್ಯರಾದರು, ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ಆದರೆ ರಾಜ್ಯಸಭೆ ಒಳಗಡೆ ಹೋಗಲೇ ಇಲ್ಲ ಅಂತ ದುರ್ದೈವ ನೋಡಿ. ಅಪರೂಪಕ್ಕೆ ಅವರನ್ನು ಗುರುತಿಸಿ ರಾಜ್ಯಸಭಾ ಮೆಂಬರ್ ಮಾಡಿ ರಾಜ್ಯಸಭೆಗೆ ಹೋಗಲೇ ಇಲ್ಲ. ಈ ಮೃತ್ಯು ದೇವತೆ ಎಷ್ಟು ಕ್ರೂರ ಅಂತಕ್ಕಂಥದ್ದನ್ನು ನಾವು ಇವತ್ತು ಅರ್ಥ ಮಾಡ್ತೇವೆ. ರಾಯಚೂರಿನವರು ಹಿಂದುಳಿದ ವರ್ಗಗಳ ಸಬಲೀಕರಣಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದಂಥವ್ರು. ಅವರು ಕೂಡ ಅಗಲಿದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ. ಜೊತೆಗೆ MV ರಾಜಶೇಖರನ್, ಇವರು ಕನಕಪುರದವರು, ನಮ್ಮ ಅಧ್ಯಕ್ಷರ ಕಾನ್ಸ್ಟಿಟ್ಯೂನ್ಸಿ ಮಳವಾಡಿ ಅಂತ ಹಳ್ಳಿಯವರು. ಕೃಷಿಕರು ಮೂಲ. ಆದರೆ ಮಹಾರಾಜ್ ಕಾಲೇಜ್ನಲ್ಲಿ ಓದಿ ಆಮೇಲೆ ದಿಲ್ಲಿ ಯೂನಿವರ್ಸಿಟಿನಲ್ಲಿ ಕಾನೂನು ಪದವಿ ಪಡೆದು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗಿಯಾಗಿ ಈ ದೇಶಕ್ಕೆ ಸ್ವಾತಂತ್ರ್ಯ ಬರಲಿಕ್ಕೆ ಅವರು ಒಬ್ಬರು ಕಾರಣಕರ್ತರು ಅಂತಕ್ಕಂಥದ್ದನ್ನು ಕ್ವಿಟ್ ಇಂಡಿಯಾ ಮೂವ್ಮೆಂಟ್ನಲ್ಲಿ ಭಾಗಿಯಾಗಿದ್ದಂಥವ್ರು. ಅವರು ಗ್ರಾಮೀಣ ಅಭಿವೃದ್ಧಿ ಸಂಬಂಧಪಟ್ಟಂತೆ ಅಪಾರವಾದಂಥ ಆಸಕ್ತಿಯನ್ನು ಬೆಳೆಸ್ಕೊಂಡಿದ್ದರು. ಅನೇಕ ಪ್ರಬಂಧಗಳನ್ನು ಕೂಡ ಬರೆದಿದ್ದಂಥವ್ರು. ಅವರು ಕೇಂದ್ರದ ಸಚಿವರಾಗಿದ್ದರು. ಪ್ಲಾನಿಂಗ್ ಮಿನಿಸ್ಟರ್ ಕೂಡ ಆಗಿದ್ದರು. ಕಾಂಗ್ರೆಸ್ಸಿನ ಕಾರ್ಯಕಾರಿ ಸಮಿತಿನಲ್ಲಿ ಸದಸ್ಯರಾಗಿದ್ದರು. ಎಲ್ಲಕ್ಕಿಂತ ಮುಖ್ಯವಾಗಿ ವಿಧಾನಸಭೆ, ವಿಧಾನ ಪರಿಷತ್ತು, ಲೋಕಸಭೆ, ರಾಜ್ಯಸಭೆ 4 ಜನಪ್ರತಿನಿಧಿಗಳ ಸಭೆಯಲ್ಲಿ ಸದಸ್ಯರಾಗಿದ್ದರು. ಹಾಗಾಗಿ ಅಪಾರವಾದಂಥ ಅನುಭವ ಹೊಂದಿದ್ರು. ಸರಳವಾದಂಥ ಜೀವನ ಮಾಡ್ತಾ ಇದ್ರು. ಮತ್ತೆ ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲೂ ಕೂಡ ಅವರು ಭಾಗವಹಿಸಿ ಗ್ರಾಮೀಣಾಭಿವೃದ್ಧಿ ಬಗ್ಗೆ ಪ್ರಬಂಧಗಳನ್ನು ಮಂಡಿಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದರು. ಇವತ್ತು ಒಂದು ಹಳೇ ತಲೆಮಾರಿನ ರಾಜಕೀಯದ ಮೌಲ್ಯಗಳು ಇವತ್ತು ಕಳಚಿಕೊಂಡಿದ್ದಾವೆ ಅಂತಕ್ಕಂಥದ್ದನ್ನು ಇವತ್ತು ನಾವು ತಿಳ್ಕೋಬೇಕಾಗ್ತದೆ. ನಿಜಲಿಂಗಪ್ಪನವರ ಅಳಿಯ ಕೂಡ ಆಗಿದ್ದರು. ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದವರು, AICC ಪ್ರೆಸಿಡೆಂಟ್ ಆಗಿದ್ದಂಥವರು. ಅವರನ್ನ ನಾವು ನಿಜಲಿಂಗಪ್ಪನವ್ರ ಅಳಿಯ ಅಂತ ಗುರುತಿಸ್ತಿರ್ಲಿಲ್ಲ. ಅವರದೇ ಆದಂಥ ವ್ಯಕ್ತಿತ್ವವನ್ನು ರೂಪಿಸ್ಕೊಂಡಿದ್ದರು. ಹಾಗಾಗಿ ಸಾರ್ವಜನಿಕ ಜೀವನದಲ್ಲಿ ಬಹಳಷ್ಟು ಸೇವೆಯನ್ನು ವಿಶೇಷವಾಗಿ ಗ್ರಾಮೀಣ ಕ್ಷೇತ್ರಕ್ಕೆ, ಕೃಷಿ ಕ್ಷೇತ್ರಕ್ಕೆ ಮಾಡಿದ್ರು ಅಂತಕ್ಕಂಥದ್ದನ್ನು ಇವತ್ತು ನಾವು ನೆನಕಬೇಕಾಗ್ತದೆ. ಅವರ ಆತ್ಮಕ್ಕೂ ಕೂಡ ಶಾಂತಿಯನ್ನು ಕೋರ್ತೇನೆ. ರಾಜಾ ಮದನ್ ಗೋಪಾಲ್ ನಾಯ್ಕ್, ಮಾಜಿ ಮಂತ್ರಿಗಳು, ಇವರು ಕೂಡ ನಮ್ಮನ್ನು ಅಗಲಿದ್ದಾರೆ. ಇವರು 3-4 ಸಾರಿ ಶಾಸಕರಾಗಿದ್ದರು, ಮಂತ್ರಿಯಾಗಿದ್ದರು. ಹಳ್ಳಿಗಾಡಿನಿಂದ ಬಂದಂಥವರು ಶಾಸಕರಾಗಿ, ಮಂತ್ರಿಯಾಗಿ
ರಾಜ್ಯಕ್ಕೆ ಬಹಳಷ್ಟು ಸೇವೆಯನ್ನು ಮಾಡಿದಂಥವ್ರು ಇವರು ನಮ್ಮನ್ನು ಅಗಲಿದ್ದಾರೆ. ಮತ್ತು ಜಿ ರಾಮಕೃಷ್ಣ ಕಳೆದ ವಿಧಾನಸಭೆಯಲ್ಲಿ ಅವರು ಸದಸ್ಯರಾಗಿದ್ದರು. 2013ರಿಂದ 2018ರವರೆಗೆ ಸದಸ್ಯರಾಗಿದ್ದರು. ಇವರು ಮೊದಲು ಕಮಲಾಪುರ ಅಂತಕ್ಕಂಥ ಒಂದು ಕ್ಷೇತ್ರ ಇತ್ತು, ಅಸೆಂಬ್ಲಿ ಕ್ಷೇತ್ರ. ಅಲ್ಲಿಂದ ಶಾಸಕರಾಗಿ ಮಂತ್ರಿಯಾಗಿ ಇದ್ದರು. ಆಮೇಲೆ ವಿಧಾನಸಭೆಗಳ ಪುನರ್ವಿಂಗಡಣೆ ಆದಮೇಲೆ ಗುಲ್ಬರ್ಗ ಗ್ರಾಮೀಣ ಕ್ಷೇತ್ರ ಅಲ್ಲಿಂದ ಆಯ್ಕೆಯಾಗಿದ್ದರು. ಅವರು ದಲಿತ ಸಮಾಜದಿಂದ ಬಂದವರಾಗಿದ್ದರು ಕೂಡ ಸಾಮಾಜಿಕ ನ್ಯಾಯದ ಪರವಾಗಿ, ಸಮಾಜದಲ್ಲಿ ಬದಲಾವಣೆ ಬರಬೇಕು ಅನ್ನೋದ್ರ ಪರವಾಗಿ ಅವರು ಹೋರಾಟ ಮಾಡ್ತಾ ಇದ್ದರು. ಅಂಥ ವ್ಯಕ್ತಿ ಇವತ್ತು ನಮ್ಮನ್ನು ಅಗಲಿದ್ದಾರೆ. ಅವರ ಆತ್ಮಕ್ಕೂ ಕೂಡ ಶಾಂತಿ ದೊರಕಲಿ ಅಂತೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ. ಆಮೇಲೆ ರಾಜ ರಂಗಪ್ಪ ನಾಯ್ಕ ಇವರು 1996ರಲ್ಲಿ ರಾಯಚೂರು ಲೋಕಸಭಾ ಕ್ಷೇತ್ರದಿಂದ ಲೋಕಸಭೆಗೆ ಆಯ್ಕೆಯಾಗಿದ್ದರು. ಅದಕ್ಕೆ ಮೊದಲು ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿದ್ದರು. ಮಂಡಲ್ ಪ್ರಧಾನರಾಗಿ ಕೆಲಸ ಮಾಡಿದ್ರು. ಕೆಳಹಂತದಿಂದ ಬಂದಂಥವ್ರು. ಇವತ್ತು ನಮ್ಮ ವೆಂಕಟಪ್ಪ ನಾಯ್ಕ ಇದ್ದಾರಲ್ಲ, ಅವರು ಈ ಸದನದಲ್ಲಿಲ್ಲ, ಈ ಸಾರಿ ಹೋದ ಸಾರಿ ಇದ್ದರು. ಅವರು ಓನ್ ಬ್ರದರ್ ಅವರು ಇದ್ದರು. ನನಗೆ ಭಾಳ ಆತ್ಮೀಯರಾಗಿದ್ದರು. ಅವರು ನಮ್ಮನ್ನು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡಲಿಕ್ಕೆ ಬಯಸ್ತೇನೆ. ರತನ್ ಸಿಂಗ್ ಅಂತೇಳಿ ಬಳ್ಳಾರಿ ಜಿಲ್ಲೆಯವರು, ಹೊಸಪೇಟೆ ಕ್ಷೇತ್ರದಿಂದ ಒಂದು ಉಪಚುನಾವಣೆಯಲ್ಲಿ ಆಯ್ಕೆಯಾಗಿದ್ದರು. ಅವರು ನಮ್ಮನ್ನು ಅಗಲಿದ್ದಾರೆ. ಅವರ ಆತ್ಮಕ್ಕೂ ಕೂಡ ಚಿರಶಾಂತಿ ದೊರಕಲಿ ಅಂತೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ. ಶ್ರೀಮತಿ ವಿನ್ನಿಫ್ರೆಡ್ ಫರ್ನಾಂಡಿಸ್ ಇವರು ಕುಂದಾಪುರ ವಿಧಾನ ಕ್ಷೇತ್ರದಿಂದ ಶಾಸಕರಾಗಿದ್ದರು. ಜೊತೆಗೆ ವಿಧಾನ ಪರಿಷತ್ತಿನ ಸದಸ್ಯರು ಕೂಡ ಆಗಿ ಕೆಲಸ ಮಾಡಿದರು. ಪಟ್ಟಣ ಪಂಚಾಯಿತಿ ಪುರಸಭೆ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದರು. 67ರಲ್ಲಿ ಮೊದಲನೇ ಬಾರಿಗೆ ವಿಧಾನಸಭೆಗೆ ಆಯ್ಕೆಯಾಗಿ ಬಂದಿದ್ದರು. ಇವರು ಬಡವರ ಪರವಾಗಿ, ಅನಕ್ಷರಸ್ಥರ ಪರವಾಗಿ ಅಪಾರವಾದಂಥ ಕಾಳಜಿಯನ್ನು ಇಟ್ಕೊಂಡು ಶ್ರಮಿಸಿದರು. ಅವರು ಕೂಡ ನಮ್ಮನ್ನು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಸಿ ಗುರುಸ್ವಾಮಿ ಇವರು ಚಾಮರಾಜನಗರದವರು, ಈಗಿನ ಚಾಮರಾಜನಗರ ಜಿಲ್ಲೆ. ಅಲ್ಲಿ ಅವರು 99ರಲ್ಲಿ ಒಮ್ಮೆ ಶಾಸಕರಾಗಿದ್ದರು. ಭಾರತೀಯ ಜನತಾ ಪಕ್ಷದಿಂದ ಒಮ್ಮೆ ಶಾಸಕರಾಗಿದ್ದರು. ಆಮೇಲೆ ಕಾಂಗ್ರೆಸ್ ಬಂದರು, ಮತ್ತೆ BJP ಹೋದರು. ನನಗೂ ಅವ್ರಿಗೂ ನಿಕಟವಾದಂಥ ಸಂಬಂಧ ಇತ್ತು. ಯಾಕಂದರೆ ನಾನು ಅವರು ಮೈಸೂರು ಬಾರ್ನಲ್ಲೇ ಒಟ್ಟಿಗೆ ಲಾಯರ್ ಕೆಲಸ ಮಾಡ್ತಾಯಿದ್ದು. ಗುರುಸ್ವಾಮಿ ಅಂತ ಮೂಗೂರಿನವರೊಬ್ಬರು ಲಾಯರ್ ಇದ್ದರು. ಅವ್ರ ಹತ್ರ ಜೂನಿಯರ್ ಆಗಿ ಕೆಲಸ ಮಾಡ್ತಾಯಿದ್ರು. ಆಮೇಲೆ ಚಾಮರಾಜನಗರಕ್ಕೆ ಹೋಗಿ ಚಾಮರಾಜನಗರದಲ್ಲಿ ವಕೀಲಿ ವೃತ್ತಿಯನ್ನು ಪ್ರಾರಂಭ ಮಾಡಿದರು. ಭಾಳ ಸಜ್ಜನ ವ್ಯಕ್ತಿ. ನನಗೆ ಭಾಳ ಆಪ್ತ ಸ್ನೇಹಿತರು ಕೂಡ ಆಗಿದ್ದರು. ಅವರು ಕೊರೋನಾ ರೋಗಕ್ಕೆ ತುತ್ತಾಗಿ ಮರಣ ಹೊಂದಿರೋರು. ಅವ್ರ ಮಗಳು ಕೂಡ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾಗಿದ್ದರು. ಅವರು ನಮ್ಮನ್ನು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ. MJ ಅಪ್ಪಾಜಿಗೌಡ ಇವರು ಮೂಲತಃ ಮಂಡ್ಯದವರು. ಆಮೇಲೆ ಅಲ್ಲಿ ಯಾವುದು ಫ್ಯಾಕ್ಟ್ರಿ ಅದು MP, ಅಲ್ಲಿ ಕೆಲಸಕ್ಕೆ ಹೋಗಿ ಅಲ್ಲೇ ಇದ್ಕೊಂಡು ಅಲ್ಲಿ ಟ್ರೇಡ್ ಯೂನಿಯನ್ ಲೀಡರ್ ಆಗಿ ಕೆಲಸ ಮಾಡಿ
ಆಮೇಲೆ ಜನಾನುರಾಗಿಯಾಗಿ 3 ಸಾರಿ ಶಾಸಕರಾಗಿ ಕೆಲಸ ಮಾಡಿದ್ರು. ನಮ್ಮ ಜೊತೆನಲ್ಲೂ ಕೂಡ ಒಟ್ಟಿಗೆ ಕೆಲಸ ಮಾಡ್ತಕ್ಕಂಥ ಅವಕಾಶ ಸಿಕ್ಕಿತ್ತು. ಭಾಳ ಒಳ್ಳೆಯ ಮನುಷ್ಯ, ಭಾಳ ಜನಪ್ರಿಯವಾದಂಥ ವ್ಯಕ್ತಿಯಾಗಿದ್ದರು ಭದ್ರಾವತಿನಲ್ಲಿ. ಅವರು ಇತ್ತೀಚೆಗೆ ಕೊರೋನಾ ರೋಗದಿಂದ ಅವರು ಕೂಡ ಸತ್ತೋದು ಮಾಡಿದ್ದಾರೆ. ಬಟ್ ಪತ್ರಿಕೆಗಳಲ್ಲಿ ಬಂದಿತ್ತು, ಯಡಿಯೂರಪ್ಪನವ್ರಿಗೆ ಗೊತ್ತಿದೆ ಅಂತ ಅನಿಸುತ್ತೆ, ಇವರಿಗೆ ಸರಿಯಾದ ರೀತಿಯಲ್ಲಿ ಟ್ರೀಟ್ಮೆಂಟ್ ಸಿಗಲಿಲ್ಲ, ಸರ್ಕಾರಿ ಆಸ್ಪತ್ರೆಯಲ್ಲಿ ಸರಿಯಾಗಿ ಸಿಕ್ಕಲಿಲ್ಲ ಅಂತಕ್ಕಂಥದ್ದು ಕೂಡ ಒಂದು ಆರೋಪ ಇದೆ. ಅವರು ಕೊರೋನಾ ರೋಗದಿಂದ ಪಾಪ ಸಾವನ್ನು ಅಪ್ಪಿದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ. ಮತ್ತು ಶ್ರೀ ಕೇಶವಾನಂದ ಭಾರತಿ ಸ್ವಾಮೀಜಿ, ಕೇಶವಾನಂದ ಭಾರತಿ ಪ್ರಕರಣ ಇಡೀ ದೇಶದಲ್ಲಿ ಗೊತ್ತಾಗಿರ್ತಕ್ಕಂಥ ಒಂದು ಪ್ರಕರಣ. ಅವರು ಇತ್ತೀಚೆಗೆ ನಿಧನರಾಗಿದ್ದಾರೆ. ಅವರು ಕಾಸರಗೋಡ್ನ ಎಡನೀರು ಮಠ ಅಲ್ಲಿಗೆ ಮಠಾಧೀಶರಾಗಿದ್ದರು. ಜಗದ್ಗುರು ಶಂಕರಾಚಾರ್ಯ ಸಂಸ್ಥಾನದ ಎಡನೀರು ಮಠ, ಅದಕ್ಕೆ ಮಠಾಧೀಶರಾಗಿದ್ದರು. ಅವರು ಭಾಳ ಈ ಕೇಶವಾನಂದ ಭಾರತಿ ಕೇಸು ಸುಪ್ರೀಂ ಕೋರ್ಟ್ನಲ್ಲಿ ನಡೆದ ಮೇಲೆ ಇಡೀ ಜಗತ್ತಿನಲ್ಲಿ ಒಂದು ರೀತಿ ಪಾಪ್ಯುಲರ್, ನ್ಯಾಯಾಧೀಶರ ವ್ಯಾಪ್ತಿನಲ್ಲಿ ಮತ್ತು ವಕೀಲರುಗಳ ವ್ಯಾಪ್ತಿನಲ್ಲಿ, ದೇಶದಲ್ಲಿ ರಾಜಕಾರಣ ಮಾಡ್ತಕ್ಕಂಥದ್ರಲ್ಲಿ ಒಂದು ರೀತಿ ಅವರ ಹೆಸರು ಎಲ್ರಿಗೂ ಜನಜನಿತವಾಗಿದ್ದಂಥ ಒಬ್ಬ ವ್ಯಕ್ತಿ. ಅವರು 1970ನೇ ಇಸ್ವಿನಲ್ಲಿ ಕೇರಳ ರಾಜ್ಯ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಮಾಡಿದಾಗ ಅದನ್ನು ಚಾಲೆಂಜ್ ಮಾಡಿದ್ರು ಸುಪ್ರೀಂ ಕೋರ್ಟ್ನಲ್ಲಿ. ಚಾಲೆಂಜ್ ಮಾಡಿದ ಮೇಲೆ 13 ಜನ ನ್ಯಾಯಮೂರ್ತಿಗಳ ಪೀಠ ರಚನೆ ಆಯಿತು. 13 ಜನ ನ್ಯಾಯಮೂರ್ತಿಗಳ ಪೀಠ. ಅದು ಗೋಲಕ್ನಾಥ್ ಕೇಸ್ ಅಂತ ಒಂದು, ಪಂಜಾಬ್ ವರ್ಸಸ್ ಗೋಲಕ್ನಾಥ್ ಕೇಸ್ ಅಂತ ಒಂದಿತ್ತು. ಅದಕ್ಕೆ ವಿರುದ್ಧವಾದಂಥ ತೀರ್ಪನ್ನು ಕೇಶವಾನಂದ ಭಾರತಿ ಕೇಸ್ನಲ್ಲಿ ಕೊಡ್ತಾರೆ. ಅವರು ಸಂವಿಧಾನ ಪ್ರಶ್ನೆ ಮಾಡಿದ್ರು, ಖಾಸಗಿ ಜಮೀನನ್ನು ಪಡ್ಕೊಳ್ಳೋದು ಅಥವಾ ಇಟ್ಕೊಳ್ಳೋದು ಹಕ್ಕೋ ಅಲ್ಲವೋ ಅಂತಕ್ಕಂಥದ್ದು. ಇದು ಚರ್ಚೆಯಾಗಿ ಕೋರ್ಟಿನ ವ್ಯಾಪ್ತಿ, ಪಾರ್ಲಿಮೆಂಟಿನ ವ್ಯಾಪ್ತಿ, ಸಪರೇಷನ್ ಆಫ್ ಪವರ್ಸ್ ಅಂತ ಏನು ಹೇಳ್ತೀವಿ ನಾವು ಕಾನ್ಸ್ಟಿಟ್ಯೂಷನ್ನಲ್ಲಿ, ಇದ್ರ ಬಗ್ಗೆ ಸುದೀರ್ಘವಾದಂಥ ಚರ್ಚೆ ಆಗಿದೆ ಆ ಕೇಸ್ನಲ್ಲಿ, ಕೇಶವಾನಂದ ಭಾರತಿ ಕೇಸ್ನಲ್ಲಿ. ಅದಾದಮೇಲೆ ಸುಪ್ರೀಂ ಕೋರ್ಟ್ನವರು 13 ಜನರ ಬೆಂಚು ಒಂದು ಐತಿಹಾಸಿಕವಾದಂಥ ತೀರ್ಪನ್ನು ಕೊಡ್ತಾರೆ. ಆ ತೀರ್ಪು ಏನಪ್ಪ ಅಂತಂದರೆ, ಪಾರ್ಲಿಮೆಂಟ್ ಹ್ಯಾಸ್ ಗಾಟ್ ಪವರ್ಸ್ ಟು ಅಮೆಂಡ್ ದಿ ಕಾನ್ಸ್ಟಿಟ್ಯೂಷನ್, but it has no power to change the basic structure of the constitution. 7/6. ಸೊ ಅದು ಇವತ್ತಿಗೂ ಕೂಡ ಸಂವಿಧಾನಕ್ಕೆ ಅದೇ ಶಕ್ತಿ ಕೊಟ್ಟಿರ್ತಕ್ಕಂಥದ್ದು. Only Constituent Assembly can rewrite the Constitution, not the Parliament. Constituent Assembly, it is drafted and written by Constituent Assembly under the chairmanship of Baba Saheb Ambedkar. ಅದರಿಂದ ಪಾರ್ಲಿಮೆಂಟ್ಗೆ ಅಧಿಕಾರ ಇಲ್ಲ ಅಂಥೇಳಿ ಕೇಶವಾನಂದ ಭಾರತಿ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ನವರು ಒಂದು ಐತಿಹಾಸಿಕ ತೀರ್ಪನ್ನು ಕೊಟ್ಟಿದ್ದಾರೆ. ಅದರಿಂದ ಅವರು ಈಗಲೂ ಕೂಡ ಕೇಸು
ಅನೇಕ ಸಂದರ್ಭಗಳಲ್ಲಿ ಉಲ್ಲೇಖ. ಇಲ್ಲಿ ನಾವು ಸಂವಿಧಾನದ ಬಗ್ಗೆ ಚರ್ಚೆ ಮಾಡುವಾಗ ಅದನ್ನು ಪ್ರಸ್ತಾಪ ಮಾಡೋದು. ಕೇಶವಾನಂದ ಭಾರತಿ ಕೇಸು, ಗೋಲಕನಾಥ್ ಕೇಸು, ಇಂದಿರಾ ಸಹಾನಿ ಕೇಸು, ಇವೆಲ್ಲನೂ ಕೂಡ ಪ್ರಸ್ತಾಪ ಮಾಡೋದು. ಸೊ ಹಾಗಾಗಿ ಈ ಸ್ವಾಮೀಜಿಯವರು ಇಡೀ ದೇಶಕ್ಕೇನೆ ಪರಿಚಯ ಆಗಿದ್ದಂಥ ಸ್ವಾಮೀಜಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅವರ ಆತ್ಮಕ್ಕೂ ಕೂಡ ಚಿರಶಾಂತಿ ದೊರಕಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀನಿ. ಡಾಕ್ಟರ್ KS ನಿಸಾರ್ ಅಹಮದ್ ಖ್ಯಾತ ಕವಿಗಳು. ಆದರೆ ಇವರು ಓದಿದ್ದು ಭೂಗರ್ಭಶಾಸ್ತ್ರ, ಜಿಯಾಲಜಿ. ಅದರ ಆಸಕ್ತಿ ಬೆಳೆಸ್ಕೊಂಡದ್ದು ಸಾಹಿತ್ಯ. ಇವರು ಉಪಾಧ್ಯಾಯರಾಗಿ, ಲೆಕ್ಚರರ್ ಆಗಿ ಭೂಗರ್ಭಶಾಸ್ತ್ರನೇ ಬೋಧನೆ ಮಾಡ್ತಾರೆ. ಆದರೆ ಸಾಹಿತ್ಯದ ಬಗ್ಗೆ ಆಸಕ್ತಿ ಇದ್ದದ್ರಿಂದ, ಸಾಹಿತ್ಯಾಸಕ್ತಿಯಿಂದ ಅದನ್ನ ಮಾಡ್ಕೊಂಡು ಇವರು ಕವಿತೆಗಳು, ವಿಮರ್ಶೆ, ಅನುವಾದ, ಹೀಗೆ ಅನೇಕ ಕವನಗಳನ್ನ, ಕೃತಿಗಳನ್ನ ನಿಸಾರ್ ಅಹಮದ್ ರವರು ರಚನೆ ಮಾಡಿದ್ದಾರೆ. ಅವರ ನಿತ್ಯೋತ್ಸವ ಇದೆಯಲ್ಲ, ವೆರಿ ಪಾಪ್ಯುಲರ್ ಕವಿತೆ, ಹಾಡು. ಸೊ ನಾನು ಅವರಿಗೆ ಮೈಸೂರು ದಸರಾ ಮಹೋತ್ಸವ ಉದ್ಘಾಟನೆ ಇದೆಯಲ್ಲ, ಅದಕ್ಕೆ ಕರ್ಕೊಂಡು ಹೋಗಿದ್ದೆ. ಪಾಪ ಬಹಳ ಖುಷಿ ಪಟ್ಟಿದ್ರು. ಮೈಸೂರು ದಸರಾ ಉದ್ಘಾಟನೆ ಮಾಡಲಿಕ್ಕೆ ನನ್ನಂತೆಯವನಿಗೆ ನೀವು ಕರೆದಿದ್ದೀರಿ ಅಂತೇಳಿ ಹಿ ವಾಸ್ ವೆರಿ ವೆರಿ ಹ್ಯಾಪಿ. ನಾನು ಮುಖ್ಯಮಂತ್ರಿಯಾಗ ಅವರಿಗೆ ಒಂದು ಅವಕಾಶ ಸಿಕ್ಕಿತ್ತು. ಇದರಿಂದ ಅವರು ಕನ್ನಡ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾಗೂ ಕೂಡ ಕೆಲಸ ಮಾಡಿದ್ರು. ಸೊ ಈಗ ಅವರು ನಮ್ಮನ್ನ ಅಗಲಿದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ. ಆಮೇಲೆ ಡಾಕ್ಟರ್ ಶ್ಯಾಮಲಾ ಜಿ ಬಾವೆ, ಇವರು ಹಿಂದೂಸ್ತಾನಿ ಮತ್ತು ಕರ್ನಾಟಕ ಸಂಗೀತದ ಗಾಯಕಿ. ಇವರು ಸರಸ್ವತಿ ಸಂಗೀತ ವಿದ್ಯಾಲಯವನ್ನು ನಡೆಸ್ತಾ ಇದ್ರು. 9 ಭಾಷೆಗಳಲ್ಲಿ 1500 ಹೆಚ್ಚು ಗೀತೆಗಳಿಗೆ ಸಂಯೋಜನೆ ಮಾಡಿದರು. ಅವರು ಕರ್ನಾಟಕ ಸಂಗೀತ ಅಕಾಡೆಮಿಯ ಕಲಾ ತಿಲಕ ಪ್ರಶಸ್ತಿ ಸಿಕ್ಕಿತ್ತು, ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿತ್ತು. ಅವರು ಒಬ್ಬ ಸಾಧಕರು ಸಂಗೀತ ಕ್ಷೇತ್ರದಲ್ಲಿ. ಅವರು ನಮ್ಮನ್ನು ಅಗಲಿದ್ದಾರೆ. ಅವರಿಗೆ ಅವ್ರ ಶಾಂತಿ ಸಿಗಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಆಮೇಲೆ ಪಂಡಿತ್ ಜಸ್ರಾಜ್ ಅಂತಕ್ಕಂಥವರು ಶಾಸ್ತ್ರೀಯ ಸಂಗೀತಗಾರರು. ಇಡೀ ಜಗತ್ತಿಗೆ ಪರಿಚಯ ಇದ್ದಂಥ ವ್ಯಕ್ತಿ ಅವರು. ಸಂಗೀತ ಕ್ಷೇತ್ರದಲ್ಲಿ ತಮ್ಮದೇ ಆದಂಥ ಛಾಪನ್ನು ಮೂಡಿಸಿದಂಥವ್ರು. ಅವರು ಒಂದು ರೀತಿಯಲ್ಲಿ ದಂತಕಥೆ ಅಂತ ಹೇಳ್ಬೋದು. ಶಾಸ್ತ್ರೀಯ ಸಂಗೀತದಲ್ಲಿ ದಂತಕಥೆ ಅಂತ ಹೇಳ್ಬೋದು. ಬಹಳ ಜನ ಸಂಗೀತಗಾರರನ್ನು ತಯಾರು ಮಾಡಿದ್ರು. ದೇಶ ವಿದೇಶಗಳಲ್ಲಿ ಸಂಗೀತ ಕಚೇರಿಗಳನ್ನು ನೀಡಿದರು. ಬೇರೆ ಬೇರೆ ದೇಶಗಳಲ್ಲಿ ಸಂಗೀತ ಶಾಲೆಗಳನ್ನು ಪ್ರಾರಂಭ ಮಾಡಿದರು. ಅಟ್ಲಾಂಟಾದಲ್ಲಿ, ವ್ಯಾಂಕೋವರ್ನಲ್ಲಿ, ಟೊರಾಂಟೋನಲ್ಲಿ, ನ್ಯೂಯಾರ್ಕ್ನಲ್ಲಿ, ಪಿಟ್ಸ್ಬರ್ಗ್ನಲ್ಲಿ, ಮುಂಬೈನಲ್ಲಿ, ಕೇರಳದಲ್ಲಿ, ಈ ಕಡೆ ಎಲ್ಲ ಬಹಳ ಜನ ಇವತ್ತು ಸಂಗೀತ ಪ್ರತಿಭೆಗಳು ಏನಿದ್ದಾವೆ ಅವ್ರಿಗೆಲ್ಲ ಮಾರ್ಗದರ್ಶನವನ್ನು ಕೊಟ್ಟಿದ್ದಂಥವರು. ಅವರು ಕೂಡ ಪದ್ಮಶ್ರೀ, ಪದ್ಮಭೂಷಣ, ಪದ್ಮವಿಭೂಷಣ ಇವೆಲ್ಲ ಪ್ರಶಸ್ತಿಗಳು ಕೂಡ ಅವರಿಗೆ ಸಿಕ್ಕಿತ್ತು. ಅವರು ಆ ದಂತಕಥೆ ಇವತ್ತು ನಮ್ಮನ್ನು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ. ಇನ್ನೊಬ್ಬರು ಶ್ರೀ ವಸ್ತೋಟ ಗಜಾನನ ಭಟ್ಟ, ನಿಮ್ಮ ಜಿಲ್ಲೆಯವರು, ಉತ್ತರ ಕನ್ನಡ ಜಿಲ್ಲೆಯವರು.
ಯಕ್ಷಗಾನ ಕಲಾವಿದರು. ಅವರು ಅನೇಕ ಇವತ್ತು ಯಕ್ಷಗಾನ ಪ್ರತಿಭೆಗಳಿದ್ದಾವಲ್ಲ, ಅವರಿಗೆ ಗುರುಗಳಾಗಿದ್ದಂಥವ್ರು. ಅನೇಕ ಕಡೆಗಳಲ್ಲಿ ತರಬೇತಿ ಕೂಡ ನೀಡ್ತಾ ಇದ್ರು. ಮತ್ತೆ ಯಕ್ಷಗಾನ ಪ್ರಸಂಗಗಳನ್ನು ಕೂಡ ರಚನೆ ಮಾಡಿದ್ರು. ಅಂಥವರು ಇವತ್ತು ನಮ್ಮನ್ನು ಅಗಲಿದ್ದಾರೆ. ಕರ್ನಾಟಕ ಯಕ್ಷಗಾನ ಅಕಾಡೆಮಿ, ಕೆರೆಮನೆ ಗಜಾನನ ಹೆಗ್ಡೆ ಹಾಗೂ ಸ್ವರ್ಣವಲ್ಲಿಯ ಯಕ್ಷ ಶಾಲ್ಮಲ ಪ್ರಶಸ್ತಿಗಳು ಇವರಿಗೆ ಸಿಕ್ಕಿದ್ದವು. ಇವರ ಆತ್ಮಕ್ಕೂ ಶಾಂತಿ ಸಿಗಲಿ ಅಂತೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ. ಆಮೇಲೆ ಕೋವಿಡ್-19ನಲ್ಲಿ ಮತ್ತೆ ಗಡಿ ಸಂಘರ್ಷ, ಅತಿವೃಷ್ಟಿ ಬಹಳ ಜನ ನಮ್ಮನ್ನು ಅಗಲಿದ್ದಾರೆ. ನಮ್ಮ ಸೈನಿಕರು ಚೈನಾ ಯಾವುದದು ಗಲ್ವಾನ್ ಗಡಿ ಪ್ರದೇಶದಲ್ಲಿ, ಲಡಾಖ್ನ ಗಲ್ವಾನ್ ಗಡಿ ಪ್ರದೇಶದಲ್ಲಿ ನಮಗೆ ಚೀನಾ ಸೈನಿಕರಿಗೆ ಘರ್ಷಣೆ ಆದಾಗ ನಮ್ಮ 20 ಜನ ಸೈನಿಕರು ಮರಣ ಹೊಂದಿದರು. ಅವರೆಲ್ಲರೂ ಕೂಡ ನಮ್ಮ ದೇಶ ಕಾಯೋರು, ನಮ್ಮನ್ನು ಕಾಯೋರು. ದೇಶ ಕಾಯೋರು ಅಂದ್ರೆ ನಮ್ಮನ್ನು ಕಾಯೋರು, ದೇಶದ ರಕ್ಷಣೆ ಮಾಡ್ತಕ್ಕಂಥವ್ರು. ಅವರು ಬಲಿದಾನ ಆಗಿದೆ, ಅವರು ಬಲಿದಾನ ಆಗಿದೆ. ಸೈನಿಕರು ಅಂದರೆ ತ್ಯಾಗಮಯಿಗಳು, ಅವರು ಬಲಿದಾನ ಆಗ್ತಕ್ಕಂಥವ್ರು. ಅವರ ಆತ್ಮಕ್ಕೆ, ಎಲ್ಲರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ. ಮತ್ತೆ ಕೋವಿಡ್-19ನಲ್ಲಿ ಯಾರ್ಯಾರು ಮರಣ ಹೊಂದಿದ್ದಾರೆ, ಈಗಾಗಲೇ ನಾನು ಕೆಲವರು ಇಲ್ಲಿ ಹೇಳಿದೆ. ಗುರುಸ್ವಾಮಿ, ಅಪ್ಪಾಜಿ ಗೌಡ, ಪ್ರಣಬ್ ಮುಖರ್ಜಿ ಅವರು, ಗಸ್ತಿ, ಇವರೆಲ್ಲರೂ ಕೂಡ ಪಾಪ ಕೋವಿಡ್-19ಗೆ ನಮ್ಮ ರಾಜಕಾರಣದಲ್ಲಿದ್ದವರು, ಬೇರೆ ಬೇರೆ ಜನರು ಕೂಡ, ಬೇರೆ ಬೇರೆ ಸಾಧಕರು ಕೂಡ ಸತ್ತೋಗಿದ್ದಾರೆ. ಇದು ಒಂದು ರೋಗ ಇದೆಯಲ್ಲ, ಇದು ಕೊರೋನಾ ಬಗ್ಗೆ ಮಾತಾಡ್ತೀನಿ. ಇದೊಂದು ಬಹಳ ಅಪಾಯಕಾರಿ ರೋಗ. ಇದು ಬರದೇ ಇದ್ದವರು ಅವ್ರು ಬರದೇ ರೀತಿ ನೋಡ್ಕೋಬೇಕು ಅನ್ನೋದು ನನ್ನ ಮನವಿ. ಯಾರಿಗೆ ಬಂದಿಲ್ಲ ಬರಬಾರದು. ಅದು ಯಾರಿಗೆ ಬಂದಿದೆ ಅವ್ರಿಗೊಂಥರ ಸೋಷಿಯಲ್ ಬೈಕಾಟ್ ಆಗ್ಬಿಡ್ತದೆ. ಈಶ್ವರಪ್ಪನವ್ರಿಗೂ ಬಂದಿತ್ತು ಅನ್ನೋ ಕಾಣಿಸುತ್ತೆ, ನನಗೂ ಬಂದಿತ್ತು. ಸೋಷಿಯಲ್ ಬೈಕಾಟ್ ಅಂದ್ರೆ ನೀವು ನೋಡಪ್ಪ, ಆಸ್ಪತ್ರೆಯಲ್ಲಿ ಇರ್ತೀಯ, ನೀನ್ ಹೆಂಡತಿ ಬಂದು ನೋಡೋಗಿಲ್ಲ ನಿನ್ಗೆ. ಕಣೆಯ ನಗ್ತಾ ಇದೆಯಲ್ಲಪ್ಪ, ನನ್ನ ಮಕ್ಕಳು ಬಂದು ನೋಡೋಗಿಲ್ಲ. ಈಗ ನೋಡು, ಒಂದು ಕಡೆ ಏನಾಯ್ತು, ಈಗ ಗಸ್ತಿ ಮಿಸಸ್ಗೆ ಅವ್ರ ಮಗಳಿಗೆ ಬಂದಿದೆ. ದೇ ಕಾಂಟ್ ಕಮ್ ಅಂಡ್ ಪಾರ್ಟಿಸಿಪೇಟ್ ಇನ್ ದಿ ಕ್ರಿಮೇಷನ್. ನೋಡಿ ಎಷ್ಟು ಕ್ರೂರ ಇದು. ಮನುಷ್ಯತ್ವನೇ ಬೇರ್ಪಡಿಸ್ಬಿಡ್ತದೆ. ಅದರಿಂದ ಬರಬಾರ್ದಾಗ ನೋಡ್ಕೊಳ್ಳೋದು ಬಹಳ. ಅದಕ್ಕೆ ಮಾಧುಸ್ವಾಮಿಗೆ ಹೇಳ್ತಾ ಇದ್ದೆ ನಾನು, ಸಂತೋಷ ಬರದೇ ಇರೋದು ಬಹಳ ಸಂತೋಷ, ಮುಂದೇನು ಬರಬಾರ್ದಾಗ ನೋಡ್ಕೊಳ್ಳಿ ಅಂತ. ಯಾಕಂದ್ರೆ ಇವತ್ತವರೆಗೂ ವ್ಯಾಕ್ಸಿನೇಷನ್ ಇಲ್ಲ, ಇದಕ್ಕೆ ಔಷಧ ಇಲ್ಲ. ಓನ್ಲಿ ಮೆಡಿಸಿನ್ ಈಸ್ ಮಾಸ್ಕ್ ಹಾಕೊಳ್ಳೋದು ಕಡ್ಡಾಯವಾಗಿ, ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು, ಸ್ಯಾನಿಟೈಸ್ ಮಾಡ್ಕೊಳ್ಳೋದು. ಇವು ಮೂರು ಬಹಳ ಮುಖ್ಯ. ನೋಡಿ, ಈಗೇನೋ ನಮ್ಮ ಅಧ್ಯಕ್ಷ ಈಗ ಬಂದು ಹೋದ್ಮೇಲೆ ಕೇರ್ಫುಲ್ ಆಗಿದ್ದಾನೆ. ಅದಕ್ಕೆ ಮೊದಲು ಬಾಕಪ್ಪ ಮಾಸ್ಕ್ ಹಾಕೊಳ್ಳಪ್ಪ, ಮಾಸ್ಕ್ ಹಾಕೊಳ್ಳೋ ಅಂತಂದ್ರೆ ಹಂಗೆ ಕೂತ್ಕೊಬಿಡೋಣ. ಸೊ ಅದರಿಂದ ನಾನು ಎಲ್ಲ ಮಾನ್ಯ ಸದಸ್ಯರಲ್ಲಿ ಏನು ಹೇಳ್ತೀನಿ ಅಂದ್ರೆ, ಯಾರ್ಯಾರಿಗೆ ಅದೃಷ್ಟವಶಾತ್ ಈ ಕಾಯಿಲೆ ಬಂದಿಲ್ಲ, ಅದು ಬರಬಾರ್ದಾಗ ನೋಡ್ಕೊಳ್ಳಿ. ಯಾರು ಬಂದಿದ್ದಾರೆ ಭಯ ಪಡಬೇಕಾಗಿಲ್ಲ. ಯಾಕಂದ್ರೆ ಬಂದವರೆಲ್ಲ
ಮರಣ ಹೊಂದ್ತಾರೆ ಅಂತೇನಿಲ್ಲ, ವಾಸಿ ಆಗುತ್ತೆ. 2%ಗಿಂತ ಕಡಿಮೆ ಇದೆ ಮಾರ್ಟಾಲಿಟಿ ರೇಟು. ಅದರಿಂದ ಬಟ್ ಇದೊಂದು ಬಹಳ ಮುಖ್ಯ. ಇದು ಅದು 10 ದಿನ ಆಸ್ಪತ್ರೆಯಲ್ಲಿ ಇರಬೇಕು, ಆಮೇಲೆ 14 ದಿನ ಕ್ವಾರಂಟೈನಲ್ಲಿ ಇರಬೇಕು, ಯಾರನ್ನೂ ಮಾತಾಡ್ಸೋಗಿಲ್ಲ, ಯಾರನ್ನೂ ಭೇಟಿ ಮಾಡೋಗಿಲ್ಲ, ಯಾರು ಬಂದು ಊಟ ಬಡಿಸೋಗಿಲ್ಲ, ಯಾರು ಅಡುಗೆ ಮಾಡೋರಿಲ್ಲ. ನಮ್ಮ ಮನೇಲಿ ಏನಾಗಿತ್ತು, ನನಗೆ, ನನ್ನ ಹೆಂಡತಿಗೆ, ನನ್ನ ಮಗನಿಗೆ, ಮತ್ತೆ ನಮ್ಮ ಮನೇಲಿ ಕೆಲಸ ಮಾಡ್ತಿದ್ರು ಎಲ್ರಿಗೂ ಬಂದ್ಬಿಡ್ತು. ಎಲ್ಲರೂ ಒಂದ್ಸರಿ ಹೊರಗಡೆ ಹಾಕ್ಬಿಟ್ಟು ಮೈಸೂರಿಂದ ಕರ್ಕೊಂಡು ಅಡುಗೆಯವ್ರನ್ನ ಕರ್ಕೊಂಡು ಅಡುಗೆ ಮಾಡಿಸ್ಕೋಬೇಕು. ಬಂದು ಯಾರು ನೆಗೆಟಿವ್ ಇದೆ ಅವ್ರನ್ನ ಕರ್ಕೊಬಂದು ಟೆಸ್ಟ್ ಮಾಡಿಸಿ, ನೆಗೆಟಿವ್ ಇರೋರನ್ನ ಅಡುಗೆ ಮಾಡಿಸ್ಕೊಂಡು ಊಟ ಮಾಡಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗಬೇಕು. ಸೊ ಇದು ಭಾಳ ಕೆಟ್ಟದು. ಇದು ನಾನು ಕೊರೋನಾ ಬಗ್ಗೆ ಮಾತಾಡುವ ಬೇರೆ ವಿಚಾರಗಳು ಮಾತಾಡ್ತೇನೆ. ಅವರೆಲ್ಲರಿಗೂ ಯಾರ್ಯಾರು ಮರಣ ಹೊಂದಿದ್ದಾರೆ ಕೊರೋನಾಯಿಂದ ಅವರ ಆತ್ಮಗುಪ್ತ ಶಾಂತಿ ಸಿಕ್ಕಲಿ ಅಂತೇಳಿ ಪ್ರಾರ್ಥನೆ ಮಾಡಿ, ಯಾರ್ಯಾರು ನಮ್ಮನ್ನು ಅಗಲಿದ್ದಾರೆ ಅವರೆಲ್ಲರಿಗೂ ಪಾಪ ಗಸ್ತಿ ಮತ್ತು ನಮ್ಮ ಸತ್ಯನಾರಾಯಣ ಅವರು ಹಾಲಿ ಸದಸ್ಯರುಗಳಾಗಿದ್ದವರು. ಸತ್ಯನಾರಾಯಣ ಹಾಲಿ ಸದಸ್ಯ, ಗಸ್ತಿನೂ ಕೂಡ ಹಾಲಿ ಸದಸ್ಯ. ಅವರು ನಮ್ಮನ್ನು ಅಗಲಿದ್ದಾರೆ. ಇವರೆಲ್ಲರಿಗೂ ನನ್ನ ಗೌರವವನ್ನು ಸಲ್ಲಿಸಿ ನನ್ನ ಮಾತು ಮುಗಿಸ್ತೇನೆ. ಶ್ರೀಯುತ ಬಂಡೆಪ್ಪ ಕಾಶಂಪುರ ಅವರು. ಸನ್ಮಾನ್ಯ ಅಧ್ಯಕ್ಷರೇ, ತಾವು ತಂದಂಥ ಸಂತಾಪ ಸೂಚನೆಗೆ ಧ್ವನಿಯನ್ನು ಗೂಡಿಸಿ ಶ್ರೀಯುತ ಶ್ರೀ ಬಿ ಸತ್ಯನಾರಾಯಣ ನಮ್ಮ ಜೊತೆಯಲ್ಲಿ ಹಾಲಿ ಸದಸ್ಯರಾಗಿದ್ದರು. ಮೂಲ ತುಮಕೂರು ಜಿಲ್ಲೆ ಸಿರಾ ತಾಲೂಕಿನ ಬೊಮ್ಮನಹಳ್ಳಿಯಲ್ಲಿ ಜನಿಸಿದ್ದು. 2004ರಲ್ಲಿ ಅವ್ರ ಜೊತೆಯಲ್ಲಿ ಕೆಲಸ ಮಾಡೋಂಥ ಒಂದು ಅವಕಾಶ ಸಿಕ್ಕಿತ್ತು ನಮಗೆ. ಮತ್ತು ಈಗೂ 2018ರಲ್ಲಿ ಅವ್ರು ಹಾಲಿ ಸದಸ್ಯರಿದ್ದರು ಮತ್ತು ಒಳ್ಳೆಯ ವ್ಯಕ್ತಿ. ಮತ್ತು ವಿಶೇಷವಾಗಿ ಅವ್ರು 3 ಬಾರಿ ಆಯ್ಕೆ ಆದರೂ ಎಲ್ಲ ಜನತಾ ಪರಿವಾರ. ಹಾಗಾಗಿ ಎಲ್ಲೋ ಒಂದು ಕಡೆ ನಮ್ಮ ಪರಿವಾರದ ಒಂದು ಕುಟುಂಬದವ್ರಿಗೆ ಕಳ್ಕೊಂಡಂಗೆ ಆಗಿಬಿಟ್ಟಿದೆ. ಹಾಗಾಗಿ ಕಾರ್ಮಿಕರ ಸಚಿವರಾಗಿ ಸಣ್ಣ ಉಳಿತಾಯ, ಲಾಟ್ರಿ ಹಾಗೂ ಗ್ರಾಮೀಣ ನೀರು ಸರಬರಾಜು ಹಾಗೂ ಒಳಚರಂಡಿ ಇವೆಲ್ಲ ಒಂದು ಅತ್ಯುತ್ತಮ. ಯಾಕಂದರೆ ಕಾರ್ಮಿಕರ ಸಚಿವರಿದ್ದಾಗ ನಾನು ಅವ್ರ ಜೊತೆಯಲ್ಲಿ ಒಂದು ಒಳನಾಡಿಯಾಗಿ ಕೆಲಸ ಮಾಡಿದ್ದೆ. ಹಾಗಾಗಿ ಭಾಳ ಒಳ್ಳೆಯ ರೀತಿಯಿಂದ ಅವ್ರ ಕ್ಷೇತ್ರದಲ್ಲಿ ಅವ್ರು ಕೆಲಸ ಮಾಡಿದ್ದು. ಹಾಗಾಗಿ ಎಲ್ಲೋ ಒಂದು ಕಡೆ ನಮ್ಮವರಿಗೆ ನಮ್ಮ ಪರಿವಾರದ ಒಂದು ವ್ಯಕ್ತಿ ಕಳ್ಕೊಂಡಂಗೆ ಆಗಿದೆ. ಹಾಗಾಗಿ ಅವರು ಏನು ನಮಗೆ ಅಗಲಿದಾರ ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡಿ ಅವರ ಕುಟುಂಬಕ್ಕೆ ಶಕ್ತಿ ಕೊಡಲಿ ಅಂತೇಳಿ ನಾನು ಕೇಳ್ಕೊತೀನಿ. ಮತ್ತು ಭಾರತ ರತ್ನ ಪ್ರಣಬ್ ಮುಖರ್ಜಿಯವರು ಈಗ ಭಾಳಷ್ಟು ತಾವು ಇದು ಎಲ್ಲ ಹೇಳಿದ್ರ. ಆದರೆ ವಿಶೇಷವಾಗಿ ನಮ್ಮ ಬೀದರ್ಗೆ ಒಂದು ಸ್ವಲ್ಪ ನೆಂಟಿತ್ತು ಅವ್ರದ್ದು. ಯಾಕಂದರೆ 2006ರಲ್ಲಿ ಪ್ರಥಮ ಬಾರಿಗೆ 2004ರಲ್ಲಿ ನಾನು ಶಾಸಕ ಆಗಿ 2006ರಲ್ಲಿ ಕೃಷಿ ಸಚಿವನಿದ್ದಾಗ ಮತ್ತು ಇನ್ಚಾರ್ಜ್ ಮಿನಿಸ್ಟರ್ ಆಗಿದ್ದೆ ನಾನು ಬೀದರ್ದು. ಆವಾಗ ಹಿಂಗೆ ಯೋಚನೆ ಬಂತು ನನಗೆ, ಈ ಬೆಂಗಳೂರು ಏರ್ಪೋರ್ಟು ಡಿಫೆನ್ಸ್ ಏರ್ಪೋರ್ಟೇ HAL ಕೆಲಸ ಮಾಡ್ತಾಯಿದೆ, ಬೆಲ್ಗಾಮ್ದು ಡಿಫೆನ್ಸು, ನಮ್ಮ ಬೀದರ್ ಮೊದಲಿಡೋದು ಡಿಫೆನ್ಸ್ ಏರ್ಪೋರ್ಟ್ ಇದೆ. ಇದಕ್ಕೆ ಯಾಕೆ ನಾವು ಸಿವಿಲ್ ಏರ್ಕ್ರಾಫ್ಟ್ ಆಗಿ ಅಂದರೆ ಸಿವಿಲಿಯನ್ಗೆ ಪರ್ಮಿಷನ್ ಕೊಡಬಾರ್ದು ಎಂಬ ನಿಟ್ಟಿನಲ್ಲಿ ಯೋಚನೆ ಬಂದು ನಾನು ನನ್ನ ಲೆಟರ್ ಹೆಡ್ ಮೇಲೆ ಆ್ಯಸ್ ಎ ಮಿನಿಸ್ಟರ್ ಲೆಟರ್ ಹೆಡ್ ಮೇಲೆ ನಮ್ಮ MP ಅವರು ನರಸಿಂಹರಾವ್ ಸೂರ್ಯವಂಶಿ ಕರ್ಕೊಂಡು ಅವತ್ತ ಡಿಫೆನ್ಸ್ ಸಚಿವರಾಗಿ ಇವ್ರು ಸೆಂಟ್ರಲಲ್ಲಿದ್ದರು. ಅವ್ರಿಗೆ ಹೋಗಿ ಭಾಳ ಸವಿಸ್ತಾರವಾಗಿ ಹೇಳಿದರೆ ಅವ್ರು ನಿಜಕ್ಕೂ ನಾವು ಇವತ್ತು ಯಾಕೆ ನೆನೆಸ್ತಾ ಇದ್ದೀವಿ ಅಂತಂದರೆ ಅವತ್ತೇ ಒಂದು 3 ತಿಂಗಳಿನಲ್ಲಿ ಅವರು ಡಿಫೆನ್ಸಿಂದು ಕ್ಲಿಯರೆನ್ಸ್ ಕೊಟ್ಟು NOC ಕೊಟ್ಟು ಮತ್ತೆ ಲೆಟ್ರ್ ಹಾಕಿದ್ರು ನಮಗೆ. ಎಸ್ ವಿ ಹ್ಯಾವ್ ಗಿವನ್ NOC ಆ್ಯಂಡ್ ನೆಕ್ಸ್ಟ್ ಏನದಲ್ಲ ನೀವು ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾಗೆ ನೀವು ಕನ್ಸಲ್ಟ್ ಮಾಡಿ ಅಂತೆ. ಅದೇ ಒಂದು ಮೂಲ ಇವತ್ತ
ನಮ್ಮ ಬೀದರ್ ಏರ್ಪೋರ್ಟ್ ಸ್ಟಾರ್ಟ್ ಆಗಿದೆ. ಹಾಗಾಗಿ ಇವತ್ತು ನಾವು ನೆನೆಸ್ಕೋಬೇಕಾಗುತ್ತೆ ಅವ್ರಿಗೆ. ಅಷ್ಟೇ ಅಲ್ಲ, ನನ್ನ ಕ್ಷೇತ್ರ ಬೀದರ್ ದಕ್ಷಿಣ ಕ್ಷೇತ್ರದಲ್ಲಿ ಶಂಭುಲಿಂಗ ಮಹಾರಾಜರದಂತೇಳಿ ಒಂದು ಮಠ ಇದೆ ರೇಕುಳಿಗೆ. ಅಲ್ಲಿ ಅವರು ಬಹಳ ಭಕ್ತರು. ಮಿನಿಸ್ಟರ್ ಇದ್ದಾಗ ಅವ್ರದೇ ಆದಂಥ ಒಂದು ಪ್ರೋಟೋಕಾಲ್ ಮುಖಾಂತರ ಅಲ್ಲಿ ಬಂದು, ಡಿಫೆನ್ಸ್ ಮಿನಿಸ್ಟರ್ ಇದ್ದಾಗ, ಹೌದು, ಪ್ರೋಟೋಕಾಲ್ ಮುಖಾಂತರ ಅಲ್ಲಿ ಬಂದು ಸೇವೆ ಸಲ್ಲಿಸಿ ಹೋಗಿದ್ರು. ಆಮೇಲೆ ಇವತ್ತಿಗೂ ಜನವರಿ 17ನೇ ತಾರೀಕಲ್ಲಿ ಜಾತ್ರೆ ಆಗುತ್ತೆ. ವೆಸ್ಟ್ ಬೆಂಗಾಲ್ನಿಂದ ಅವ್ರದ್ದು ಯಾರೋ ಒಬ್ಬರು ಫ್ಯಾಮಿಲಿ ಮೆಂಬರು ಅಲ್ಲಿ ಆ ಮಠಕ್ಕೆ ಬರ್ತಾರೆ. ಅವಾಗ ನಮ್ಗೆ ಇಂಟ್ರೊಡ್ಯೂಸ್ ಮಾಡ್ತಾರೆ, ಇವರು ಪ್ರಣಬ್ ಮುಖರ್ಜಿ ಅವರು ಫ್ಯಾಮಿಲಿನಿಂದ ಇವರು ಅಂತೇಳಿ. ಅವ್ರ ಮಿಸಸ್ಸು ಅವರು ಬಂದಿದ್ರು. ಹಾಗಾಗಿ ಎಲ್ಲೋ ಒಂದು ಕಡೆ ಇಂಥ ಒಂದು ಎತ್ತರವಾದಂಥ ವ್ಯಕ್ತಿಗೆ ಕಳ್ಕೊಂಡು ಇವತ್ತು ಇಡೀ ದೇಶಕ್ಕೆ ಏನಾದರೂ ಒಂದು ನಷ್ಟ ಆಗಿದೆ. ಅವರಿಗೂ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ನಾನು ಕೇಳ್ಕೊತೀನಿ. ಅದೇ ರೀತಿ ಅಶೋಕ್ ಗಸ್ತಿ ಇತ್ತೀಚೆಗೆ ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಅವರು ನಾಮಿನೇಷನ್ನಿಂದ ಎಲ್ಲೋ ಒಂದು ಕಡೆ ಹಿಂದುಳಿದ ವರ್ಗ ಒಂದು ಸಾಮಾನ್ಯ ಕಾರ್ಯಕರ್ತರಿಗೆ ರಾಜ್ಯಸಭೆಯವರಿಗೆ ಒಂದು ಆಯ್ಕೆ ಮಾಡಿದ್ದಾರೆ ಅಂದರೆ ಎಲ್ಲರಿಗೂ ಖುಷಿಯಾಗಿತ್ತು. ಅದು ವಿಶೇಷವಾಗಿ ನಮ್ಮ ಹೈದರಾಬಾದ್ ಕರ್ನಾಟಕನಲ್ಲಿ ಒಂದು ಸಾಮಾನ್ಯ ಕಾರ್ಯಕರ್ತರಿಗೆ ಒಂದು ಸ್ಥಾನಮಾನ ಸಿಕ್ಕಿದೆ ಅಂತೇಳಿ. ಅವರು ಮೊನ್ನೆ ಕೊರೋನಾ ಇದರಿಂದ ಅವ್ರಿಗೇನು ಮೃತ ಆಯಿತು. ಇವತ್ತು ಎಲ್ಲರಿಗೂ ಆ ಭಾಗದಲ್ಲಿ ನಮಗೆಲ್ಲ ಆಘಾತ ಆಗಿ ಅವರು ಏನು ಮೃತಪಟ್ಟಿದ್ದಾರೆ, ಅವರಿಗೂ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಕೇಳ್ಕೊತೀನಿ. ಅದೇ ರೀತಿ ಎಂ ವಿ ರಾಜಶೇಖರನ್, ನಿಜಕ್ಕೂ ನಾನು ವೈಯಕ್ತಿಕವಾಗಿ ಹೇಳಬೇಕಾದ್ರೆ ಅಂಥ ಒಂದು ವಯಸ್ಸಲ್ಲಿ ಮೊನ್ನೆ ತನ ನಮಗೆ ಎಲ್ಲಿ ಸಿಕ್ಕಿದ್ರು ಅಷ್ಟೇ ಒಂದು ರೆಸ್ಪೆಕ್ಟ್ನಿಂದ ನಿಂತು ಮಾತಾಡಿದರೆ ನಿಜಕ್ಕೂ ನಮ್ಮ ಸಣ್ಣವ್ರಿಗೆ ನಮಗೇನು ಅನ್ನಿಸ್ತಿತ್ತು ನೋಡಿ, ಅಂಥ ವ್ಯಕ್ತಿತ್ವದವರು ನಿಂತು ನಮಗೆ ಮಾತಾಡಿಸಿ ಹೇಗೆ ನಡೀತಾ ಇದೆ ಹೇಗಿಲ್ಲ ಅಂಥೇಳಿ ಭಾಳಷ್ಟು ಕೇಳಿರೋರು. ಹಾಗಾಗಿ ಅವ್ರ ಅಗಲಿಕೆಯಿಂದ ನಮಗೆ ಭಾಳಷ್ಟು ನಷ್ಟ ಆಗಿದೆ. ಹಾಗಾಗಿ ಅವರ ಆತ್ಮಕ್ಕೂ ಶಾಂತಿ ಸಿಗಲಿ ಅಂತೇಳಿ ನಾನು ಕೇಳ್ಕೊತೀನಿ. ಹಾಗಾಗಿ ಇನ್ನೂ ಭಾಳಷ್ಟು ಶ್ರೀ ರಾಜಾ ಮದನ್ ಗೋಪಾಲ್ ನಾಯ್ಕ ಅವರು, ಶ್ರೀ ಜಿ ರಾಮಕೃಷ್ಣ ಅವರು ನಮ್ಮ ಭಾಗದಿಂದ ಭಾಳ ಒಳ್ಳೆ ಕೆಲಸ ಮಾಡ್ಕೊತ ಬಂದಿದ್ದರು. ಹಾಗೆ ರಾಜಾ ರಂಗಪ್ಪ ನಾಯ್ಕರು, ರತನ್ ಸಿಂಗ್ ಅವರು, ಶ್ರೀಮತಿ ವಿನ್ನಿ ಫರ್ನಾಂಡಿಸ್ ಅವರು, ಶ್ರೀ ಸಿ ಗುರುಸ್ವಾಮಿ ಅವರು, ಹಾಗೆ ಶ್ರೀ ಎಂ ಜಿ ಅಪ್ಪಾಜಿಗೌಡರು. ತಮಗೆಲ್ಲ ಗೊತ್ತಿದ್ದಂಗೆ ಒಂದು ಕಾರ್ಮಿಕ ನಾಯಕರಾಗಿ 3 ಬಾರಿ ಶಾಸಕರಾಗಿ ಭದ್ರಾವತಿನಿಂದ ವಿಶೇಷವಾಗಿ ಜನರ ಬಗ್ಗೆ ಕಾಳಜಿ ವಹಿಸ್ತಿದ್ರು. ಮೊನ್ನೆನೂ ಅವ್ರ ನಿಧನ ಹೊಂದಲ್ಕಿಂತ ಒಂದು 4-5 ದಿವಸ ಮೊದಲ ಅಲ್ಲಿ ಯಾವುದೋ ಒಂದು ಪ್ರೈವೇಟ್ ಹಾಸ್ಪಿಟಲಲ್ಲಿ ಕೊರೋನಾ ಮೃತಪಟ್ಟವರಿಗೆ, ಕೊರೋನಾ ಅಲ್ಲಿ ಟ್ರೀಟ್ಮೆಂಟ್ ಆದವರಿಗೆ ಜಾಸ್ತಿ ಬಿಲ್ ಆಗಿದೆ ಅಂಥೇಳಿ ಆ ಕೊರೋನಾ ಹಾಸ್ಪಿಟಲ್ದಲ್ಲಿ ಹೋಗಿ ಇವ್ರು ಸ್ಟ್ರೈಕಿಗೆ ಕೂತಿದ್ರು. ಅದು ಆದಮೇಲೆ 2ನೇ ದಿವಸಕ್ಕೆ ಇವ್ರಿಗೆ ಪಾಸಿಟಿವ್ ಬಂತು. ಇವ್ರು ಯಾರ ಬಗ್ಗೆ ರಕ್ಷಣೆ ಮಾಡಕ್ಕೆ ಹೋಗಿದಾರೋ ಅವ್ರಿಗೆ ರಕ್ಷಣೆ ಸಿಗಲಿಲ್ಲ. ಎಲ್ಲೋ ಒಂದು ಕಡೆ ಹಾಸ್ಪಿಟಲ್ ಆಕ್ಸಿಜನ್ಗೋಸ್ಕರನೇ ಅವರು 2-3 ತಾಸು ಕಷ್ಟಪಡಬೇಕಾಯ್ತು. ಎಲ್ಲೋ ಒಂದು ಕಡೆ ಬೆಂಗಳೂರು ಬರಬೇಕು ಎಂಬ ನಿಟ್ಟಿನಲ್ಲಿ, ಇದು ಆದಾಗಿಲ್ಲ, ಲೇಟ್ ಆಗುತ್ತೆ ಎಂಬ ನಿಟ್ಟಿನಲ್ಲಿ ಅಲ್ಲೇ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ರು. ತುಂಬ ನಮ್ಮವರಿಗೆ ಅದು ವಿಶೇಷವಾಗಿ ನಮ್ಮ ಫ್ಯಾಮಿಲಿ ಮೆಂಬರ್ಗೆ ಕಳ್ಕೊಂಡಂಗೆ ಆಗಿದೆ. ಅವರೆಲ್ಲ ಆತ್ಮಕ ಶಾಂತಿ ಸಿಗಲಿ ಅಂತ ನಾನು ಕೇಳ್ಕೊತೀನಿ. ಅದೇ ರೀತಿ ಪೂಜ್ಯರು ಶ್ರೀ ಕೇಶವಾನಂದ ಭಾರತಿ ಸ್ವಾಮೀಜಿಯವರು, KS ನಿಸಾರ್ ಅಹಮದ್ ಅವರು, ಅವ್ರ ಬಗ್ಗೆದಾಗ ಎಲ್ಲರೂ ಭಾಳಷ್ಟು ಹೇಳಿದ್ದಾರೆ. ಇವತ್ತು ಏನು ಸಾಹಿತ್ಯ ಕ್ಷೇತ್ರದಲ್ಲಿ ಅದು ವಿಶೇಷವಾಗಿ ಮನಸ್ಸು ಗಾಂಧಿ ಬಜಾರು ಹಾಗೂ ನಿತ್ಯೋತ್ಸವ ಅಂದ ತಕ್ಷಣ ಅವ್ರ ಹೆಸರು ನೆನಪು ಬರುತ್ತೆ. ಹಾಗಾಗಿ ಡಾಕ್ಟರ್ ಶ್ಯಾಮಲಾಜಿ ಭಾವೆ ಹಾಗೂ ಶ್ರೀ ಪಂಡಿತ್ ಜಸರಾಜು, ಶ್ರೀ ಗಜಾನನ್ ಭಟ್ ಅವರು, ಇವರೆಲ್ಲ ಅಗಲಿಕೆಯಿಂದ ಏನು ನಮ್ಮ
ಇದಕ್ಕೆ ನಷ್ಟ ಆಗಿದೆ. ಅವ್ರಿಗೆಲ್ಲರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳ್ಕೊತೀನಿ. ಮತ್ತು ವಿಶೇಷವಾಗಿ ಕೋವಿಡ್-19 ಗಡಿ ಸಂಘರ್ಷ ಹಾಗೂ ಅತಿವೃಷ್ಟಿ, ಕೋವಿಡ್-19ನಲ್ಲಿ ಕೋವಿಡ್ ವಾರಿಯರ್ಸ್ ಹಿಡ್ಕೊಂಡು ಬಹಳಷ್ಟು ಜನ ಇದರಲ್ಲಿ ಮೃತಪಟ್ಟಿದ್ದಾರೆ. ಮತ್ತು ಗಡಿಯಲ್ಲಿ ನಮ್ಮ ವೀರ ಸೈನಿಕರು ನಮ್ಮ ರಕ್ಷಣೆಗೋಸ್ಕರ ಏನಲ್ಲಿ ಗಡಿಯಲ್ಲಿದ್ದಾರೆ. 20 ಜನ ಇವತ್ತು ಅವರು ಹುತಾತ್ಮರಾಗಿದ್ದಾರೆ. ಹಾಗೂ ಅತಿವೃಷ್ಟಿ ನಾವೆಲ್ಲ ಟಿವಿಯಲ್ಲಿ ನೋಡಿದೆವು, ಒಂದೇ ಕುಟುಂಬದವ್ರು 5 ಜನ ಇವತ್ತು ಬೆಟ್ಟ ಕುಸಿತದಿಂದ ಇವತ್ತು ನಿಧನ ಹೊಂದಿದ್ದಾರೆ. ಹಾಗಾಗಿ ಇವರೆಲ್ಲ ಗಣ್ಯಮಾನ್ಯರಿಗೆ ಎಲ್ಲರಿಗೂ ಶ್ರದ್ಧಾಂಜಲಿ ಅರ್ಪಿಸಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಕೇಳ್ಕೊಂಡು ಆ ದೇವ್ರ ಹತ್ರ ಅವ್ರ ಎಲ್ಲ ಕುಟುಂಬರಿಗೆ ಶಕ್ತಿ ಕೊಡಲಿ ಅಂತ ಕೇಳ್ಕೊಂಡು ತಾವು ತಂದಿರುವಂಥ ಸಂತಾಪ ಸೂಚನೆ ಬೆಂಬಲಿಸುತ್ತೆ. 2 ಮಾತು. ಮಾನ್ಯ ಅಧ್ಯಕ್ಷರೇ, ನಾವು ಏನು ಕಳೆದ 6 ತಿಂಗಳಲ್ಲಿ ಹಲವಾರು ರಾಜಕಾರಣಿಗಳು, ಸಂಗೀತಕಾರರು, ಸಾಹಿತಿಗಳು, ನಾಮಾಂಕಿತರು ಮತ್ತು ಕೊರೋನಾ ಮತ್ತು ಇಂಡೋ ಚೈನಾ ಸಂಘರ್ಷದಲ್ಲಿ ನಮ್ಮ ಸೇನಾನಿಗಳು ಮತ್ತು ಅತಿವೃಷ್ಟಿಯಿಂದ ನಿರ್ಮಯಿತಾಗಿದ್ದು ಅದ್ರ ಬಗ್ಗೆ ಏನು ಸಂತಾಪ ಸೂಚನೆ ಇಟ್ಟದ ಬಗ್ಗೆ ಇದಕ್ಕೆ ಸಂಪೂರ್ಣವಾದ ಬೆಂಬಲ ಕೊಡ್ತಾ, ಮುಖ್ಯವಾಗಿ ಸತ್ಯನಾರಾಯಣವರು ಈಗಾಗಲೇ ನನಗಿಂತ ಮಾತಾಡೋರು ಸಾಕಷ್ಟು ಪ್ರಸ್ತಾಪ ಮಾಡಿದ್ದಾರೆ. ಹಾಗಾಗಿ ನಾನು ಇಷ್ಟ ಹೇಳ್ತಾ ಇದ್ದೇನೆ, ಒಬ್ಬ ಸರಳ ಸಜ್ಜನ ವ್ಯಕ್ತಿ. ಅವರು ನಮ್ಮ ಶಿರಾ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಆರ್ಸ್ ಬಂದಿದ್ದು. ಅದಕ್ಕಿಂತ ಮುಂಚೆ ಸಹ 2 ಬಾರಿ ಆರ್ಸ್ ಬಂದು ಸಚಿವರಾಗಿ KSRT ಅಧ್ಯಕ್ಷ ಆಗಿ ಭಾಳ ನಿಷ್ಠೆಯಿಂದ ಪ್ರಾಮಾಣಿಕ ಮಾಡಿದ ಒಬ್ಬ ವ್ಯಕ್ತಿ. ಸಿದ್ದರಾಮಯ್ಯ ಅವರು ಹೇಳಿದಾಗೆ ಅವ್ರ ಮರಣ ಅಕಾಲಿಕ ಅಂತೀನಿ ನಾನು. ಸದಸ್ಯರಾಗಿ ಅವ್ರಿಗೆ ಈ ಸದನದಲ್ಲಿ ಕೆಲಸ ಮಾಡಲಿಕ್ಕೆ ದೇವರು ಅವಕಾಶ ಕೊಟ್ಟಿಲ್ಲ. ಹಾಗಾಗಿ ಅವರು ಶ್ರದ್ಧಾಂಜಲಿ ಅರ್ಪಿಸ್ತಾ, ಪ್ರಣಬ್ ಮುಖರ್ಜಿ ಬಗ್ಗೆ ಎಷ್ಟೋ ಮಾತಾಡಿದ್ರು ಕಡಿಮೆ. ದೂರದೃಷ್ಟಿಕೋನ ಇತ್ತು. ಅವ್ರಿಗೆ ಟ್ರಬಲ್ ಶೂಟರ್ ಅಂತಿದೆ. ಟ್ರಬಲ್ ಶೂಟರ್ ಅಂದರೆ ಮಾಧುಸ್ವಾಮಿ ಅವರು ಟ್ರಬಲ್ ಮಾಡೋರಲ್ಲ, ಸಮಸ್ಯೆಗೆ ಪರಿಹಾರ ಕಂಡಿದ್ದವರು. ನರಸಿಂಹರಾವ್ ಸರ್ಕಾರ ಇರ್ಬೋದು, ಮನಮೋಹನ್ ಸಿಂಗ್ ಸರ್ಕಾರ ಇರ್ಬೋದು, ಯಾವುದೋ ಸಮಸ್ಯೆ ಬಂದರೆ ಅದಕ್ಕೆ ಪರಿಹಾರ ಕಂಡು ಹಿಡಿಬೇಕು. ಪ್ರಣಬ್ ಮುಖರ್ಜಿ ಬುದ್ಧಿಜೀವಿಗಳು, ಮುತ್ಸದಿಗಳು. ರಾಜಕೀಯ ಕ್ಷೇತ್ರದಲ್ಲಿ ಎಲ್ಲ ಪಕ್ಷದಲ್ಲಿ ಸ್ನೇಹಿತರು. ಕಮ್ಯುನಿಸ್ಟರು ಸ್ನೇಹಿತರಿದ್ರು, BJP ಪಕ್ಷದಲ್ಲಿ ಸ್ನೇಹಿತರಿದ್ರು, ಸಮಾಜದ ಪಕ್ಷದಲ್ಲಿ ಸ್ನೇಹಿತರು, ಎಲ್ಲ ಪಕ್ಷದಲ್ಲಿ ಸ್ನೇಹಿತರು. ಹಾಗೆ ಯಾವುದೋ ಸಮಸ್ಯೆ ಬಂದಾಗ ಅವ್ರ ಪರಿಹಾರ ಕೊಡುವ ಶಕ್ತಿ ಅವರಲ್ಲಿ ಇತ್ತು. ಈಗಾಗಲೇ ನಮ್ಮ ವಿರೋಧ ಪಕ್ಷ ನಾಯಕ ಹೇಳಿದಾಗೆ ಶ್ರೀಮತಿ ಇಂದಿರಾ ಗಾಂಧಿ ಮಂತ್ರಿಮಂಡಲದಲ್ಲಿ 47 ವರ್ಷಕ್ಕೆ ಅವರು ಹಣಕಾಸು ಸಚಿವರಾಗಿದ್ದರು. ದಿ ಯಂಗೆಸ್ಟ್ ಫೈನಾನ್ಸ್ ಮಿನಿಸ್ಟರ್ ಇನ್ ದಿ ಹಿಸ್ಟರಿ ಆಫ್ ದಿಸ್ ಕಂಟ್ರಿ. ಮತ್ತು ಭಾಳ ಕಾಂಪಿಟೆಂಟ್. ಯುರೋ ಮನಿ ಮ್ಯಾಗಝಿನ್ ಅಂತ ಸಮೀಕ್ಷೆ ಮಾಡುವಾಗ ಹೇಳಿದ್ದಾರೆ, ಯು ಆರ್ ದ ಬೆಸ್ಟ್ ಫೈನಾನ್ಸ್ ಮಿನಿಸ್ಟರ್ ಆಫ್ ದ ವರ್ಲ್ಡ್. ಬಟ್ ಮೆಮರಿ ಆರ್ ಸ್ಟ್ರಾಂಗ್. 30, 40, 25 ವರ್ಷದ ವಿಚಾರಗಳು, ಕಥೆಗಳು, ಪ್ರಸಂಗಗಳು ಪ್ರಸ್ತಾಪ ಮಾಡ್ತೀವಿ. ನನ್ನ ನೆನಪದೆ ಕಾಂಗ್ರೆಸ್ ಜೊತೆ ಭಿನ್ನಾಭಿಪ್ರಾಯ ಬಂದ ನಂತರ ರಾಜೀವ್ ಗಾಂಧಿ ಅವರು
ಅವರು AR ಅಂತುಲ್ಯ ಅವರು ಮತ್ತು ಗುಂಡರಾಯರು 3ನೇ ಮಾಡಿಗೆ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಇದ್ರು. ಆ ಸಮಯದಲ್ಲಿ ಬಂದಿದ್ರು, ನಾನೇ ರಿಸೀವ್ ಮಾಡಿದ್ದೆ ಅವರು. ಆವಾಗಿಂದ ಪಡಬ್ದಾರ್ ಅವರ ಪರಿಚಯ. ಬುದ್ಧಿವಂತರಷ್ಟೇ ಅಲ್ಲ, ಸಹಾಯದ ಹಸ್ತ ಇತ್ತು, ಮಾರ್ಗದರ್ಶನ ಮಾಡ್ತಿದ್ರು. ಸಾಕಷ್ಟು ವಿಶ್ವಾಸ ಪ್ರೀತಿ ಅವ್ರು ಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ ಶ್ರೀರಾಮುಲು ಹೇಳಿದಾಗೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷೆ ಸೋನಿಯಾ ಗಾಂಧಿ ಅವರಿಗೆ ಅವ್ರಿಗೆ ರಾಷ್ಟ್ರಪತಿ ಆಗುವ ಅವಕಾಶ ಮಾಡಿಕೊಟ್ರು. ಒಂದು ಆದರ್ಶವಾದ ರಾಷ್ಟ್ರಾಧ್ಯಕ್ಷರಾಗಿ ಅವ್ರಿಗೆ ಭಾರತ ಸಹ NDA ಸರ್ಕಾರ ನಿಲ್ಲಿಸಿತ್ತು. ಹಾಗಾಗಿ ಒಬ್ಬ ನಿಷ್ಠಾವಂತ ರಾಜಕಾರಣಿ 5 ದಶಕದ ಕಾಲ ಸಕ್ರಿಯ ರಾಜಕಾರಣದಿದ್ದು. ಈಗಾಗಲೇ ಸಿದ್ದರಾಮಯ್ಯ ಹೇಳಿದಾಗೆ ಆಲ್ ಇಂಪಾರ್ಟೆಂಟ್ ಪೋರ್ಟ್ಫೋಲಿಯೋಸ್ ಹೇಳಿ ಪ್ರೈಮ್ ಮಿನಿಸ್ಟರ್ ಆಗಲಿಕ್ಕಾಗಿದೆ. ಹಾಗಾಗಿ ಅವರ ನಿಧನ ನಂತರ ಹಲವಾರು ಪತ್ರಿಕೆಗಳು ಬರೆದು he should have been the prime minister of this country, a capable person ಅಂತ ಪತ್ರಿಕೆಗಳು ಬರ್ತಿದ್ದಾರೆ. ಅದರ ನಂತರ ಗಸ್ತಿ ಅವ್ರನ್ನ ಭಾಳ ನೋವು. ಅವ್ರಿಗೆ ನನಗೆ ಹೆಚ್ಚು ಪರಿಚಯ ಇಲ್ಲ, ಆದರೆ ಅವರು ಅತಿ ಹಿಂದುಳಿದ ಮೈಕ್ರೋಸ್ಕೋಪಿಕ್ ಕಮ್ಯುನಿಟಿನ ಆರಿಸಿ ಬಂದಿದ್ರು. ನನಗೆ ಪರಿಚಯ ಇಲ್ಲ. ಅವ್ರು ಫೋನ್ ಮಾಡಿ ಅಭಿನಂದನೆ ಮಾಡಿದ್ರು. ನನ್ನ ಕಾಣಿಸ್ತದೆ ಅವರು ಇವರು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇದ್ದವರು. ಅವರ ಆ ನಾಮಿನೇಷನ್ ತುಂಬುವಾಗ ಅಸೆಟ್ ನೋಡಿದ್ದೆ ನಾನು. ಪಾಪ ಯಾವ ಅಸೆಟ್ ಇದ್ದೀನಿ. ದೇವರಾಜ್ ನಿರುವರ್ ಬೊಬ್ಬೆ ಅಧ್ಯಕ್ಷ ಆಗಿದ್ರು. ಹಾಗಾಗಿ ಭಾಳ ನೋವು. ಸಣ್ಣ ಮನೆ ಇಲ್ಲ, ಒಂದು ಪಾಪ ಓದಷ್ಟೇ ತಗೊಂಡು ರಾಜ್ಯಸಭೆಯಲ್ಲಿ ಒಂದು ಪಾರ್ಟಿಸಿಪೇಟ್ ಮಾಡಲಿಕ್ಕೂ ದೇವರು ಅವರು ಅವಕಾಶ ಮಾಡಿ ಕೊಟ್ಟಿರಲ್ಲ. ಸಾಕಷ್ಟು ನನಗೆ ನೋವದೆ. ಅವ್ರ ಆತ್ಮಕ್ಕೆ ದೇವರು ಶಾಂತಿ ಕೊಡಲಿ. ಅದರ ನಂತರ ರಾಜಶೇಖರ್ ಗಾಂಧಿವಾದಿಗಳು ನಮಗೆ ಮಾರ್ಗದರ್ಶಕರು ಮತ್ತು ನಮ್ಮ ಬಗ್ಗೆ ಬಹಳಷ್ಟು ಪ್ರೀತಿ ವಿಶ್ವಾಸದ ವ್ಯಕ್ತಿ. ಎಲ್ಲ 4 ಮನೆಯಲ್ಲಿ ಸದಸ್ಯರಾಗಿದ್ದರು. ನಿಜಲಿಂಗಪ್ಪನವರು ಸಡಿಲ ಇರ್ಬೋದು, ಅದು ಅವ್ರದ್ದು ದುರುಪಯೋಗ ಅವ್ರು ತಗೊಂಡಿದ್ರು. ಭಾಳ ನಿಷ್ಠಾವಂತರು, ಪ್ರಾಮಾಣಿಕರು. ಸ್ವಾತಂತ್ರ್ಯ ಚಳವಳಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ನಿಂದ ಹಲವಾರು ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಗವಹಿಸಿ ಮತ್ತು ಸಜ್ಜನರು, ಪ್ರಾಮಾಣಿಕರು. ಅಧಿಕಾರದ ವಿಕೇಂದ್ರೀಕರಣ ವ್ಯವಸ್ಥೆಯಲ್ಲಿ ಸಾಕಷ್ಟು ವಿಶ್ವಾಸಿತ ಒಬ್ಬ ವ್ಯಕ್ತಿ. ಅವ್ರ ನಿಧನದಿಂದ ನಿಜವಾಗಿ ನಾವು ಒಬ್ಬ ಒಳ್ಳೆಯ ಸಜ್ಜನ ವ್ಯಕ್ತಿಗೆ ಮೌಲಾದಿ ರಾಜಕಾರಣ ಅಂತಾರಲ್ಲ, ಆ ಥರ ರಾಜಕಾರಣ ಮಾಡೋರು ಅವ್ರು ನಾವು ಕರ್ಕೊಂಡಿದ್ದೇವೆ. ಅವರ ಆತ್ಮಕ್ಕೂ ಶಾಂತಿ ಸಿಗಬೇಕು. ಅದೇ ಪ್ರಕಾರ ರಾಜಾ ಮದನ್ ಗೋಪಾಲ್ ನಾಯ್ಕ್ ಇವರು ಶಾಸಕರಾಗಿ, ಸಚಿವರಾಗಿ ಬಹಳ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ. ಜಿ ರಾಮಕೃಷ್ಣ ಜೊತೆ ನಮ್ಮ ಜೊತೆ ಕೆಲಸ ಮಾಡಿದ್ದಾರೆ. ಅವರು ಕಮಲಾಪುರ ಕ್ಷೇತ್ರ ಮುಂಚೆ ಆರಿಸಿ ಬಂದರು. ಅದರ ನಂತರ ಗುಲ್ಬರ್ಗಾ ಗ್ರಾಮಾಂತರ ಪ್ರದೇಶದಿಂದ ಆರಿಸಿ ಬಂದಿದ್ದಾರೆ. ಮುಖ್ಯವಾಗಿ ದೀನ ದಲಿತರ ಏಳಿಗೆಗಾಗಿ ಸಾಕಷ್ಟು ಪ್ರಯತ್ನ ಅವುಗಳಿಂದ ಆಗಿದೆ. ಬಾಬು ಜಗಜೀವರಾಮ್ ಅವಾರ್ಡು ಅವ್ರು ಕೊಟ್ಟಿದ್ರು, ಸರ್ಕಾರ ಪ್ರಶಸ್ತಿ. ರಾಜಾ ರಂಗಪ್ಪ ನಾಯ್ಕರು ಅವರು ಲೋಕಸಭೆಗೆ 96ನೇ ಇಸ್ವಿಲಿ ಆರಿಸಿ ಬಂದಿದ್ದರು. ರತನ್ ಸಿಂಗ್ ಹೊಸಪೇಟದಿಂದ 1 ಬಾರಿ ಅಷ್ಟೇ ಆರಿಸಿ ಬಂದಿದ್ದು. ಅದು ಭಾಳ ಒಳ್ಳೆಯ ವ್ಯಕ್ತಿ.
ಈ ಅಮ್ಮೋರಾದಂಥ ವಿನ್ಫರ್ಡ್ ಫರ್ನಾಂಡಿಸ್ ಅವರು ಬಹಳ ಕ್ರಿಯಾಶೀಲ ಹೆಣ್ಮಕ್ಳ ವಿಚಾರದಲ್ಲಿ, ನಿರಕ್ಷರ ವಿಚಾರದಲ್ಲಿ, ಬಡವರ ವಿಚಾರದಲ್ಲಿ ಸಾಕಷ್ಟು ಹೋರಾಟ ಮಾಡಿ ನಗರಸಭೆ ಅಧ್ಯಕ್ಷರಾದರು. ಕುಂದಾಪುರ ನಂತರ ಶಾಸಕ ಆದರು. ಅಧ್ಯಕ್ಷರಾದಾಗೆ ವಿರೋಧ ಪಕ್ಷದಲ್ಲಿ ಫಸ್ಟ್ ಲೇಡಿ ಟು ಬಿಕಮ್ ಅ elected lady in the opposition benches. ಅದನ್ನ ಕೌನ್ಸಿಲ್ಗೆ 2005ನೇ ಇಸ್ವಿಯಲ್ಲಿ ಆಯ್ಕೆ ಆಗಿದ್ರು. ಗುರುಸ್ವಾಮಿ ಅವರು ಚಾಮರಾಜನಗರ ಕ್ಷೇತ್ರದಿಂದ 1999ನೇ ಇಸ್ವಿಯಲ್ಲಿ ಒಂದೇ ಬಾರಿ ಆಸ್ ಬಂದಿದ್ರು. ಅಪ್ಪಾಜಿಗೌಡರು ಸಹ ನಮ್ಗೆ ಭಾಳ ಸ್ನೇಹಿತರು, ಭಾಳ ಹೋರಾಟಗಾರರು. 3 ಬಾರಿಗೆ ಭದ್ರಾವತಿ ಕ್ಷೇತ್ರದಿಂದ ಆಸ್ ಬಂದಿದ್ರು. MPM ಸಮಸ್ಯೆ ಇದ್ದಾಗ MPM ಫ್ಯಾಕ್ಟರಿ ಸರಿ ನಡೀತಿದ್ದಿಲ್ಲ. VRS ಕೊಟ್ಟು we have closed that factory long back. ಆ ಸಮಯದಲ್ಲಿ ಕಾರ್ಮಿಕರ ಸಮಸ್ಯೆ ಬಗ್ಗೆ ಸಾಕಷ್ಟು ಪ್ರಯತ್ನ ಮಾಡಿದರು. ಅವ್ರು VRS ಕೊಡುವುದಲ್ಲಿ, ಅವ್ರ ನ್ಯಾಯ ಕೊಡುವುದಲ್ಲಿ ಸಾಕಷ್ಟು ಪ್ರಯತ್ನ ಅವ್ರ ಕಡೆಯಿಂದ ಆಗಿದ್ದು ನಮ್ಮ ಮರಲಿಕ್ಕೆ ಸಾಧ್ಯ ಇಲ್ಲ. ಕೇಶವಾನಂದ ಭಾರತಿ ಬಗ್ಗೆ ಸಿದ್ದರಾಮಯ್ಯ ಅವರು ಬಹಳಷ್ಟು ವಿಚಾರ ಪ್ರಸ್ತಾಪ ಮಾಡಿದ್ದಾರೆ. ಮುಖ್ಯವಾಗಿ ಪೂಜ್ಯ ಗುರುಗಳು ಅವರು 19 ವರ್ಷಕ್ಕೆ ಸನ್ಯಾಸಿ ಆದರು. 1961ರಿಂದ ಯಡ್ನಿ ಮಠದ ಮಠಾಧೀಶ ಆಗಿ ಕಾರ್ಯ ಮಾಡಿದರು. ನಮ್ಮ ಭಾಳ ಆತ್ಮೀಯರು. ಅವ್ರ ಮಠಕ್ಕೆ 2-3 ಸತಿ ನಾನು ಭೇಟಿ ಕೊಟ್ಟಿದ್ದೇನೆ. ಬೆಂಗಳೂರು ಬಂದಾಗ ಭೇಟಿ ಕೊಟ್ಟಿದ್ದೇನೆ. ನಮ್ಮ ಕುಮಟಾಗೆ ಅಧ್ಯಕ್ಷ ನಮ್ಮ ಡಾಕ್ಟರ್ KS ನಿಸಾರ್ ಅಹಮದ್ ಅವ್ರ ಬಗ್ಗೆ ಎಷ್ಟೋ ನಾವು ಮಾತಾಡಬಹುದು. ಅವ್ರಿಗೆ ನಿತ್ಯವಾತ್ಸವ ಕವಿ ಅಂತ ಪ್ರಸಿದ್ಧಿ ಇತ್ತು. ನಮ್ಮ ಬೆಂಗಳೂರು ವಿಶ್ವವಿದ್ಯಾಲಯದ ಪ್ರೊಫೆಸರ್ ಇದ್ದರು. ಕನ್ನಡ ಸಾಹಿತ್ಯ ಪರಿಷದ ಅಧ್ಯಕ್ಷರಾಗಿದ್ದರು. ಭಾಳ ಸಜ್ಜನ ಪ್ರಾಮಾಣಿಕ ವ್ಯಕ್ತಿ ಮತ್ತು ಈ ಸಾಹಿತ್ಯ ಕ್ಷೇತ್ರದಲ್ಲಿ ಸಾಕಷ್ಟು ಒಳ್ಳೆಯ ಕೆಲಸ ಅವ್ರ ಕಡೆಯಿಂದ ಆಗಿದ್ದಾವೆ. ಡಾಕ್ಟರ್ ಶ್ಯಾಮಲಾ ಭಾವೆ ಅವರು ಸಹ ನಿಜವಾಗಿ ಭಾಳ ಒಳ್ಳೆಯ ಹೆಣ್ಣು. ಗಾಯಕಿಯಾಗಿ ಪ್ರಸಿದ್ಧಿ ಪಡೆದರು. ಅದು ಹಿಂದೂಸ್ತಾನಿ ಇರ್ಬೋದು, ಕರ್ನಾಟಕ ಸಂಗೀತ ಇರ್ಬೋದು, ಎಲ್ಲದರಲ್ಲಿ ಅವರು ಪರಿಣಿತರಿದ್ದರು. ಹಲವಾರು ಪ್ರಶಸ್ತಿಗೆ ಸಹ ಅವರು ಪಾತ್ರ ಆಗಿದ್ದರು. ಪಂಡಿತ್ ಜಸ್ರಾಜ್ ಬಗ್ಗೆ ಅಧ್ಯಕ್ಷತೆ ಭಾಳ ಚೆನ್ನಾಗಿ ವಿವರವಾಗಿ ಅವ್ರ ಬಗ್ಗೆ ತಿಳುವಳಿಕೆ ಕೊಟ್ಟಿದ್ದರು. ನಮ್ಮ ಸಂಗೀತ ಜಗತ್ತಕ್ಕೆ ಅವ್ರ ಇದರಿಂದ ಭಾಳ ದೊಡ್ಡ ಪ್ರಶಸ್ತಿನೂ ಪಡ್ಕೊಂಡಿದ್ದಾರೆ. ಅವರು ಇವತ್ತು ನಮ್ಮಿಂದ ದೂರ ಆಗಿದ್ದಾರೆ. ಕೋವಿಡ್-19ದಲ್ಲಿ ನೋಡಿ, ಕೋವಿಡ್-19 ಅಧ್ಯಕ್ಷರೇ, ಇವತ್ತು ಕರ್ನಾಟಕದಲ್ಲಿ 7,922 ಜನ ಮೃತ್ಯಾಗಿದ್ದಾರೆ. ಆಸ್ ಆನ್ ಟುಡೇ 7,922 ಪೀಪಲ್ ಹ್ಯಾವ್ ಡೈಡ್ ಆಸ್ ಆನ್ ಟುಡೇ ಇನ್ ಕೋವಿಡ್-19. ಹಾಗಾಗಿ ಸಿದ್ದರಾಮಯ್ಯ ಹೇಳಿದಾಗ ಇದು ಭಾಳ ಕೆಟ್ಟ ಮಹಾರು. ಹಾಗಿದ್ದರಿಂದ ಸಾಕಷ್ಟು ಕೊರೋನಾ ವಾರಿಯರ್ಸ್ಗಳು, ಕೊರೋನಾ ಸಂಬಂಧಿತ ಜನ ನಮ್ಗೆ ಬಿಟ್ಟು ಹೋಗಿದ್ದಾರೆ. ಅದೇ ಪ್ರಕಾರ ನಮ್ಮ ಸೇನಾನಿಗಳು ರಾಷ್ಟ್ರದ ಸಂರಕ್ಷಣೆಗೆ ಚೀನಾದಲ್ಲಿ ಸಂಘರ್ಷ ಆದಾಗ 20 ಜನ ಹುತಾತ್ಮರಾಗಿದ್ದಾರೆ. ಲಡಾಖ್ ಗಲ್ವಾನ್ ಬಾರ್ಡರ್ದಲ್ಲಿ. ಮತ್ತು ನಮ್ಮ ಅತಿವೃಷ್ಟಿಯಿಂದ ರೈತರಿಗೆ ಜುಲೈ-ಆಗಸ್ಟ್ ಸಾಕಷ್ಟು ತೊಂದರೆ ರೈತರಿಗಾಗಿದೆ. ಬೆಳೆ ಹಾನಿನೂ ಆಯಿತು. ಎಷ್ಟೋ ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಎಷ್ಟೋ ಜನ ಮನೆ ಬಿದ್ದಿದ್ದಾವೆ. ಸರ್ಕಾರದಿಂದ ಇನ್ನೂ ಭಾಳ ಜನಕ್ಕೆ ಸಹಾಯ ಆಗಬೇಕಾಗಿದೆ. ಹಾಗಾಗಿ ಈ ಎಲ್ಲ ಜನ ಏನು ಆಗಿದ್ದಾರೆ ಅವ್ರು ನಮ್ಮ ಶ್ರದ್ಧಾಂಜಲಿ ವಹಿಸಿ ನಮ್ಮ ಪ್ರಸ್ತಾಪಕ್ಕೆ ಮನವಿ ಕೊಟ್ಟು ಮಾತು ಮುಗಿಸ್ತೀನಿ. ನಮಸ್ಕಾರ. ಸನ್ಮಾನ್ಯ ಅಧ್ಯಕ್ಷರೇ, ಇವತ್ತೊಂದು ವಿಶಿಷ್ಟವಾದ ದಿನ ಅಂತ ಭಾವಿಸ್ತೀನಿ. ಎಲ್ಲ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಗೌರವನ ಸಂಪಾದನೆ ಮಾಡಿ ಈ ನಾಡಿಗೆ ಕೊಡುಗೆ ಕೊಟ್ಟ ಅನೇಕ ಜನ ನಮ್ಮನ್ನು ಬಿಟ್ಟು ಹೋಗಲಿದ್ದಾರೆ. ರಾಜಕೀಯ, ಆಡಳಿತ, ಸಾಹಿತ್ಯ,
ಸಂಗೀತ, ಯಕ್ಷಗಾನ, ಯುದ್ಧ, ಕೋವಿಡ್ ವಾರಿಯರ್ಸ್ ಹೀಗೆ ಎಲ್ಲ ಕ್ಷೇತ್ರಗಳಲ್ಲಿ ನಮ್ಮನ್ನು ಬಿಟ್ಟು ಅಗಲಿರೋರಿಗೆ ಈ ಸಭೆ ಅಶ್ರುತರ್ಪಣ ಕೊಡ್ತಿರೋದಕ್ಕೆ ನಾನು ಕೂಡ ಧ್ವನಿಗೂಡಿಸಿ, ಅಧ್ಯಕ್ಷೆ ಮಾನ್ಯ ಸತ್ಯನಾರಾಯಣ್ ಅವರು ನಾನು ಬಹಳ ಸ್ನೇಹಿತರು, ಓದೋ ಕಾಲದಿಂದ ಸ್ನೇಹಿತರು. ನಾವಿಬ್ಬರು ಒಂದೇ ತಾಲೂಕಲ್ಲಿ ಇವಾಗ ಶಾಸಕರಾಗಿ ಕೆಲಸ ಮಾಡೋ ಪರಿಸ್ಥಿತಿ ಇತ್ತು. ನನಗೆ ಸಿರಾದ ಒಂದು ಭಾಗ ಕೂಡ ಚಿಕ್ಕನಾಯಕನಹಳ್ಳಿ ಕ್ಷೇತ್ರಕ್ಕೆ ಬರುತ್ತೆ. ಹಾಗಾಗಿ ಅವರ ಸೇವೆ ಸಿರಾ ತಾಲೂಕಿಗೆ ಬಹಳ ಯಶಸ್ವಿಯಾಗಿತ್ತು. ಮಧ್ಯಮ ಕುಟುಂಬದಿಂದ ಬಂದು ವಕೀಲಿ ಮಾಡಿಕೊಂಡು ಜನಗಳ ಸೇವೆ ಮಾಡಿ ರಾಜಕಾರಣದಲ್ಲಿ ಇಷ್ಟು ಎತ್ತರಕ್ಕೆ ಬೆಳೆದಿದ್ರು. 83ನೇ ಇಸ್ವಿನಲ್ಲಿ APMC ಅಧ್ಯಕ್ಷರಾಗಿ ರಾಜಕೀಯ ಜೀವನ ಆರಂಭ ಮಾಡಿ 2 ಮಂತ್ರಿಯಾಗಿ ಕೆಲಸ ಮಾಡಿ, ಮಂತ್ರಿ ಆಗಿದ್ದೇನೋ ಯಾವ ಭಾವನೆನೂ ಇಲ್ಲದ ರೀತಿಯಲ್ಲಿ ಕ್ಷೇತ್ರದಲ್ಲಿ ಮತ್ತು ಜಿಲ್ಲೆ ರಾಜಕಾರಣದಲ್ಲಿ ನಮ್ಮ ಜೊತೆ ಇರ್ತಿದ್ರು. ನಮ್ಗನ್ನಿಸ್ಲೇ ಇಲ್ಲ ನಾವು ಯಾವಾಗಲೂ ಬೇರೆ ಬೇರೆ ಪಾರ್ಟಿಯಲ್ಲಿದ್ದೀವಿ ತುಮಕೂರು ಜಿಲ್ಲೆಯಲ್ಲಿ. ಹಾಗೆ ಇಡೀ ಜಿಲ್ಲೆ ಅಭಿವೃದ್ಧಿ ಕಾರ್ಯದಲ್ಲಿ ಎಲ್ಲ ಒಟ್ಟಾಗಿ ಕೆಲಸ ಮಾಡುವಾಗ ಅವ್ರದ್ದು ಬಹಳಷ್ಟು ನಮಗೆ ಸಹಕಾರ ಇತ್ತು ಅಂತ ಹೇಳ್ತಾ, 4-5 ಜನ ಹೆಣ್ಮಕ್ಳು, ಒಬ್ಬ ಮಗ, ತುಂಬ ಕುಟುಂಬ ಅಧ್ಯಕ್ಷೆ. ಪುಣ್ಯ ಎಲ್ಲ ಹೆಣ್ಮಕ್ಳು ಸೆಟ್ಲಾಗಿದ್ದಾರೆ. ಮಗ ಕೂಡ ಚಿಕ್ಕ ಪುಟ್ಟ ರಾಜಕಾರಣ ಮಾಡ್ಕೊಂಬಂದು ತಾಲೂಕ್ ಪಂಚಾಯತಿ ಅಧ್ಯಕ್ಷಗಿರುವವರೆಗೆ ಬಂದಿದ್ರು. ಈಗ ಅವರ ನಷ್ಟ ಸಿರಾಕ್ಕೆ ಬಹಳ ಆಗಿದೆ. ಯಾಕೆಂದರೆ ಸಜ್ಜನ ರಾಜಕಾರಣಿಗಳಿಲ್ಲ. ಕಪಟ ರಾಜಕಾರಣ ಮಾಡದೆ ನೇರವಾಗಿ ರಾಜಕಾರಣ ಮಾಡೋದು ಕಷ್ಟ ಅನ್ನೋ ಕಾಲದಲ್ಲಿ ಇದ್ದವ್ರು ಒಬ್ಬೊಬ್ರು ಇಂಥವ್ರು ಹೋಗ್ತಾರಲ್ಲ ಅಂಥೇಳಿ ಮನಸ್ಸಿಗೆಲ್ಲೋ ಒಂದು ಕಡೆ ನೋವಾಗುತ್ತೆ. ರಾಜಕಾರಣದಲ್ಲಿ ಸತ್ಯನಾರಾಯಣ ಹಾಗೆ ಹೋರಾಟ ಮಾಡಿಕೊಂಡು ಹಿನ್ನೆಲೆ, ಬೆಂಬಲ, ಕುಟುಂಬ ಇವೆಲ್ಲ ಇಲ್ಲದೆ ಬೆಳೆಯುವಂಥ ಸ್ಥಿತಿ ಮತ್ತೊಮ್ಮೆ ಕರ್ನಾಟಕದಲ್ಲಿ ಮರುಕಳಿಸ್ಲಿ, ಮುಂಬರೋ ಜನಾಂಗಕ್ಕೆ ಇಂಥ ಒಬ್ಬೊಬ್ಬರು ಆದಷ್ಟು ಆಗಲಿ ಅಂತ ಹೇಳ್ತಾ, ಬೇರೆ ಜನಗಳ ಬಗ್ಗೆ ನಾನು ಹೆಚ್ಚು ಮಾತಾಡಬೇಕಾಗಿಲ್ಲ, ಎಲ್ಲ ಈವರೆಗೆ ಮಾತಾಡಿದ್ದಾರೆ. ನಾನು ಕೂಡ ಹೋಗ್ತೀನಿ. ಗಸ್ತಿಯವರು ರಾಜ್ಯಸಭಾ ಮೆಂಬರ್ ಆದಾಗ ಹೀಗೂ ಸಾಧ್ಯನಾ ಅಂತ ಹೇಳಿ ನಾವೆಲ್ಲ ಯೋಚನೆ ಮಾಡಿದ್ವಿ. ಗಸ್ತಿಯವರನ್ನು ಗುರ್ತಿಸಿ ಅಲ್ಲಿವರೆಗೆ ತಗೊಂಡೋಗಿದ್ದು ಒಂದು ದೊಡ್ಡ ಸಾಧನೆ ಅಂತ ನಾನು ಹೇಳ್ತಾ, ಪ್ರಣವ್ ಕುಮಾರ್ ಮುಖರ್ಜಿಯವ್ರ ಬಗ್ಗೆ ನಾವು ಮಾತಾಡೋದು ಭಾಳ ಕಡಿಮೆ ಅನಿಸುತ್ತೆ. ಈ ಒಬ್ಬೊಬ್ಬರ ಬಗ್ಗೆನೂ ದಿವಸವೆಲ್ಲ ಮಾತಾಡುವಷ್ಟು ಸಾಧಕರಿವರು. ನಮಗೆಲ್ಲೋ ಒಂದು ಕಡೆ ಅನ್ನಿಸ್ತು, ಸರಿಯಾದವ್ರಿಗೆ ಸರಿಯಾದ ಸ್ಥಾನಮಾನಗಳು ಸಿಕ್ಕದೆ ದೇಶಕ್ಕೆಲ್ಲವೂ ನಷ್ಟ ಆಗಿರೋದ್ರ ಪೈಕಿ ಪ್ರಣವ್ ಕುಮಾರ್ ಮುಖರ್ಜಿಯವರು ಒಬ್ಬರೇನೋ. ಅಷ್ಟು ಮೇಧಾವಿ ಇದ್ದು ಸನ್ಮಾನ್ ದೇಶಪಾಂಡೆ ಅವರು ಹೇಳಿದಾಗೆ ಸಮಸ್ಯೆಗಳಿಗೆ ಸಲಹೆ ಕೊಟ್ಕೊಂಡು ರಾಜಕೀಯ ದಿಕ್ಕು ಆ ಕಡೆ ಈ ಕಡೆ ಹೋಗುತ್ತೆ ಎನ್ನುವಾಗ ಎಲ್ಲರನ್ನೂ ಒಟ್ಟಿಗೆ ಕರ್ಕೊಂಡು ಹೋಗಲಿಕ್ಕೆ ಸಾಮರ್ಥ್ಯ ಇದ್ದವರು ರಾಷ್ಟ್ರ ಮಟ್ಟದಲ್ಲಿ ಭಾಳ ಕಡಿಮೆ ಜನ. ಅದರಲ್ಲಿ ಇವರು ಒಬ್ಬರು. ವೆಸ್ಟ್ ಬೆಂಗಾಲ್ ಮಾನ್ಯ ಅಧ್ಯಕ್ಷರೇ ರಾಷ್ಟ್ರದ ರಾಜಕಾರಣಕ್ಕೆ ಭಾರು ಮೇರಿ ವ್ಯಕ್ತಿತ್ವದ ವ್ಯಕ್ತಿಗಳನ್ನ ಕೊಟ್ಟಿದೆ. ದುರದೃಷ್ಟವಶಾತ್ 1ನೇ ಸ್ಥಾನಕ್ಕೆ ಅವರು ಪ್ರಧಾನಿ ಸ್ಥಾನಕ್ಕೆ ಯಾರು ಹೋಗೋಕ್ಕಾಗಲೇ ಇಲ್ಲ. ಆದರೂ ಸನ್ಮಾನ್ಯ ಪ್ರಣವ್ ಮುಖರ್ಜಿಯವರು ರಾಷ್ಟ್ರಪತಿಗಳಾಗಿ ಈ ರಾಷ್ಟ್ರಕ್ಕೆ ಕೊಡುಗೆ ಕೊಟ್ಟು, ಬಹುಶಃ ಅಟಲ್ಜಿ ಬಿಟ್ಟರೆ ಈ ಕಾಲದಲ್ಲಿ ಒಬ್ಬರು ಭಾರತ ರತ್ನ ಅಂತ ಅನ್ನಿಸ್ಕೊಳ್ಳುವಷ್ಟು ದೊಡ್ಡತನಕ್ಕೆ ಹೋಗಿದ್ದು ಅವರ ನಷ್ಟನ ನಾವೆಲ್ಲ ಇವತ್ತು ತುಂಬ ನಷ್ಟ ಆಗಿದೆ ಅಂತ ಭಾವಿಸಿ, ಎಂ ವಿ ರಾಜಶೇಖರ್ ಅವನ ಬಗ್ಗೆ ನಾನು 2 ಮಾತು ಹೇಳಲೇಬೇಕು. ನನಗೆ ಬಹಳ ನಿಕಟವಾಗಿದ್ದವರು. ರಾಜಕಾರಣದ ಜೊತೆಗೆ ಗ್ರಾಮೀಣಾಭಿವೃದ್ಧಿ ಮತ್ತು ಕೃಷಿ ಬಗ್ಗೆ ಸಂಸ್ಥೆಗಳನ್ನ ಕಟ್ಟಿಕೊಂಡು, ತರಬೇತಿ ಕೊಟ್ಕೊಂಡು, ಎಲ್ಲರನ್ನೂ ಒಳಗೊಂಡಂತೆ ಒಂದು ಬದುಕನ್ನು ಹೇಗೆ ನಡೆಸ್ಬೋದು ಅಂಥೇಳಿ ಜೀವನ ಮಾಡಿದವರು. ಸಿದ್ಧಗಂಗಾ ಮಠದ ಪರಮ ಭಕ್ತರವರು ಈ ಸ್ವಯಂ ಸೇವೆಯ ಸಂಸ್ಥೆಗಳನ್ನ ಕಟ್ಟಿ ಉದ್ಯೋಗಗಳನ್ನು ಕೊಟ್ಟು ಟ್ರೈನಿಸ್ನು ತಗೊಂಡೋಗಿ ಅವರು ತಯಾರಿ ಮಾಡುವಂಥ ಒಂದು ದೊಡ್ಡ ಸಾಹಸ ಮಾಡಿದರು. ಆ ಗ್ರಾಮೀಣ ಅಭಿವೃದ್ಧಿ, ಆ ಬದುಕು ಕೃಷಿ ಜೊತೆ ಹೇಗೆ ಹೋಗುತ್ತೆ ಅನ್ನೋದಕ್ಕೆ ಭಾಳ ನೇರವಾದ ಉದಾಹರಣೆ ಆಗಿ ಅವರಿದ್ದರು. ಭಾಳ ಸಜ್ಜನ ರಾಜಕಾರಣಿ,
ಒಂದು ದಿವಸ ಯಾರ ಮೇಲಾದರೂ ರೇಗಿದ್ರೋ ಇಲ್ವೋ ಅದು ಗೊತ್ತಿಲ್ಲ ನಮಗೆ. ಯಾವಾಗಲೂ ಸೌಮ್ಯವಾಗಿ ನಗ್ನಗ್ತಾ ಇದ್ರು. ಈ ರಾಜ್ಯದ ಒಂದು ಪುಣ್ಯ ಅಧ್ಯಕ್ಷರೇ, ಸನ್ಮಾನ್ಯ ನಿಜಲಿಂಗಪ್ಪನವ್ರು ಅಳಿಯಿದ್ದೀರಿ ಯಾರು ನಿಜಲಿಂಗಪ್ಪನವ್ರು ಹೆಸರು ಹೇಳ್ಕೊಂಡು ಬೆಳಿಬೇಕಾದ ಸ್ಥಿತಿಗೆ ಬರಲೇ ಇಲ್ಲ. ಎಲ್ಲ ಅವರವರೇ ಒಬ್ಬೊಬ್ಬರು ಸಾಧಕರಾಗಿದ್ದವು. ಅದರಲ್ಲಿ ಎಂ ಎ ರಾಜಶೇಖರನ್ ಕೂಡ ಒಬ್ಬರು ಅಂತ ಹೇಳ್ತಾ, ಇನ್ನು ಮದನ್ ಗೋಪಾಲ್ ನಾಯಕ್ ಅವರು, ರಾಮಕೃಷ್ಣ ಅವ್ರ ಕಾಲದಲ್ಲಿ ನಾನು ಈ ಮನೆ ಸದಸ್ಯ ಆಗಿದ್ದೆ, ಒಡನಾಟ ಇತ್ತು. ರಾಮಕೃಷ್ಣ ಅವರು ಸನ್ಮಾನ್ಯ ವೀರೇಂದ್ರ ಪಾಟೀಲ್ ಬಗ್ಗೆ ಬಹಳ ಗೌರವ ಇಟ್ಕೊಂಡಿರು. ನಾವೊಂದ್ಸಲ ಸಿಕ್ಕಿಂ ಕಡೆ ಟೂರ್ ಹೋಗಿದ್ವಿ, ಬಹಳ ಚಳಿ, ನಡುಗ್ತಿದ್ರು. ನನ್ನೇನಾರು ಮಾಡಿ ವಾಪಸ್ ತಗೊಂಡವ್ರಪ್ಪ ಊರಿಗೆ, ನಿಮ್ಮಷ್ಟು ಪ್ರಾಯ ಇಲ್ಲ ನಮಗೆ ಅಂತೇಳಿ ನಡುಗ್ತಿದ್ದವರು. ನಾವು ವೀರೇಂದ್ರ ಪಾಟೀಲ್ ಭಾರಿ ಬೇಕಾದ ಅಂದ್ಕೊಂಡ್ರು ಅಂತ ಮಾತಾಡೋರು. ಅಷ್ಟೊಂದು ಸರಳವಾದ ವ್ಯಕ್ತಿತ್ವ. ನಾವೆಲ್ಲ ಕೂತ್ಕೊಂಡು ಏನಾಗಲ್ಲ ಬಿಡಿ ಸರ್, ಬೆಳಿಗ್ಗೆ ಕರ್ಕೊಂಡು ಹೋಗ್ತೀವಿ ಅಂತೇಳಿ ಕರ್ಕೊಂಬಂದಿದ್ದಂಥ ವ್ಯಕ್ತಿ. ಇಂಥವರೆಲ್ಲ ಇವತ್ತು ನಮ್ಮ ಜೊತೆ ಇಲ್ಲ. ಅಪ್ಪಾಜಿ ಗೌಡ್ರಿಗೂ ನನಗೂ ಒಡನಾಟ ಇತ್ತು, ಅವರು ಇವತ್ತು ನಮ್ಮನ್ನು ಬಿಟ್ಟು ಹೋಗಿದ್ದಾರೆ. ಇನ್ನು ಉಳಿದ ನಿಸಾರ್ ಅಹಮದ್ ಸಾಹೇಬ್ರ ಬಗ್ಗೆ ನಾವು ಹೇಳಲೇಬೇಕಾಗಿಲ್ಲ. ಅವ್ರದ್ದು ಎರಡು, ಒಂದು ಈಗಾಗಲೇ ಮಾತಾಡಿದಾಗೆ ನಾವು ಬಹಳ ಚೆನ್ನಾಗಾಗಿದ್ದು ನಿತ್ಯೋತ್ಸವ, ಇನ್ನೊಂದು ಕುರಿಗಳು ಸರ್ ಕುರಿಗಳು ಅನ್ನೋ ಒಂದು ಕವನ. ಇದನ್ನು ಯಾರಾದರೂ ಕೇಳಲೇ ಇಲ್ಲ ಅಂದರೆ ನನಗೆ ಆಶ್ಚರ್ಯ ಆಗುವಂಥ ಸ್ಥಿತಿನಲ್ಲಿ ಇದ್ದವರು. ಅದೇ ರೀತಿ ಭಾವಿ ಅವರಿಗೆ, ಮತ್ತು ಪಂಡಿತ್ ಜಸ್ರಾಜ್ ಅವರಿಗೆ, ಗಜಾನನ ಭಟ್ರಿಗೆ, ಮತ್ತು ಈ ಕಾಲದಲ್ಲಿ ನಮಗೋಸ್ಕರ ಗಡಿನಲ್ಲಿ ಯುದ್ಧ ಮಾಡಿ ನಿಧನರಾದವ್ರಿಗೆ, ಕೋವಿಡ್ ಮಹಾಮಾರಿ ಸೆಣಸಾಟದಲ್ಲಿ ಕೂಡ ಹಸು ನೀಗಿದವ್ರಿಗೆ ಎಲ್ಲರಿಗೂ ನಾನು ನಮ್ಮ ಪಕ್ಷದ, ಸರ್ಕಾರದ ಹಾಗೂ ನನ್ನ ಪರವಾದ ಶ್ರದ್ಧಾಂಜಲಿಯನ್ನು ಅರ್ಪಿಸಿ, ಇದು ಮುಂದೆ ಬರೋ ಜನಗಳಿಗೆ ಒಂದು ಮಾರ್ಗದರ್ಶಿ ಆಗಬೇಕು. ಯುವಕರಿಗೆ ಎಲ್ಲಾದರೂ ಒಂದು ಇನ್ಸ್ಪಿರೇಷನ್ ಬರಬೇಕು. ನಾವು ನಮ್ಮ ಬದುಕನ್ನು ಗುರುತಿಸ್ಕೊಳ್ಳಿಕ್ಕೆ, ಗೌರವಿಸ್ಕೊಳ್ಳಿಕ್ಕೆ ಬಾಳಬೇಕು, ಬೇರೆ ಏನಕ್ಕೂ ಅಲ್ಲ ಅಂತ. ಯಾರು ಗೌರವಕ್ಕೆ ಪಾತ್ರ ಆಗ್ತಾರೆ ಅದಕ್ಕೆ ನಾವು ಬೆಲೆ ಕಟ್ಟೋಕ್ಕಾಗೋದಿಲ್ಲ. ಅಂಥ ಗೌರವಕ್ಕೆ ಪಾತ್ರರಾದವ್ರಿಗೆ ನಾವು ಇವತ್ತು ಶ್ರದ್ಧಾಂಜಲಿನ ಅರ್ಪಿಸ್ತಾ ಇದ್ದೀವಿ. ಇದು ಮುಂಬರೋ ಜನಾಂಗಕ್ಕೆ ಸ್ವಲ್ಪ ಮಟ್ಟಿಗೆ ಅನುಕರಣೆ ಆಗುವಂಥ ಸ್ಥಿತಿ ಬರಲಿ ಅಂತೇಳಿ ಹಾರೈಸಿ, ಅವರ ಎಲ್ಲರ ಆತ್ಮಕ್ಕೆ ಶಾಂತಿ ಕೋರಿ, ಆ ಎಲ್ಲ ಕುಟುಂಬಗಳಿಗೆ ಈ ನಷ್ಟ ಭರಿಸುವಂಥ ಶಕ್ತಿ ಸಾಮರ್ಥ್ಯ ಬರಲಿ ಅಂತೇಳಿ ಕೋರ್ಕೊಂಡು ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಶ್ರೀಯುತ ಡಿ ಕೆ ಶಿವಕುಮಾರ್ ಅವರು. ಅಧ್ಯಕ್ಷರೇ, ತಾವು ತಂದಿದಂಥ ಸಂತಾಪ ಸೂಚನೆಗೆ ನಮ್ಮ ಸಹಮತವನ್ನು ವ್ಯಕ್ತಪಡಿಸಿ, ಮೊದಲಿಗೆ ನಮ್ಮ ಭಾರತದ 13ನೇ ರಾಷ್ಟ್ರಪತಿಯಾಗಿದ್ದಂಥ ಪ್ರಣಬ್ ಮುಖರ್ಜಿಯವರು ಇಡೀ ದೇಶ ಕಂಡಂಥ ಬಹಳ ಅತ್ಯುತ್ತಮ ಒಬ್ಬ ರಾಜಕಾರಣಿ ಅನ್ನೋದನ್ನ, ಶ್ರೇಷ್ಠ ರಾಜಕಾರಣಿ ಅನ್ನೋದನ್ನ ನಾವ್ಯಾರು ಕೂಡ ತಳ್ಳಾಕಲಿಕ್ಕೆ ಸಾಧ್ಯ ಇಲ್ಲ. 5 ದಶಕಗಳ ಕಾಲ ಅವರು ಮಾಡಿದಂಥ ಒಂದು ಸಕ್ರಿಯವಾದಂಥ ರಾಜಕಾರಣದಲ್ಲಿ ಅನೇಕ ಸರ್ಕಾರಗಳಲ್ಲಿ ತಂದೆ ಆದಂಥ ಛಾಪನ್ನ ಮೂಡಿಸಿದ್ದಾರೆ. ನನಗೂ ಅನೇಕ ಸಂದರ್ಭದಲ್ಲಿ ಅವ್ರ ಜೊತೆ ಭೇಟಿ ಮಾಡಿ, ಕೆಲವು ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂಥ ಅವಕಾಶಗಳು ಕೂಡ ಸಿಕ್ಕಿತ್ತು. ಅವರು ಯಾವ್ದಾದ್ರು ಒಂದು ಮಾತು ಕೊಟ್ರೆ ಆ ಮಾತಿಗೆ ಯಾವ ಕಾರಣಕ್ಕೂ ಬದಲಾವಣೆಯನ್ನ ಮಾಡ್ಕೊಳ್ತಿರ್ಲಿಲ್ಲ. ಒಂದು ಉದಾಹರಣೆ ಏನಂದ್ರೆ, ಅವರು ರಾಷ್ಟ್ರಪತಿ ಹಾಕಿನ ಮುಂಚಿತವಾಗಿ ನಾನು ಅವ್ರನ್ನ ಹೋಗಿ ಕೆಂಗಲ್ ಹನುಮಂತಯ್ಯನವರ ಫೌಂಡೇಶನ್ ಪರವಾಗಿ ಭೇಟಿಯನ್ನ ಕೊಟ್ಟಿದ್ದೆ, ಬರಬೇಕು ಈ ಕಾರ್ಯಕ್ರಮಕ್ಕೆ ಅಂತೇಳಿ. ಅವರು ಒಪ್ಕೊಂಡಾದ ತಕ್ಷಣ ಕೊನೆಗೆ ಅವ್ರದ್ದು ರಾಷ್ಟ್ರಪತಿ ಸ್ಥಾನ ಅನೌನ್ಸ್ ಆಗೋಯ್ತು. ಸೊ ಇಲ್ಲಿ ನಮಗೆ ಗಡಬಡಿ, ಇಲ್ಲೇ ವಿಧಾನಸೌಧದ ಕೆಳಗಡೆನೆ ಆ ಕಾರ್ಯಕ್ರಮವನ್ನು ಏರ್ಪಾಟ್ ಮಾಡಿದ್ದೆ. ಆಮೇಲೆ ಕೊನೆಗೆ ಅವರು ಬದಲಾಯಿಸಕ್ಕೆ ಹೋಗ್ಲಿಲ್ಲ. ಒಂದೇ ದಿನ ಇತ್ತು ಅವ್ರು ನಾಮಿನೇಷನ್ ಫೈಲ್ ಮಾಡೋದು. ಇದ್ರೂ ಚಿಂತೆ ಇಲ್ಲ, ನಾನು ಮಾತು ಕೊಟ್ಟಿದ್ದೀನಿ, ನಾನು ಹೋಗ್ಬೇಕು, ಕೆಂಗಲ್ ಹನುಮಂತಯ್ಯನವ್ರನ್ನ ನಾನು ಬಲ್ಲೆ, ನಾನು ಅವ್ರ ಆಡಳಿತ ಬಲ್ಲೆ ಅಂತೇಳಿ ಅವ್ರು ಬಂದು ಲಾಸ್ಟು ಇಲ್ಲಿ ಬಂದು ವಿಧಾನಸೌಧಕ್ಕೆ ಬಂದು ಕೆಳಗಡೆ, ಇದೇ ನಮ್ಮ ಕೆಳಗಡೆ ಇರುವಂಥ ಹಾಲ್ನಲ್ಲಿ ಕಾರ್ಯಕ್ರಮ ಮುಗಿಸ್ಕೊಂಡು ಹೋಗಿ ನೆಕ್ಸ್ಟ್ ಡೇ ಹೋಗಿ ಅವರು ನಾಮಿನೇಷನ್ ಫೈಲ್ ಮಾಡಿದ್ದ ನೆನಪು. ನಾನೇ ಆ ಸಮಾರಂಭದ ಅಧ್ಯಕ್ಷರಾಗಿ ಕೆಲಸವನ್ನು ಕೂಡ ನಾನು ಮಾಡೋಂಥ ಒಂದು ಅವಕಾಶ. ಹಂಗೆ ಅವರಲ್ಲಿ
ಇದ್ದಂಥ ಒಂದು ಜ್ಞಾನ ಭಂಡಾರ ಐತಲ್ಲ, he was a man of all seasons and master of all portfolios. ಯಾವುದೇ ಸಮಸ್ಯೆ ಇದ್ರೂ ಕೂಡ ಪ್ರತಿಯೊಂದು ಫಿಂಗರ್ ಟಿಪ್ಸ್ನಲ್ಲಿ ಅವರು ಮಾತಾಡೋಷ್ಟು ಒಂದು ವಾಕ್ಚಾತುರ್ಯ ಎಲ್ಲ ಕೂಡ ಇತ್ತು. ಅದೊಂದು ಪುಸ್ತಕದಲ್ಲಿ ನಾನು ಓದಿದ್ದು ನನಗೆ ನೆನಪು. ನಾನೊಬ್ಬ ಶಿಕ್ಷಕರಾದರೆ ಸಾಕು, ಪ್ರೈಮರಿ ಸ್ಕೂಲ್ ಶಿಕ್ಷಕರಾದರೆ ನನಗೊಂದು ಸಾಕು, ನನ್ನ ಬದುಕಿನಲ್ಲಿ ಒಂದು ಸಾಧನೆ ಮಾಡ್ದಂಗೆ ಆಗ್ತದೆ ಅಂತೇಳಿ ಅವರು ಹೇಳ್ಕೊಂಡಿದ್ದಾರೆ. ಸೊ ಅಲ್ಲಿಂದ ಇವತ್ತು ರಾಯ್ಸನ ಹಿಲ್ಸ್ವರೆಗೂ ರಾಷ್ಟ್ರಪತಿಯಾಗಿ ಬೆಳೆದಿದ್ದು ನಿಜವಾಗ್ಲೂ ನಮಗೆಲ್ಲ ಇಂಥ ಒಂದು ದೊಡ್ಡ ನಿಷ್ಠೆ ಸರಳತೆ ಇದ್ದಂಥ ವ್ಯಕ್ತಿ ಆ ಮಟ್ಟಕ್ಕೆ ಬೆಳೆದಿದ್ದು ನಮಗಂತೂ ಇಡೀ ದೇಶಕ್ಕೆ ಒಂದು ಹೆಮ್ಮೆ. ಒಂದೂವರೆ ತಿಂಗಳಿಂದ ಅವರ ಸುಪುತ್ರ ಬೆಂಗಳೂರು ಬಂದು ನನ್ನನ್ನು ಕೂಡ ಬಂದು ನನ್ನ ಮನೆಗೆ ಬಂದು ಭೇಟಿ ಮಾಡಿ ಕೆಲವು ಅನೇಕ ವಿಚಾರಗಳನ್ನು ಹಂಚ್ಕೊಂಡದ್ದು ಕೂಡ ನನಗೆ ಮರಳಿಸ್ತಾ ಇದೆ. ಇವತ್ತು ಅವರು ನಮ್ಮ ಜೊತೆಗಿಲ್ಲ. ಇಡೀ ನಮ್ಮ ದೇಶಕ್ಕೆ ಒಬ್ಬ ದೊಡ್ಡ ಧೀಮಂತ ನಾಯಕರನ್ನು ನಾವು ಕಳ್ಕೊಂಡಿದ್ದೇವೆ. ಒಳ್ಳೆ ಅನೇಕ ಅವರು ತೆಗೆದುಕೊಂಡಂಥ ತೀರ್ಮಾನ, ವಿಶೇಷವಾಗಿ ಕಾಮರ್ಸ್ ಮಿನಿಸ್ಟ್ರು, ಡಿಫೆನ್ಸ್ ಮಿನಿಸ್ಟ್ರು ಮತ್ತು ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರು ಇದ್ದಂಥ ಸಂದರ್ಭದಲ್ಲಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ನಡೆದಂಥ ರೀತಿ ಇವೆಲ್ಲ ಸಾಕ್ಷಿ ಗುಡ್ಡೆಗಳಾಗಿ ಇವತ್ತು ನಿಂತ್ಕೊಂಡಿದೆ. ಜೊತೆಗೆ ನಮ್ಮ ಸತ್ಯನಾರಾಯಣ ಅವರು ಕೂಡ ನಮ್ಮ ಜೊತೆ ಶಾಸಕರಾಗಿದ್ದರು. ನಾನು ಕೂಡ ಅವರು 3 ಬಾರಿ ಇದ್ದಂಥ ಸಂದರ್ಭದಲ್ಲೂ ಕೂಡ ವಿಧಾನಸಭೆಯಲ್ಲಿ ನಾವು ಕೆಲಸ ಮಾಡಿದ್ದೇವೆ. ಕೊನೆ ದಿನಗಳಲ್ಲಿ ಅವ್ರ ಜೊತೆ 1-2-3 ಸಂದರ್ಭದಲ್ಲಿ ಅನೇಕ ವಿಚಾರಗಳನ್ನು ಮಾತಾಡಿ ಅಂತ ಒಂದು ಅವಕಾಶ ಕೂಡ ಇತ್ತು. ಇವತ್ತು ಅವನು ಕೂಡ ನಾವು ಕಳ್ಕೊಂಡಿದ್ದೇವೆ. ಜೊತೆಗೆ ರಾಜಾ ಮದನ್ ಗೋಪಾಲ್ ನಾಯ್ಕರವರು ಅವರು ಕೂಡ ನಮ್ಮ ಜೊತೆ ಸದಸ್ಯರಾಗಿದ್ದರು, ಮಂತ್ರಿ ಆಗಿದ್ದರು. ಜೊತೆಗೆ ಒಬ್ಬ ಹಿರಿಯ ನಾಯಕರಾದಂಥ MV ರಾಜಶೇಖರರವರು ನಮ್ಮ ತಾಲೂಕಿನವರು 4 ಮನೆಯ ಸದಸ್ಯರಾಗಿದ್ದರು. ರಾಜ್ಯಸಭಾ, ಲೋಕಸಭಾ, ವಿಧಾನ ಪರಿಷತ್, ವಿಧಾನಸಭೆ, ಉತ್ತರಳ್ಳಿ ಕ್ಷೇತ್ರದಲ್ಲಿ ಇವತ್ತು ಸೋಮಶೇಖರ್ ಆ ಭಾಗದಲ್ಲಿದ್ದಾರೆ. ಉತ್ತರಳ್ಳಿ ಕ್ಷೇತ್ರದಲ್ಲಿ ಅವರು MLA ಕೂಡ ಅವರು ಇದ್ರು. ಸೊ 4 ಮನೆಯ ಸದಸ್ಯರಾಗಿದ್ಕೊಂಡು ನಮ್ಮ ತಾಲೂಕಿನಲ್ಲಿ ಬಹಳ ಸರಳತೆ, ಬಹುಶಃ ಅವರು ಮಂತ್ರಿ ಆಗಿರಲಿ ಯಾವುದೇ ಅಧಿಕಾರ ಇರಲಿ ಕೂಡ ಅಷ್ಟು ಸರಳತೆಯ ರಾಜಕಾರಣಿಯನ್ನ ಬಹುಶಃ ನಮ್ಮ ತಾಲೂಕಿನಲ್ಲಿ ಜನಿಸಿ ಇವತ್ತು ಅಪಾರವಾದಂಥ ನಮ್ಮ ಪಕ್ಷದ ಅನೇಕ ಸಂಘಟನೆಗಳಲ್ಲಿ ಪಾಲ್ಗೊಂಡು ನಮ್ಮ ಜೊತೆಯೆಲ್ಲ ನಮಗೆಲ್ಲ ಆಶೀರ್ವಾದವನ್ನು ಮಾಡಿಕೊಂಡು ಮಾರ್ಗದರ್ಶನವನ್ನು ಮಾಡಿಕೊಂಡು ಬಂದಂಥವ್ರು. ಅವರು ಕೂಡ ಈ ಸಂದರ್ಭದಲ್ಲಿ ಸ್ಮರಿಸ್ಕೊಂಡು ಗುರುಸ್ವಾಮಿಯವರು, ಅಪ್ಪಾಜಿಯವರು, ಫರ್ನಾಂಡಿಸ್ ಅವರು, ಕೇಶವನಾಥ್ ಭಾರತಿಯವರು, ಇದಲ್ಲದೆ ನಿಸಾರ್ ಅಹಮದ್ರವರು, ಅವ್ರು ನಮ್ಮ ತಾಲೂಕಿನವರು. ಏನೋ ದೇವನಹಳ್ಳಿ ಅಂತೇಳಿ ಸ್ವಲ್ಪ ನೀವು ರೆಕಾರ್ಡ್ ನೀವು ನೋಡ್ಕೊಳ್ಳಿ ಸ್ವಲ್ಪ ದಯವಿಟ್ಟು ತಾವು. ನಮ್ಮ ತಾಲೂಕಿನವರು ಅದೇ ಕೊಕ್ರೆ ಹೊಸಳ್ಳಿ ಪಕ್ಕದಲ್ಲಿ ಕೋಡಹಳ್ಳಿ ಅಂತಿದೆ, ಕೋಡಹಳ್ಳಿ ಪಕ್ಕದಲ್ಲಿ ಕೊಕ್ರೆ ಹೊಸಳ್ಳಿ, ನಮ್ಮ ತಾಲೂಕಿನವರು. ಅವರು ಅಲ್ಲಿ ಆ ಊರಿನವರು. ಸೊ ನಮ್ಗೆ ಭಾಳ ಹತ್ತಿರದಿಂದ ನೋಡಬಲ್ಲೆ ನಾನು. ಬಟ್ ಇಲ್ಲೇ ದೇವನಹಳ್ಳಿಯಲ್ಲಿ ಹುಟ್ಟಿದ್ದಾರೆ ಅಂತ ಇದೆ, ಪ್ಲೀಸ್ ಚೆಕ್ ಮಾಡ್ಕೊಳ್ಳಿ ಅಷ್ಟೇ. ನಂದು ಅವ್ರ ಪೇರೆಂಟ್ಸ್ ಏನೋ ಮೊದಲು ಅವರು ಏನೋ ಟೀಚರ್ ಏನೋ ಆಗಿದ್ರು. ಬಟ್ ಎನಿವೇ ಯು ಜಸ್ಟ್ ಚೆಕ್ ಇಟ್. ಯಾಕೆ ನಾವು ಭಾಳ ಹತ್ತಿರದಿಂದ ನೋಡಿರೋರು ನಾನು. ಅವ್ರ ಕುಟುಂಬ ಎಲ್ಲ ಇವತ್ತು, ಅವ್ರ ಆಸ್ತಿ, ಮನೆ, ಮಠ ಎಲ್ಲ ಇವತ್ತು ನಮ್ಮಲ್ಲೇ ಇದೆ. ನಾನು ಕೊನೆ ಸಂಸ್ಕಾರಕ್ಕೆಲ್ಲ ನಾನು ಪಾಲ್ಕೊಂಡು ಎಲ್ಲ ಹೋಗಿದ್ದೆ ನಾನು. ಸೊ ಅವರು ಭಾಳ ಅವರಲ್ಲಿ ಇದ್ದಂಥ ಒಂದು ಮನೋಭಾವ ಇತ್ತಲ್ಲ, ಹೊಸಬರನ್ನ ತಯಾರು ಮಾಡಬೇಕು, ಹೊಸಬರಿಗೆ ನನ್ನಲ್ಲಿರೋಂಥ ವಿದ್ಯೆಯನ್ನು ಕಲಿಸ್ಬೇಕು ಅಂತೇಳಿ ಒಂದು ಅಪಾರವಾದಂಥ ಒಂದು ವ್ಯಕ್ತಿತ್ವವನ್ನು, ಬಹಳ ಸರಳ ಜೀವನ ಅವರು. ಕೊನೆಯ ದಿನಗಳಲ್ಲಂತೂ ಕೂಡ ಅವರು ಯಾರಿಗೂ ಕೂಡ ತೊಂದರೆ ಕೊಡಬಾರ್ದು ಅಂತೇಳಿ ಅವ್ರ ಮನೇಲೇ ಮಕ್ಕಳು ಕೂಡ ಹೇಳ್ಬಿಟ್ಟಿದ್ರಂತೆ, ಇದು ನಿಶ್ಚಯಾಗಿ ಹಿಂಗಿರಬೇಕು ಅಂತೇಳಿ. ಸೊ ನಾವು ಓದಂಥ ಸಂದರ್ಭದಲ್ಲಿ ಅವ್ರ ಕುಟುಂಬದವರು ಅನೇಕ ವಿಚಾರಗಳನ್ನು ನಮ್ಮ ಹತ್ರ ಹಂಚ್ಕೊಂಡು, ಸೊ ಹಿಂಗೆ ಬಹಳ ಗಣ್ಯರು ಇವತ್ತು ಎಲ್ಲ ವರ್ಗದಿಂದ ಸೇರಿದಂಥ ಅನೇಕ ಗಣ್ಯರನ್ನ ಇವತ್ತು ನಾವು ಕಳ್ಕೊಂಡಿದ್ದೇವೆ. ಗುರುಸ್ವಾಮಿ ಆದಿಯಾಗಿ ಇವತ್ತು ಅನೇಕ ಸ್ನೇಹಿತರುಗಳನ್ನು ನಾವೆಲ್ಲ ಕಳ್ಕೊಂಡಿದ್ದೇವೆ. ಜೊತೆಗೆ ಕೋವಿಡ್ ಸಂದರ್ಭದಲ್ಲಿ ಸತ್ತಂತ ಮತ್ತು ನಮ್ಮ ಗಡಿಯನ್ನು ರಕ್ಷಣೆ ಮಾಡೋದು, ನಮ್ಮ ದೇಶವನ್ನು ರಕ್ಷಣೆ ಮಾಡ್ಕೊಂಡವರೆಲ್ಲ ಕಳ್ಕೊಂಡಿದ್ದೇವೆ. ಅವರೆಲ್ಲರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ತಾವು ಮಂಡಿಸಿರುವಂಥ ನಿರ್ಣಯಕ್ಕೆ ಬೆಂಬಲಿಸಿ ಸಂತಾಪವನ್ನು ಸೂಚಿಸಿ ನನ್ನ 2 ಮಾತನ್ನು ಮುಂದೆ ಕೆಲವು ಸದಸ್ಯರುಗಳು ಮಾತನಾಡೋರಿದ್ದಾರೆ. 1 ಗಂಟೆ ಒಳಗೆ ಇದನ್ನು ಮುಗಿಸ್ಬೇಕು ಅಂತ ಮೊದಲಿನ ಒಂದು ಯೋಚನೆ ಇತ್ತು. ಸಮಯದ ಮಿತಿಯನ್ನು ಗಮನಿಸಿಕೊಂಡು
ಎಲ್ಲವರು ಮಾತನಾಡಬೇಕು ಅಂತ ಕೇಳ್ಕೊಳ್ತೀನಿ. ಶ್ರೀಯುತ ನರಸಿಂಹ ನಾಯ್ಕರು, ಸುರ್ಪುರ, ರಾಜುಗೌಡ್ರು. ಮಾನ್ಯ ಸಭಾಧ್ಯಕ್ಷರೇ, ಸಂತಾಪ ಸೂಚನೆ ಶ್ರೀ ರಾಜ ಮದನ್ ಗೋಪಾಲ್ ನಾಯ್ಕ್ ಅವರು ನಮ್ಮ ಸುರ್ಪುರ್ ಮತಕ್ಷೇತ್ರದಿಂದ 3 ಬಾರಿ ಅವರು ಶಾಸಕರಾಗಿದ್ದರು. ಅವರು ಇವತ್ತು ನಮ್ಮನ್ನು ಈ ಕೋವಿಡ್ ಸಂದರ್ಭದಲ್ಲಿ ಕೋವಿಡಿಂದ ಮೃತಪಟ್ಟಿದ್ದಾರೆ, ನಮ್ಮೆಲ್ಲರೂ ಅಗಲಿದ್ದಾರೆ. ಅವರು ಸುರ್ಪುರ ಒಂದು ಇತಿಹಾಸದಲ್ಲೇ ಯಾವತ್ತೂ ಮರಿಲಾರದಂಥ ಒಬ್ಬ ಶಾಸಕರಾಗಿ, ಸಚಿವರಾಗಿ ಅವರು ಕೆಲಸ ಮಾಡಿದರು. ಅವ್ರು ಯಾವ ಥರ ಕನ್ನಡ ಸಂಸ್ಕೃತಿ ಬಗ್ಗೆ ಭಾಳ ಒಳ್ಳೆಯ ಒಂದು ಅಭಿಪ್ರಾಯ ಇಟ್ಕೊಂಡು ಬೆಳೆಸೋಂಥ ಕೆಲಸ ಯಾವತ್ತೂ ಅವರು ಮಾಡಿದ್ದಾರೆ. ನನಗೆ ಹಿರಿಯ ಅಣ್ಣನ ಸ್ಥಾನದಲ್ಲಿ ನಿಂತು ಜನವರಿ 13ನೇ ತಾರೀಕು ನಮ್ಮ ತಾಯಿಯವರು ನಿಧನರಾದಂಥ ಸಂದರ್ಭದಲ್ಲಿ ಅವರು ಹಿರಿಯ ಅಣ್ಣನ ಸ್ಥಾನದಲ್ಲಿ ನಿಂತು ನಮ್ಮ ತಾಯಿ ಅಂತಿಮ ಸಂಸ್ಕಾರ ಎಲ್ಲ ಮಾಡಿ ನನಗೆ ನನ್ನ ತಮ್ಮಗೆ ಬಹಳಷ್ಟು ಧೈರ್ಯ ತುಂಬುವಂಥ ಕೆಲಸ ರಾಜ ಮದನ್ ಗೋಪಾಲ್ ನಾಯ್ಕ್ ಅಣ್ಣವರು ಮಾಡಿದ್ದು. ಆದರೆ ನಮ್ಮ ದುರ್ದೈವ, ಅವರು ನಿಧನರಾದಂಥ ಸಂದರ್ಭದಲ್ಲಿ ಅವರ ಅಂತಿಮ ಸಂಸ್ಕಾರಕ್ಕೆ ನಮ್ಗೆ ಯಾರಿಗೂ ಹೋಗೋದಾಗಲಿಲ್ಲ. ಯಾಕಂದರೆ ಈ ಒಂದು ಕೋವಿಡ್ ಇದ್ದಗೋಸ್ಕರ ಕ್ವಾರಂಟೈನಲ್ಲಿ ಇರೋಂಥ ಪರಿಸ್ಥಿತಿ ಬಂದಗೋಸ್ಕರ ನಮ್ಮ ದೌರ್ಭಾಗ್ಯ ಅದು. ಇವತ್ತು ಅವರು ಅಗಲಿ ಸುರ್ಪುರು ನಾಡು ಭಾಳ ಬಡವಾಗಿದೆ, ಭಾಳ ಒಳ್ಳೆಯ ರೀತಿಯಿಂದ ಕೆಲಸ ಮಾಡಿ ಅಭಿವೃದ್ಧಿ ಹರಿಕಾರ್ಯನ ಪಾತ್ರ ಆಗಿದ್ದರು. ಅವರ ಆತ್ಮಕ್ಕೆ ಇಲ್ಲಿ ಮುಖಾಂತರ ಶಾಂತಿ ಸಿಗಲಿ ಅಂತೇಳಿ ಬಯಸ್ತೇನೆ. ಮತ್ತು ರಾಜ ರಂಗಪ್ಪ ನಾಯ್ಕ ಅವರು ಸುರ್ಪುರದವರೇ ಆಗಿದ್ದರು. ಅವರು ಒಂದು ಮಂಡಲ ಪ್ರಧಾನರಾಗಿ, ಖಾನಾಪುರ SH ಅಂತ ಮಂಡಲ ಪ್ರಧಾನರಾಗಿ ಕೆಲಸ ಮಾಡಿ, ಗುಲ್ಬರ್ಗ ಜಿಲ್ಲಾ ಪಂಚಾಯಿತಿಯ ಸದಸ್ಯರಾಗಿ, ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ 96ನೇ ಇಸ್ವಿಯಲ್ಲಿ ಸುರ್ಪುರ್ ಅಂದರೆ ರಾಯಚೂರು ಲೋಕಸಭಾ ಕ್ಷೇತ್ರದಿಂದ ಸಂಸದರಾಗಿಯೂ ಕೆಲಸ ಮಾಡಿದರು. ಮತ್ತು ರಾಯಚೂರು ಗ್ರಾಮೀಣದಿಂದ 2 ಸಾರಿ ಚುನಾವಣೆಯಲ್ಲಿ ನಿಂತು ಸ್ವಲ್ಪ ಓಟ್ನ